ಯಾವ್ದು ಅಂತ ಏನಪ್ಪಾ? ನಮ್ಗಾಲೇ ಹೇಳಿದಿರಲ್ಲ. ನಮ್ಗಾಲೇ ಕ್ಲಾಸ್ ಅಲ್ಲಿ ಹೇಳಿದಿರಲ್ಲ ಸರ್, ಯಾವ್ದು ಟಫ್ ಯಾವ್ದು ಈಸಿ ಅಂತ, ಅದಕ್ಕೆ ಆ, ಸರ್. ಅಲ್ಲ ಟೂ ನಿಮ್ಗೆ ವೀಕ್ ಆಲ್ರೆಡಿ ಅಲ್ಲಿ ಟ್ರಿಗ್ನಾಮೆಟ್ರಿ ಆಗಿತ್ತಲ್ವಾ, ಸೊ ಅದಕ್ಕೆ ಸ್ವಲ್ಪ ಚೇಂಜ್ ಹೋಗ್ಲಿ ಅಂದ್ಬಿಟ್ಟು ಮ್ಯಾಟ್ರಿಕ್ಸ್ ಮಾಡೋಣ ಅನ್ಕೊಂಡೆ. ಇಲ್ಲ ಸರ್, ಟ್ರಿಗ್ನೋಮೆಟ್ರಿ ಚಂದ. ಗುಡ್ 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 ಗುಡ್. ಅವೇರ್ನೆಸ್ ಬರಬೇಕು, ದಟ್ ಇಸ್ ದ ಮೇನ್ ಥಿಂಗ್ ನೀಡೆಡ್. ಓಕೆ, ಜಾಯ್ನ್ ಆಗ್ಲಿ, ಅನ್ನೆಸರಿ ಮಾತಾಡ್ಬೇಡಿ. ಸೊ ಓಕೆ ಸರ್. ವೆಲ್ಕಮ್ ಟು ದ ಶಾರ್ಟ್ ಟರ್ಮ್ ಬ್ಯಾಚ್ ಫಾರ್ DCET 2026. ಆಕ್ಚುಲಿ ಬೇಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಲಾಸ್ಟ್ ಟೈಮ್ ಒಂದ್ ತಿಂಗಳು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ. ಐ ರಿಮೆಂಬರ್ ಜಾನ್ 27 ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಟೈಮ್. ಓಕೆ, ಬಟ್ ನೋಡೋಣ, ಎಲ್ಲ ಕಡೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ, ರೈಟ್? ಕಾಂಪಿಟೇಷನ್ ಜಾಸ್ತಿ ಸರ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಅಲ್ಲಿ ಈ ಸಲ. ನಮಗೂ ಬಿಸಿ ತಟ್ತಾ ಇದೆ. ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ, ನಾವೇನು ಇಂಡಿಯಾ ಅಕಾಡೆಮಿ ಏನು, ನಾವಿಲ್ಲಿ ಏನ್ ಮಾಡ್ತೀವಿ ನಂಬಿ ಬಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಸೊ ನಾನ್ ಮಾಡ್ತಾ ಇರೋದೇನು ಇಲ್ಲ, ಒಂದು ಸಿಂಪಲ್ ಪ್ರೈಸಿಂಗ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಹುಡುಗರು ರೀಚ್ ಮಾಡೋಣ ಅಂತ. ಗೊತ್ತಾಗುತ್ತೆ, ಲೇಟ್ ಆಗಿ ಗೊತ್ತಾಗುತ್ತೆ. ಎಸ್ ಸರ್. ಏನಂದ್ರೆ ಇವಾಗ ಎಫೆಕ್ಟ್ ಹೆಂಗು ಅಂದ್ರೆ, ನಮ್ದು ಎಫೆಕ್ಟ್ ಏನು ಅಂತಂದ್ರೆ ಬೇರೆಯವ್ರದೆಲ್ಲ ಸ್ವಲ್ಪ ಬೇಗ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಬೂಸ್ಟಿಂಗು ಅದು ಇದು ಎಲ್ಲ ಮಾಡಕ್ ಹೋಗಲ್ಲ, ನಮ್ದು ಏನಿದೆ ಕಂಟೆಂಟ್ ಹೇಳ್ತೀವಿ. ಸೊ ಬರ್ತಾ 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 ಗೊತ್ತಾಗುತ್ತೆ, ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸುಮಾರು ಎಕ್ಸಾಂಪಲ್ಸ್ ನೋಡಿದೀವಿ. ಸೊ ಹೇಳೋಷ್ಟು ಹೇಳ್ಬೋದು, ಜಾಸ್ತಿ ಹೇಳಕ್ ಆಗಲ್ಲ, ಮಿಕ್ಕಿದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಸೊ ನೋಡುವ. ಸೊ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀನಿ ಫಾರ್ ದ DCET 2026, ರೈಟ್? ಲಾಂಗ್ ಟರ್ಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ, ಹುಡುಗರೆಲ್ಲ ಗೊತ್ತಾಗಿದೆ ಎಕ್ಸಾಕ್ಟ್ಲಿ ಏನು ಅಂತ. ಸೊ ಸ್ಮಾಲ್ ಇಂಟ್ರೊಡಕ್ಷನ್ ಅಂದು ಆಕ್ಚುಲಿ ಇದ್ರೂ ನಾನು ಕೊಡ್ತಾ ಇರಲಿಲ್ಲ. ಓಕೆ, ಡಿಜಿಟಲ್ ಬೋರ್ಡ್ ಬಂದಿದೆ ಅಲ್ವಾ, ಸ್ವಲ್ಪ ಚೇಂಜಸ್ ಇರಬೇಕಲ್ವಾ. ಸೊ ಒಂದು ಸ್ಮಾಲ್ ಎಕ್ಸಾಂಪಲ್, ಒಂದು ಸ್ಮಾಲ್ ಪ್ರೊಫೈಲ್ ಇಂಟ್ರೊಡಕ್ಷನ್. 19+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಮೊನ್ನೆ ಯಾರೋ ಒಂದು ಪೇರೆಂಟ್ ಕಾಲ್ ಮಾಡಿದ್ರು, ಒಂದು ಡೌಟ್ ಕೇಳಿದ್ರು, ಏನು ಅಂದ್ರೆ, ಸರ್ ನಿಜವಾಗ್ಲೂ ನೀವು ಕಂಪ್ಲೀಟ್ ಮಾಡ್ತೀರಾ ಆನ್ಲೈನ್ ಕೋಚಿಂಗ್ ಅಂತ? ಏನ್ರಪ್ಪ ಅನ್ಸುತ್ತೆ ನಿಮ್ಗೆ? ವಿತೌಟ್ ಡೌಟ್ ಸರ್. ಅಲ್ಲ, ನಾವಿನ್ ಏನ್ ಪ್ರೂವ್ ಮಾಡ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಏನ್ ಎಕ್ಸಾಕ್ಟ್ಲಿ ನಿಮ್ಗೆ ಹೆಂಗ್ ಹೇಳ್ಬೇಕು, ನನಗೇನ್ ಏನ್ ಹೇಳಕ್ ಆಗ್ಲಿಲ್ಲ. ನೋಡಿ ಸರ್, ನಿಮ್ಗೆ ಇಷ್ಟ ಇಂಟ್ರೆಸ್ಟ್ ಇದ್ರೆ ಸೇರಿಸಿ, ಇಲ್ಲ ಬಿಡಿ ಅಂತಂದೆ. ಓಕೆ, ಇನ್ನ ಡೌಟ್ಸ್ ಪೇರೆಂಟ್ಸ್ಗೆ, ಆನ್ಲೈನ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೋ ಇರ್ತಾರೆ, ಏನೋ ಮಾಡ್ಬಿಡ್ತಾರೆ ಅಂತ. ಬಟ್ ನಾವ್ ಏನ್ ಮಾಡ್ತೀವಿ, ನಾವೆಲ್ಲಿದೀವಿ ಅಂತ ಇಲಿಸ್ಟ್ರೇಟ್ ಮಾಡೋದಕ್ಕೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. 19 years ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಯಾಕಂದ್ರೆ ನಾನು ಡಿಪ್ಲೊಮಾ ಮಾಡಿ BE ಮಾಡಿ ದಬಾಕಿರೋದು. ಓಕೆ, ವರ್ಕಿಂಗ್ ಎಸ್ HOD ಇನ್ ಕಂಪ್ಯೂಟರ್ ಸೈನ್ಸ್ ಇನ್ PS Polytechnic, ವರ್ಕಿಂಗ್ ಇನ್ PS ಫ್ರಮ್ 2010. ಸ್ಟಾರ್ಟ್ ಮಾಡಿದ್ದ 2006 ಅಲ್ಲಿ, 2006 ಸ್ಟಾರ್ಟ್ ಮಾಡಿರೋದು ನಾನು. I started my academic journey in 2006. Okay, 2003 ಅಲ್ಲಿ ಡಿಪ್ಲೊಮಾ ಸೇರ್ಕೊಂಡೆ. ಅಲ್ಲ, 2003 ಇಂಜಿನಿಯರಿಂಗ್ ಸೇರ್ಕೊಂಡೆ, 2000 ಡಿಪ್ಲೊಮಾ ಸೇರ್ಕೊಂಡೆ. ಅಂಡ್ ಮೈ ಬ್ಯಾಚ್ ಇಸ್ ದ ಲಾಸ್ಟ್ ಆನ್ಯುವಲ್ ಸ್ಕೀಮ್ ಬ್ಯಾಚ್. ನಮ್ದೇ ಲಾಸ್ಟ್ ಬ್ಯಾಚ್ ಆನ್ಯುವಲ್ ಸ್ಕೀಮ್. ಓಕೆ, ಸೊ ನಾವು ಅವರ್ ಬ್ಯಾಚ್ ಇಸ್ ದ ಫಸ್ಟ್ ಬ್ಯಾಚ್ ಟು ರೈಟ್ ದ DCET. ನಮಗೆ ಫಸ್ಟ್ DCET ಇದ್ದು, ಅಂಡ್ ಐ ಸ್ಕೋರ್ಡ್ 128 ರ್ಯಾಂಕ್ ಇನ್ DCET 2003. ನಿಮ್ಗೆ DCET ಸ್ಟಾರ್ಟ್ ಆಗಿದ್ದೆ ಈ ಇಯರ್ ಇಂದ, ನಾವು ಬರೀದ್ ಫಸ್ಟ್ ಬ್ಯಾಚ್. ಸೊ ರಫ್ಲಿ 32,000 ಜನ ಬರ್ದಿದ್ರು ಆ ಟೈಮಲ್ಲಿ, 32,000 ಜನ. ಐ ಗಾಟ್ 128 ರ್ಯಾಂಕ್. ಬಟ್ ನನಗೆ ಈ ತರ ಗೈಡೆನ್ಸ್ ಕೊಡೋದಕ್ಕೆ ನನಗೆ ಯಾರು ಇರ್ಲಿಲ್ಲ ಆ ಟೈಮಲ್ಲಿ, ಎಲ್ಲೂ ಇರ್ಲಿಲ್ಲ. ಎಕ್ಸಾಕ್ಟ್ಲಿ ಏನು, ಹೆಂಗ್ ಹೋಗ್ಬೇಕು, DCET ಹೆಂಗ್ ವರ್ಕ್ ಆಗುತ್ತೆ, ಟಾಪ್ ಕಾಲೇಜಸ್ ಯಾವ್ದು, ಏನ್ ಪ್ರಾಬ್ಲಮ್, ಯಾರ್ದು ಗೈಡೆನ್ಸ್ ಇರ್ಲಿಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಏನ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ಸೇರ್ಕೊಂಡೆ, ನಮ್ಗೆ ನಿಯರ್ ಬೈ ಅನ್ಬಿಟ್ಟು. ಯಾಕಂದ್ರೆ PS ಗೊತ್ತಿರ್ಲಿಲ್ಲ, RV ಗೊತ್ತಿರ್ಲಿಲ್ಲ, ಆ ಲೆವೆಲ್ಗೆ ಇತ್ತು ಡಿಪ್ಲೊಮೊ ಅಂತ. ಇದ್ರಲ್ಲೇ ಐ ಸ್ಕೋರ್ಡ್ ಅರೌಂಡ್ 128 ರ್ಯಾಂಕ್. ಓಕೆ, ಸೊ ನಿಮಗೆ ನಾನಿದ್ದೀನಿ, ಕಂಪ್ಲೀಟ್ ಗೈಡೆನ್ಸ್ ಇದೀನಿ, ಎ ಕಂಪ್ಲೀಟ್ ಪ್ಯಾಕೇಜ್. ಅದನ್ನ ಹೇಳಿರೋದು ಇಲ್ಲಿ ಏನಿದೆ, ಇಂಡಿಯಾ ಅಕಾಡೆಮಿ ಕೋಚಿಂಗ್ ಇಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಬರೀ ಕೋಚಿಂಗ್ ಒಂದೇ ಅಲ್ಲ, ಕೋಚಿಂಗ್ ಪ್ಲಸ್ ಪರ್ಸನಲ್ ಗೈಡೆನ್ಸ್ ಪ್ಲಸ್ ಕಂಪ್ಲೀಟ್ ಸಪೋರ್ಟ್. ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗುವವರೆಗೂ ಕಂಪ್ಲೀಟ್ ಸಪೋರ್ಟ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಸ್ಟೆಪ್ ಬೈ ಸ್ಟೆಪ್ ಇಲಿಸ್ಟ್ರೇಷನ್ಸ್ ನನ್ನ ಕಡೆಯಿಂದ ಸಿಗುತ್ತೆ. ನೋಡ್ತಾ ಹೋಗ್ತೀರಾ, ಒನ್ ಬೈ ಒನ್ ಎಲ್ಲ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಅಂಡ್ ಫೈನಲಿ ಕಮ್ ಟು ನೋ, ನಾವು ಕೊಡ್ತಾ ಇರೋ ಅಮೌಂಟ್ಗೆ ತುಂಬಾ ಜಾಸ್ತಿ ಮಾಡ್ತಾ ಇದಾರೆ ಸರ್ ಅಂತ ನಿಮಗೆ ಅರ್ಥ ಆಗುತ್ತೆ. ಜ್ಞಾಪನ ಇಟ್ಕೊಳ್ಳಿ ಮಾತನ್ನ, ಫೈನಲ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ದುಡ್ಡು ಮಾಡ್ಬೇಕು ಅಂತಲ್ಲ ನಂದು, ಒಂದು ನೋಡಿದೆ ಇವೆಲ್ಲ ಸ್ಟಾರ್ಟ್ ಮಾಡಿದ್ದು. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ, ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಚಾನಲ್ ಸ್ಟಾರ್ಟ್ ಆದ್ವು ರಿಗಾರ್ಡಿಂಗ್ ದ DCET ಅಂಡ್ ಡಿಪ್ಲೊಮೊ. ಐ ಸಾ ದ ಡಿಫಿಕಲ್ಟಿ ಆಫ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಎಕ್ಸಾಕ್ಟ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರಿಗೆ DCET ಅಲ್ಲಿ. ಅವಾಗ ಕೋಚಿಂಗ್ ಮಾಡ್ತಾ ಇರ್ಲಿಲ್ಲ, ಬಟ್ ಗೈಡೆನ್ಸ್ ಕೊಟ್ಟೆ. ಅಂಡ್ ದೆನ್ ಯಾವಾಗ ಸಿಲೆಬಸ್ ಮರ್ಜ್ ಆಯ್ತು, ಕಾಮನ್ ಸಿಲೆಬಸ್ ಬಂತು, ದೆನ್ ಐ ಪ್ಲಾನ್ ಟು ಡೂ ದ ಕೋಚಿಂಗ್ ಆಲ್ಸೋ. ಯಾಕಂದ್ರೆ ಅವಾಗ ನಮ್ದೆಲ್ಲ ನೋಡಿದ್ರು, ಕೋಚಿಂಗ್ ಮ್ಯಾಥ್ಸ್ ಎಲ್ಲ ನೋಡಿದ್ರು, ಸ್ಮಾಲ್ ಬಿಟ್ಸ್ ಎಲ್ಲ ಪ್ಲೇಸ್ ಮಾಡ್ತಾ ಇದ್ದೆ. ಸೊ ಸ್ಟಾರ್ಟ್ ಮಾಡಿ ಸರ್ ನಾವು ಜಾಯ್ನ್ ಆಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಆ ಕಾನ್ಫಿಡೆನ್ಸ್ ಸ್ಟಾರ್ಟ್ ಮಾಡಿದ್ದು, ಆ ಕಾನ್ಫಿಡೆನ್ಸ್ ಸ್ಟಾರ್ಟ್ ಮಾಡಿನೇ
I got the result over the years. Okay, you tell me any academy in entire Karnataka or in entire India who got state first rank, second rank, fourth rank, sixth rank and ninth rank within the second year of course. Okay, second year ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರಿಸಲ್ಟ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರಪ್ಪ ಮ್ಯೂಟ್ ಮಾಡ್ಕೊಳ್ರಿ, ಅನ್ಮ್ಯೂಟ್ ಮಾಡ್ಬಿಡಿ ನಾಗರಾಜ್. ಓಕೆ, ಸೊ ದಿಸ್ ಇಸ್ ವಾಟ್ ಇಂಡಿಯಾ ಅಕಾಡೆಮಿ ಡಸ್. ಓಕೆ, ಅವನಿಗೂ ಗೊತ್ತಿರಲಿಲ್ಲ. ಅವ್ನು ಹೇಳ್ತಾ ಇದ್ದ, ಕಿರಣ್ ಚೌಧರಿ ಏನ್ ಹೇಳ್ತಿದ್ದ, ಅರೌಂಡ್ 40th ರ್ಯಾಂಕ್ ಬರ್ತೀನಿ ಸರ್ ನಾನು, ಅಷ್ಟೇ ಆ ರೇಂಜ್ ಅಲ್ಲಿ ಬರ್ತೀನಿ ಅಷ್ಟೇ ಅಂತ ಅನ್ಕೊಂಡಿದ್ದು ನಾನು. ಬಟ್ ಈ ಗಾಟ್ ಗುಡ್ ರ್ಯಾಂಕ್. ಓಕೆ, ಸೊ ನಿಮಗೂ ಇಲ್ಲೂ ಈ ಬ್ಯಾಚ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸುಮಾರು ಜನ ಇದ್ದೀರಾ. ಯು ಆರ್ ಹ್ಯಾವಿಂಗ್ ದ ಆಸ್ಪಿರೆಂಟ್ಸ್ ಟು ಜಾಯಿನ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಅಂಡ್ ACD DCD ಕೋಆರ್ಡಿನೇಟರ್ ಮತ್ತು ನಾನು HSCT ಅಲ್ಲಿ ಮಾಡಿದ್ದು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್, ವರ್ಕಿಂಗ್ ಆಸ್ ಕಂಪ್ಯೂಟರ್ ಸೈನ್ಸ್, ಟೀಚಿಂಗ್ ಮ್ಯಾಥ್ಸ್. ಹೆಂಗೆ? ಸೊ ನಿಮಗೆ ಮ್ಯಾಥ್ಸ್, FEEE ಮತ್ತೆ SND ಟೀಚ್ ಮಾಡ್ತೀನಿ. ಇಷ್ಟು ಸ್ಮಾಲ್ ಇಂಟ್ರೊಡಕ್ಷನ್. ಓಕೆ, ದಿಸ್ ಇಸ್ ದ ಮೇನ್ ಥಿಂಗ್, ಆಲ್ ಆರ್ ಹಿಯರ್, ರೈಟ್? ಇದೇ ಮೇನ್ ಅಜೆಂಡಾ ನಿಮ್ದು. ಏನು? It's a dream. What is a dream? What is a dream? High package ಸಿಗುತ್ತೆ ಸರ್. ಹೈ ಪ್ಯಾಕೇಜ್ ಸಿಗುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಕಣ, ಅದೇ ಮೋಟಿವೇಶನ್. ಅದು ಯಾರಪ್ಪ? ನಾಗರಾಜ್, ನಾನು ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ. ರೈಟ್? ಹೈಯೆಸ್ಟ್ ಪ್ಯಾಕೇಜ್ ಅಂದ್ರೆ ಹೆಂಗ್ ಬರುತ್ತೆ? ಒಳ್ಳೆ ಕಾಲೇಜು, ಟಾಪ್ ಕಾಲೇಜು. ಟಾಪ್ ಕಾಲೇಜ್ ಅಂದ್ರೆ ಟಾಪ್ 10 or ಟಾಪ್ 5 ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಆರ್ ಇನ್ ಕರ್ನಾಟಕ. ಆ ಕಾಲೇಜಲ್ಲಿ ಸೀಟ್ ತಗೊಬೇಕಂದ್ರೆ ಏನ್ ಬೇಕು ನಿಮ್ಗೆ? ರ್ಯಾಂಕ್ ಬೇಕು. DCET ರ್ಯಾಂಕ್ ಬೇಕು. ಆ DCET ರ್ಯಾಂಕ್ ಬರ್ಬೇಕಿಂತ ಮುಂಚೆ ನಿಮ್ಗೊಂದು ಕನಸಿರಬೇಕು. ನಮ್ಮ ಕನಸನ್ನ ನನಸ್ ಮಾಡ್ಬೇಕು. ಕನಸನ್ನ ನನಸ್ ಮಾಡ್ಬೇಕು ಅಂದ್ರೆ ಏನು ಮಾಡ್ಬೇಕು ನಾವಿಲ್ಲಿ? ಹಾರ್ಡ್ ವರ್ಕ್ ಪ್ಲಸ್ ಡೆಡಿಕೇಶನ್ ಇರಬೇಕು. Then finally you will get the success. What is the success? ಏನ್ ಸಕ್ಸಸ್? ಗುಡ್ ಕಾಲೇಜ್. ಸಕ್ಸಸ್ ಮೀನ್ಸ್ ಗುಡ್ DCET ರ್ಯಾಂಕ್. ಅಷ್ಟೇ, ಒಳ್ಳೆ ರ್ಯಾಂಕ್ ಬೇಕು ನನಗಿಲ್ಲಿ. ಒಳ್ಳೆ ರ್ಯಾಂಕ್ ಅಂದ್ರೆ ಎಷ್ಟು ಲೆಕ್ಕ? ಫಾರ್ ಎಕ್ಸಾಂಪಲ್, ನಾನು ಯಾರು ಕಾಲ್ ಮಾಡಿದ್ದ, ಸರ್ ನಂದು ಡಿಪ್ಲೊಮಾದಲ್ಲಿ 6.6 CGP ಇದೆ ಸರ್, ನನ್ನ ಟಾಪ್ 10 ಅಲ್ಲಿ ಬರ್ಬೇಕು ಸರ್. ಆಗತ್ತೇನಪ್ಪ? ನೋ ಸರ್. ಇಸ್ ಇಟ್ ಪಾಸಿಬಲ್? ನೋ ಸರ್. ಲಾಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ, ಜಸ್ಟ್ ಹಿಟ್ ಇಟ್ ಆರ್ ಏನ್ ಹೇಳಿದೆ, ಏನೋ ಕೊಟೇಶನ್ ಹಾಕಿದ್ದೆ, ಡೋಂಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಒಂದು ವಿಡಿಯೋ ಮಾಡಿದ್ದೆ, ನೋಡಿದೀರಾ? ಅದರಲ್ಲಿ ಒಂದು ಡೀಟೇಲ್ ಇಲಿಸ್ಟ್ರೇಷನ್ಸ್ ಕೊಟ್ಟಿದ್ದೆ. ಡಿಪ್ಲೊಮಾ ಪರ್ಸೆಂಟೇಜ್ ವಸ್ DCET ರ್ಯಾಂಕ್ ಅಂದ್ಬಿಟ್ಟು. ನಿಮ್ಮ ಡಿಪ್ಲೊಮಾ ಪರ್ಸೆಂಟೇಜ್ ಎಷ್ಟಿದ್ರೆ ಎಷ್ಟು ರ್ಯಾಂಕ್ ಬರುತ್ತೆ ನಿಮಗೆ, ಎಷ್ಟು DCET ಸ್ಕೋರ್ ಮಾಡಿದ್ರೆ ರ್ಯಾಂಕ್ ಬರುತ್ತೆ ಅಂತ. ಓಕೆ, ಸೊ ದಿಸ್ ಟಾಪ್ ರ್ಯಾಂಕ್ಸ್ ಏನ್ ಬರುತ್ತೆ, ನಿಮ್ಮ ಡಿಪ್ಲೊಮಾ ಪರ್ಸೆಂಟೇಜ್ ಕೌಂಟ್ ಆಗುತ್ತೆ ನಿಮ್ಗೆ ಇಲ್ಲಿ, ನಾಟ್ ಓನ್ಲಿ ದಿಸ್. ಅರ್ಥ ಆಯ್ತಾ? ಸೊ ಇವಾಗ DCET ರ್ಯಾಂಕ್, ಯಾವ ರ್ಯಾಂಕ್ ಸ್ಕೋರ್ ಮಾಡ್ಬೇಕು ನಾನು? ಯಾವ ರ್ಯಾಂಕ್ ಸ್ಕೋರ್ ಮಾಡಬೇಕು ಅಂದ್ರೆ ಈ ಕಾಲೇಜ್ ಹೋಗೋದಕ್ಕೆ ಯಾವ ರ್ಯಾಂಕ್ ಸ್ಕೋರ್ ಮಾಡಬೇಕು ಅಂದ್ರೆ ಟಾಪ್ ರ್ಯಾಂಕ್ಸ್ ಅಂತ ಕರಿತೀವಿ. ಟಾಪ್ ರ್ಯಾಂಕ್ಸ್ ಅಂದ್ರೆ ವಿತ್ ಇನ್ 300 ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಒನ್ ಆಫ್ ದ ಗುಡ್ ಕಾಲೇಜಸ್. ಅದರಲ್ಲಿ ಡಿಫ್ರೆಂಟ್ ಕ್ರೈಟೀರಿಯಾಸ್ ಬರುತ್ತೆ. ಜನರಲ್ ಮೆರಿಟ್ ಬರುತ್ತೆ, ಕ್ಯಾಟಗರಿ ಬರುತ್ತೆ, ಕನ್ನಡ ಮೀಡಿಯಂ ಬರುತ್ತೆ, ರೂರಲ್ ಕೋಟಾ ಬರುತ್ತೆ, ಹೈದರಾಬಾದ್ ಕರ್ನಾಟಕ ಬರುತ್ತೆ. ಇವೆಲ್ಲ 1 by 1 ನೋಡ್ತಾ ಹೋಗೋಣ, ಎಲ್ಲ ಇಲ್ಲಿ ಬೇಡ. ಸೊ ಇವೆಲ್ಲ ಒಂದ್ ಸೈಡ್ ಇಟ್ಬಿಡಿ. ನಾನು ನನ್ನ ಪರ್ಸೆಂಟೇಜ್ಗೆ ಏನು ಟಾಪ್ ರ್ಯಾಂಕ್ ಸ್ಕೋರ್ ಮಾಡಬಹುದು ಅಷ್ಟು ಬೆಸ್ಟ್ ನಾನು ಮಾಡಬೇಕು. ಓಕೆ, ಅದಕ್ಕೆ ನಾನೇನ್ ಮಾಡಬೇಕು? ಫಸ್ಟ್ ಥಿಂಗ್ ಲಾಸ್ಟ್ ಟೈಮ್ 85 ಅನ್ಬಿಟ್ಟು ಎಲ್ಲ ಬಂದು ಆಲ್ಮೋಸ್ಟ್ 85 ಕುತ್ಕೊಂಡ್ಬಿಟ್ರು. ಅದಕ್ಕೆ ಹೆಸರು ಚೇಂಜ್ ಮಾಡ್ತಾ ಇದೀನಿ. ಏನು? ಸ್ಕೋರ್ 90 ಆರ್ 90+. ಅದ್ ಹೆಂಗ್ ಬರ್ಬೇಕು ಅಂತಂದ್ರೆ, ನಿಮಗೆ DCET ಸಬ್ಜೆಕ್ಟ್ ಬರುತ್ತೆ. DCET ಇಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತೆ, SND ಬರುತ್ತೆ, IT ಸ್ಕಿಲ್ಸ್ ಬರುತ್ತೆ, FEEE ಬರುತ್ತೆ, PMS ಬರುತ್ತೆ. 5 ಸಬ್ಜೆಕ್ಟ್ ಬರುತ್ತೆ. 5 ಸಬ್ಜೆಕ್ಟ್ 20 ಮಾರ್ಕ್ಸ್, 20 ಕ್ವಶನ್ಸ್. 1 ಕ್ವಶನ್ 1 ಮಾರ್ಕ್. ಸೊ ಆಟೋಮೆಟಿಕಲಿ ಎಲ್ಲಾ 20 ಕ್ವಶನ್ 20 ಮಾರ್ಕ್ಸ್. ಎಲ್ಲಾ ಸಬ್ಜೆಕ್ಟ್ ಇಂದ ಟೋಟಲ್ 100 ಕ್ವಶನ್ಸ್ ಬರುತ್ತೆ, 100 ಮಾರ್ಕ್ಸ್ ಬರುತ್ತೆ. ಈ 100 ಮಾರ್ಕ್ಸ್ ಅಲ್ಲಿ ಯುವರ್ ಏಮ್ ಶುಡ್ ಬಿ ಟು ಸ್ಕೋರ್ ಮೋರ್ ದೆನ್ 90, ಅಟ್ಲೀಸ್ಟ್ 90. ಇದು ಹೆಂಗಾಗತ್ ಸರ್? ಸುಮ್ಮನೆ ಆಗಲ್ಲ. ಇವೆಲ್ಲ ಒಂದು ಪ್ಲಾನಿಂಗ್ ಬೇಕು, ಒಂದು ಹಾರ್ಡ್ ವರ್ಕ್ ಬೇಕು, ಒಂದು ಡೆಡಿಕೇಶನ್ ಬೇಕು. ಇವೆಲ್ಲದಕ್ಕಿಂತ ಮುಂಚೆ ಒಂದು ಡ್ರೀಮ್ ಬೇಕು. ನಾನು ಇಂಥ ಕಡೆ ಹೋಗ್ಬೇಕು ಅನ್ನೋ ಒಂದು ಡ್ರೀಮ್ ಬೇಕು. ಇವಾಗ ಲಾಸ್ಟ್ ಟೈಮ್ ಸೆಕೆಂಡ್ ರ್ಯಾಂಕ್ ತಗೊಂಡ ಯಾರೋ ಪರೀಕ್ಷಿತ್ತು, ನಮ್ಮ ಹುಡುಗನೇ. ಏಮ್ ಇದ್ದಿದ್ದು ಒಂದೇ, ಸರ್ ನಾನು ಟೆನಿಕಾಶ್ RV ಕಾಲೇಜ್ಗೆ ಹೋಗ್ಬೇಕು ಸರ್, ಅಷ್ಟೇ ಏಮ್ ನಂದು.
RV ಕಾಲೇಜಲ್ಲಿ CS ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಇನ್ನು ಸಬ್ ಬ್ರಾಂಚಸ್ ಬರುತ್ತೆ, ವಾಟ್ ಎವರ್ ದ ಬ್ರಾಂಚ್ ಇಟ್ ಮೇ ಬಿ. ಆ ಕಾಲೇಜ್ಗೆ ಹೋಗಿದ್ದೀರಾ ಅಂದ್ರೆ ಪ್ಲೇಸ್ಮೆಂಟ್ಸ್ ಗ್ಯಾರಂಟಿ. ಆಮೇಲೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ, ನಾನು CS ಗೆ ಹೋಗ್ಬೇಕು, ಗೆ ಹೋಗ್ಬೇಕು, ನಾನು CSA ಬೇಕು ಅಂತ. ಅವೆಲ್ಲ ಆಗಲ್ಲ, ಅವೆಲ್ಲ 1 by 1 ಸಾರ್ಟ್ ಔಟ್ ಮಾಡ್ತಾ ಬರ್ತೀನಿ ನಿಮ್ಗೆ. ಓಕೆ, ಎಕ್ಸಾಕ್ಟ್ಲಿ ಏನು ಅಂತ. ಸೊ ಇವ್ ನಿಮ್ಮ ಕರೆಂಟ್ ಟಾರ್ಗೆಟ್ ಬಂದು ಅರೌಂಡ್ 90. ಇದ್ರಲ್ಲಿ ಹೆಂಗ್ ಬರ್ಬೇಕು ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ 20 ಬರ್ಬೇಕು. ಫಸ್ಟ್ ಥಿಂಗ್ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ 40. ಇದು ಮ್ಯಾಥ್ಸ್ ಅಲ್ಲಿ 20 ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಡ್ರೀಮ್ ಅಂದ್ರೆ 90 ಅಥವಾ 85 ಪ್ಲಸ್ ಏನ್ ಅನ್ಕೊಂತೀವಿ ಪಾಸಿಬಲ್ ಆಗ ಚಾನ್ಸ್ ಇಲ್ಲ. ಯಾಕಂದ್ರೆ ಮ್ಯಾಥ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವೇರ್ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ 40. ತುಂಬಾ ಜನ ಸ್ಕೋರ್ ಮಾಡಿದ್ದಾರೆ, ಡೆಫಿನೆಟ್ಲಿ ಅದನ್ನ ನೀವು ಮಾಡ್ಕೊಡ್ತೀನಿ. ನಾನು ಏನ್ ಹೇಳ್ತೀನಿ, ಏನ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಆಮೇಲೆ ತುಂಬಾ ಜನ ಶಾರ್ಟ್ ಟರ್ಮ್ ಅಲ್ಲಿ ಸರ್ ಬುಕ್ಕು ಅಂತ ಇದ್ದೀರಾ. ಸಿ ಲಿಸನ್ ಒನ್ ಥಿಂಗ್, ಇಲ್ಲಿ ಏನ್ ನಾವು ಕ್ವಶನ್ ಸಾಲ್ವ್ ಮಾಡ್ತೀವಿ, ನಾನಾಗ್ಲಿ ಇನ್ನ ಇಬ್ರು ಫ್ಯಾಕಲ್ಟಿ ಮುರಳೀಧರ್ ಸರ್ ಆಗ್ಲಿ ಅಥವಾ ಮನೋಹರ್ ಸರ್ ಆಗ್ಲಿ, ನೆಕ್ಸ್ಟ್ ಮನೋಹರ್ ಸರ್ ಕ್ಲಾಸ್ ಬರುತ್ತೆ, ಇಲ್ಲಿ ಸಾಲ್ವ್ ಮಾಡೋ ಕ್ವಶನ್ ಸಾಲ್ವ್ ಮಾಡೋ ಸಾಕು, ಬೇಜಾನ ಆಯ್ತು. ಬುಕ್ ಇಸ್ ಫಾರ್ ರೆಫರೆನ್ಸ್ ಅಷ್ಟೇ. ನಿಮಗೆ ಒಂದು ಬುಕ್ ರೆಫರೆನ್ಸ್ ಬೇಕು, ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ, ಕೊಡ್ತೀನಿ. ಇಲ್ಲಿ ಏನ್ ಮೆಟೀರಿಯಲ್ ಇದೆ, ಟೆಸ್ಟ್ ಗಳು ಮೇನ್ ಥಿಂಗ್. ದ ಮಾಕ್ ಟೆಸ್ಟ್, ಎಷ್ಟು ಟೆಸ್ಟ್ ತಗೊಂತೀರಾ ಅಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಮೇನ್ ಥಿಂಗ್ ಬೇಕಾಗಿರೋದು. ಸೊ ಮ್ಯಾಥ್ಸ್ ಇಸ್ ಎ ಓನ್ಲಿ ಸಬ್ಜೆಕ್ಟ್ ವೇರ್ ಐ ಕ್ಯಾನ್ ಸ್ಕೋರ್ ಔಟ್ ಆಫ್ 40. ಓಕೆ, ಸೊ ಮ್ಯಾಥ್ಸ್ ಅಲ್ಲಿ ಎಷ್ಟು ಬರ್ಬೇಕು ನನಗೆ? ವಿತೌಟ್ ಎ ಡೌಟ್ ಎಷ್ಟು ಬರ್ಬೇಕು? 20. ಪಕ್ಕ ಬಂದೇ ಬರುತ್ತೆ. ನಾನು ನಂಬಿ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಅದನ್ನ ಯಾವ ತರ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು, ಎಲ್ಲ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ S&A ನೋಡಪ್ಪ. ಇದ್ರಲ್ಲಿ ಈ ರಿಮೈನಿಂಗ್ ಎಲ್ಲ ಇದೆಯಲ್ಲ, S&A ಇನ್ನೊಂದಿದೆ IT ಸ್ಕಿಲ್ಸ್, ಇದು ಸ್ವಲ್ಪ ಕಷ್ಟ. CS ಅವ್ರಿಗೆ ಬಿಟ್ರೆ, ಸ್ವಲ್ಪ EC ಅವ್ರಿಗೆ ಬಿಟ್ರೆ. ಆಮೇಲೆ FEEE, ಇದು CS ಅವ್ರಿಗೆ ಕಷ್ಟ. ಇನ್ನೊಂದು PMS, ಇದು ಆಲ್ಮೋಸ್ಟ್ ಎಲ್ರಿಗೂ ಕಷ್ಟ. ಫೇವರೇಟ್ ಸಬ್ಜೆಕ್ಟ್ ಸರ್. ಪಾಸ್ ಆಗ್ಬೇಕಾ ಇಲ್ಲ ಕಣೋ. ಆಮೇಲೆ ಇನ್ನೊಂದು ಮೇನ್ ಕ್ವಶನ್ ಅಪ್ಪ ನನಗೆ, ಸರ್ DCT ಪಾಸಿಂಗ್ ಮಾರ್ಕ್ಸ್ ಏನ್ ಸರ್? ಪಾಸಿಂಗ್ ಮಾರ್ಕ್ಸ್ ಏನ್ ಸರ್? ವಾಟ್ ಇಸ್ ಪಾಸಿಂಗ್ ಮಾರ್ಕ್ಸ್ ಮ್ಯಾನ್? ಯಾರ ಪಾಸಿಂಗ್ ಮಾರ್ಕ್ಸ್ ಬೇಕಾ? ಎನಿವನ್ ಆರ್ ಹಿಯರ್? 0. ಯಾರನ್ನ ಇದ್ದೀರಾ ಸರ್? ನಂಗೆ ಪಾಸಿಂಗ್ ಮಾರ್ಕ್ಸ್ ಬೇಕು, ಯಾರನ್ನ ಇದ್ದೀರಾ? ಡೆಫಿನೆಟ್ಲಿ ಆ ಕಾಟ ಬಿಟ್ಬಿಡಿ. ನೀವು ಏನು ಮಾಡ್ಬಿಡಿ, ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟು 4ರಲ್ಲಿ ಒಂದೊಂದು ಹಾಕೊಂಡ್ ಬನ್ನಿ. ಮಿನಿಮಮ್ 20 ಮಾರ್ಕ್ಸ್ ಬರುತ್ತೆ ನಿಮ್ಗೆ, ಮಿನಿಮಮ್ 20 ಮಾರ್ಕ್ಸ್ ಬರುತ್ತೆ. ಓಕೆ, ಪಾಸಿಂಗ್ ಮಾರ್ಕ್ಸ್ ವರಿ ಮಾಡ್ಕೊಂಡ್ಬಿಡಿ. ಟ್ರೈ ಟು ಸ್ಕೋರ್. ಸೊ S&A ಅಲ್ಲಿ ರಿಮೈನಿಂಗ್ 4 ಸಬ್ಜೆಕ್ಟ್ ಇದೆಯಲ್ಲ, ಇದರಲ್ಲಿ 3 ಮಾರ್ಕ್ಸ್ ಆಪ್ಷನ್ ಇಟ್ಕೊಳ್ಳಿ. ಓಕೆ, ಸೊ 17 ಏನು ಅಂತಂದ್ರೆ ಅಲ್ಲಿ ಇಲ್ಲಿ ಒಂದು ಮಾರ್ಕ್ಸ್ ಆ ಕಡೆ ಈ ಕಡೆ ಹೋದ್ರೂ ಏನೊಂದು ಪ್ರಾಬ್ಲಮ್ ಆಗ್ಬಾರ್ದು ನಮ್ಗೆ ಇಲ್ಲಿ. ಓಕೆ, ಸೊ ಅಲ್ಲಾದ್ರೂ ನಮ್ಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಹೋಯ್ತು? ನಮ್ಗೆ ಇಲ್ಲಿ 3 4 12 ರಫ್ಲಿ ಎಲ್ಲಿ ಬಂದು ಕುತ್ಕೊಂತೀರಾ ಅಂತಂದ್ರೆ 88 ಮಾರ್ಕ್ಸ್ ಕುತ್ಕೊಂತೀರಾ. ಇನ್ ಯಾವ್ದನ ಆ ಕಡೆ ಈ ಕಡೆ 1 hour +or-2 ಆಯ್ತು ಅಂದ್ರೆ ವಿಲ್ ಕಮ್ ಅಕ್ರಾಸ್ 90. ಯಾಕಂದ್ರೆ ನಾನು ಎಕ್ಸಾಕ್ಟ್ ಆಗಿ ಪ್ರೊಡಿಕ್ಟ್ ಮಾಡಕ್ ಆಗಲ್ಲ. 3 ಕ್ವಶನ್ ನ ಆಪ್ಷನ್ ಇಟ್ಕೊಂಡ್ಲೇಬೇಕು. ಯಾಕಂದ್ರೆ ನೀವು ಏನೋ ಮಾಡಕ್ ಹೋಗಿ ಕರೆಕ್ಟ್ ಆಗಿ ಗೊತ್ತಿದ್ರು ತಪ್ಪು ಮಾಡಕ್ ಅನಿಸಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಖಿತಾ ದಯಾನ್ 23rd ರ್ಯಾಂಕ್ ಬಂದ್ಲು. ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ವಿತಿನ್ 10 ಬಂದೇ ಬರ್ತಾಳೆ ಅಂತ. ಬಟ್ ಏನಾಯ್ತು ಅಂದ್ರೆ ಹುಡುಗಿಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ಲು, ಬಟ್ ಟೆನ್ಷನ್ ಆಗ್ಬಿಟ್ಲು ಟೈಮಲ್ಲಿ. ಮ್ಯಾಥ್ಸ್ ಬೆಳಗ್ಗೆ ಮಧ್ಯಾಹ್ನ ಎಕ್ಸಾಮ್ ಬರೀಬೇಕು, ಬೆಳಗ್ಗೆ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾಳೆ ನಾನು ಹೋಗಲ್ಲ ಅಂತ. ಅಷ್ಟು ಟೆನ್ಷನ್ ಅಂದ್ರೆ ಅಷ್ಟು ಓದಿ ಅಷ್ಟು ಪ್ರೆಷರೈಸ್ ಆಗ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ ಹುಡುಗಿ, ಬಟ್ ಈ ಪ್ರೆಷರೈಸ್ ಆಗ್ಬಿಟ್ಟು ಜಾಸ್ತಿ ಅವ್ರಿಗೆ. ಸೊ ಏನಾಗುತ್ತೆ, ಮೈಂಡ್ ಬ್ಲಾಂಕ್ ಔಟ್ ಆಗ್ಬಿಡುತ್ತೆ. ಸೊ ಅದು ಏನಾಯ್ತು, ಅದರಿಂದ ಶಿ ಲಾಸ್ಟ್ ಅರೌಂಡ್ 5 to 6 ಮಾರ್ಕ್ಸ್. ಇಲ್ಲಾಂದ್ರೆ ಡೆಫಿನೆಟ್ಲಿ ಇನ್ನು 10th ರ್ಯಾಂಕ್ ಬಂದಿರೋದು ನನಗೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಪ್ರೆಷರ್ ಇದು ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಆಪ್ಷನ್ ಇಟ್ಕೊಬೇಕು. ಸೊ ಎಲ್ಲ ಹೋದ್ರು 85 ಬರುತ್ತೆ, 88 ಬರ್ತೀರಾ. ಸೊ ಏನಿಲ್ಲ ಅಂದ್ರೂ 85 and 86 ಪ್ಲಸ್ ತೆಗ್ದಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ, ಯಾವುದೇ CGPA ಇದ್ರೂ. ಸೊ ಯಾವುದೇ CGPA ಅಂದ್ರೆ ಡಿಪ್ಲೊಮೊ CGPA, ಡಿಪ್ಲೊಮೊ ರ್ಯಾಂಕಿಂಗ್ ಬರುತ್ತೆ, ಡಿಪ್ಲೊಮೊ ರ್ಯಾಂಕ್ ಕ್ಯಾಲ್ಕುಲೇಷನ್ ಫಾರ್ C20 ಬರುತ್ತೆ, C20 ಲ್ಯಾಟರಲ್ ಎಂಟ್ರಿ ಬರುತ್ತೆ, C15 ಸಿಲೆಬಸ್ ಬರುತ್ತೆ. 3 ಕ್ಯಾಟಗರಿ ಬರೋದು. ಕರೆಕ್ಟ್? ಯಾರನ್ನ ಇದ್ದೀರಾ? ಎನಿ ಅದರ್ ಪರ್ಸನ್ಸ್? C20 ಸಿಲೆಬಸ್ ಅವರು, C20 ಸಿಲೆಬಸ್ ಲ್ಯಾಟರಲ್ ಎಂಟ್ರಿ ಅವರು, C20 ಸಿಲೆಬಸ್ ಸ್ಟೂಡೆಂಟ್ಸ್. ಈ ರ್ಯಾಂಕ್ ಕ್ಯಾಲ್ಕುಲೇಷನ್ ಇದೆಯಲ್ಲ, ಇದು ತುಂಬಾ ಜನ ಕನ್ಫ್ಯೂಷನ್. ಇದು ಸ್ಟಿಲ್ ನೌ ಇಟ್ಸ್ ಎ ಕನ್ಫ್ಯೂಷನ್. ಕ್ಲಾರಿಟಿ ಮಾಡ್ತೀನಿ ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಹೇಳ್ತೀನಿ ಜಸ್ಟ್ ಬ್ಲೈಂಡ್ಲಿ ಫಾಲೋ. ಅರ್ಥ ಆಯ್ತಾ? ಏನೇ ಆಗಿರ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ತಿಳ್ಕೊಂಡಿದ್ದೀನಿ, ನಾನು ಎಲ್ಲಾ ತಿಳ್ಕೊಂಡು ಮಾತಾಡ್ತಾ ಇರೋದು. ನಾನು ಎವ್ರಿ ಬ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನೇ ಹೇಳ್ತಾ ಇರ್ತೀನಿ ಹುಡುಗರಿಗೆ. ಕೆಲವರು ಬಿಲೀವ್ ಮಾಡ್ತೀರಾ, ಬ್ಲೈಂಡ್ಲಿ ಫಾಲೋ ಮಾಡ್ತೀರಾ. ಡೆಫಿನೆಟ್ಲಿ ಹೇಳ್ತೀನಿ ಅವ್ರಿಗೆ ಒಳ್ಳೇದಾಗೇ ಆಗಿರುತ್ತೆ. ಕೆಲವರು ಡೌಟ್ ಅಲ್ಲಿ ನೋಡ್ತಾ ಇರ್ತೀರಾ, ಡೌಟೇ ಬೇಡ.
ನಾನ್ ತಪ್ಪು ಮಾಡಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ರಿಗಾರ್ಡಿಂಗ್ ದ DCET ನಾನ್ ತಪ್ಪು ಮಾಡಕ್ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ. ಅಟ್ಮೋಸ್ಟ್ ತಪ್ಪಾಗ ಸಣ್ಣ ಪುಟ್ಟ ಆಗುತ್ತೆ, ಕರೆಕ್ಟ್ ಮಾಡ್ಕೊಂತೀನಿ, ಡೋಂಟ್ ವರಿ. ಬಟ್ ಇದು ಹಿಂಗಾಗತ್ತೆ ಅಂದ್ರೆ ಅದಂಗಾಗತ್ತೆ, ಅದ್ ನೋಡ್ತಾ ಹೋಗ್ತೀರಾ ನೀವು. ಈ ಬ್ಯಾಚಲ್ಲೂ ನೋಡ್ತೀರಾ, ನಿಮ್ ಸೀನಿಯರ್ಸ್ ಹೇಳಿರ್ತಾರೆ, ಕೇಳಿ ಬೇಕಾದ್ರೆ ಉಮೇಶ್ ಸರ್ ಹಿಂಗ್ ಹೇಳಿದ್ರು ಕರೆಕ್ಟಾ ಅಂತ ನಿಮ್ಗೆ ಅನುಭವ ಬರುತ್ತೆ. ಸೊ C20 ಸಿಲೆಬಸ್ ಸ್ಟೂಡೆಂಟ್ಸ್ ಯಾರಿದ್ದೀರಾ, ಸೊ ನಿಮಗೆ ತುಂಬಾ ಜನ ಹೇಳೋದು ಫೈನಲ್ ಇಯರ್ ತಗೊಂತಾರೆ ಅಂತ. ಅದರಲ್ಲ, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್, ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ಎಲ್ಲಾನು ತಗೊಂತಾರೆ. ಅರ್ಥ ಆಯ್ತಾ? ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್, CGPA ಮಾರ್ಕ್ಸ್ ಎಲ್ಲ ತಗೊಂತಾರೆ. ಅದ್ರದ್ದು 50% ಏನ್ ಬರುತ್ತೆ CGPA ಬರುತ್ತೆ, ಅದ್ರ 50% ಪ್ಲಸ್ ನೀವು DCT ಏನ್ ಸ್ಕೋರ್ ಮಾಡ್ತೀರಾ 100 ಮಾರ್ಕ್ಸ್ಗೆ ಡಿವೈಡ್ ಬೈ 2 50%. ನೋಡಿ ಇಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ಈ ತರ ಬರುತ್ತೆ, ಕಾಣಿಸ್ತಾ ಇದೆಯಾ ಮಾರ್ಕ್ಸ್ ಕಾರ್ಡು? ಸೊ ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ 6 ಸೆಮ್ದು ಹಿಂಗ್ ಬರುತ್ತೆ. 6 ಸೆಮ್ಗೆ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ತರ ಬರುತ್ತೆ ಕ್ರೆಡಿಟ್ಸ್ ಅರ್ನ್ಡ್, CGPA ಪರ್ಸೆಂಟೇಜ್ ಕನ್ವರ್ಷನ್ ದೊಡ್ಡದಾಗಿದೆ ನೋಡಿ ಇಲ್ಲಿ, ಕ್ರೆಡಿಟ್ಸ್ ಅರ್ನ್ಡ್, CGPA ಪರ್ಸೆಂಟೇಜ್ ಕನ್ವರ್ಷನ್. ಸೊ 9.85 ಇದೆ, 9.85ಗೆ 91% ಬಂತು. ಹೆಂಗ್ ಬರುತ್ತದು 91%? ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಏನ್ ಹೇಳಿ? 9.85 ಮೈನಸ್ 0.75 0.75 ಇಂಟು 10. ಸೊ ಎಷ್ಟು ಬರುತ್ತೆ ರಫ್ಲಿ? ಇದು 9.1 ಬರುತ್ತೆ. ಇಂಟು 10 ಅಂತಂದ್ರೆ ಎಷ್ಟು ಬರುತ್ತೆ? 91% ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ನಿಮ್ಗೆ ಪರ್ಸೆಂಟೇಜ್ ಕನ್ವರ್ಷನ್ ಮಾಡ್ತಾ ಇರೋದು. ಮ್ಯಾಚ್ ಆಯ್ತಾ ಇವಾಗ? ಗೊತ್ತಾಯ್ತಾ? ಸ್ಟಿಲ್ ಎನಿ ಡೌಟ್ಸ್ ಯಾರಿಗಾನ? ಸೊ ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಏನ್ ಬರುತ್ತೆ ಫೈನಲ್ ಆಗಿ, ಇಲ್ಲಿ ಏನ್ CGPA ಬರುತ್ತೆ ಅದನ್ನ ಮೈನಸ್ 0.75 ಮಾಡಿ, 0.75 ಮಾಡಿ ಇಂಟು 10 ಮಾಡಿ. ಸೊ ಇದನ್ನ ಏನ್ ಬಂದಿರುತ್ತೆ ಮೈನಸ್ 0.75 ಮಾಡಿ ಇಂಟು 10 ಮಾಡಿದ್ರೆ ಯು ವಿಲ್ ಗೆಟ್ 91%. ಲಾಸ್ಟ್ ಟೈಮ್ ಸೆಕೆಂಡ್ ರ್ಯಾಂಕ್ ತಗೊಂಡ್ರು ಪರೀಕ್ಷೆ ಇದ್ದು ಮಾರ್ಕ್ಸ್ ಕಾರ್ಡ್ಸ್ ಇದು ನೋಡಿ, ಅವ್ನ್ ಮಾರ್ಕ್ಸ್ ಕಾರ್ಡ್ ಇದು, ವಾಟ್ ದ ಮಾರ್ಕ್ಸ್ ಹ್ಯಾಸ್ ಬೀನ್ ಸ್ಕೋರ್ಡ್ ಕಾಣಿಸ್ತಾ ಕ್ಲೀನ್ ಆಗಿ. ಓಕೆ ನೋಡಿ, ಅವನು 9.85 ತಗೊಂಡಿದ್ದ, he got 91. see the same marks here, 91. ಇದು ಲಾಸ್ಟ್ ಟೈಮ್ 2025 DCT ರ್ಯಾಂಕ್ ಕಾರ್ಡ್ ನೋಡಿ ಇಲ್ಲಿ, he got the engineering second rank, 92 ಸ್ಕೋರ್ ಮಾಡ್ದ. ಅವ್ನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ 93 ಬಂದಿದ್ರೆ ಪ್ರಾಬಲಿ ಟೈ ಅಪ್ ಆಗೋದೇನೋ ಗೊತ್ತಿಲ್ಲ. ಓಕೆ, ಇಲ್ಲ ಪ್ರಾಬಲ್ ಸೆಕೆಂಡ್ ರ್ಯಾಂಕ್ ಬರ್ತಾ ಇದೆ, ಯಾಕಂದ್ರೆ ಹುಡುಗಿ ಜಾಸ್ತಿ ಇದೆ. ಫಸ್ಟ್ ರ್ಯಾಂಕ್ ಬಂದು ಪ್ರತಿಜ್ಞಾನ ಬಂದಿಲ್ಲ, ಅವಳು ಜಾಸ್ತಿ ಇದೆ. ಇದು 10 CGPA ಇದೆ. 10 CGPA ಇದ್ರೆ 92.5% ಬರುತ್ತೆ. ಎಲ್ಲರದ್ದು ಕಾಮನ್ ಆಗಿ 10 CGPA ಇದೆ, 92.5 ಬರುತ್ತೆ. ಓಕೆ, ಸೊ ಎನಿ ಡೌಟ್ಸ್ ಇನ್ ದಿಸ್ ಒನ್ ಯಾರಿಗಾದ್ರು? ಎನಿ ಡೌಟ್ಸ್? ನಾನು ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ತರದ್ದು ವಿತಿನ್ 10th ಒಂದು 3 ಜನ 4 ಬರ್ಬೋದು ಅಂತ ಅನ್ಕೊಂಡಿದೀನಿ. ಜಾಸ್ತಿ ಆಸೆ ಇಟ್ಕೊಂಡಿದೀನಿ, ಬಟ್ ಏನು ಮಾಡಕ್ ಆಗಲ್ಲ. ವಿ ನೀಡ್ ಟು ಡ್ರೀಮ್ ಅಲ್ವಾ? ನೋಡೋಣ ಎಷ್ಟು ಜನ ಬರ್ತೀರಾ ಅಂತ. ಓಕೆ, ಐ ಕೀಪ್ ವೇಟಿಂಗ್. ಎನಿ ಡೌಟ್ಸ್ ಯಾರಿಗಾದ್ರು? ಸೊ ದಿಸ್ ಇಸ್ ದ ರ್ಯಾಂಕ್ಸ್, ಟಾಪ್ ರ್ಯಾಂಕ್ಸ್ ವಾಟ್ ವಿ ಗಾಟ್ ದಿಸ್ ಇಯರ್ 2025. ಲೆಸ್ ದನ್ 10 1 ರ್ಯಾಂಕ್ ಬಂತು. ಲಾಸ್ಟ್ ಟೈಮ್ 4 ರ್ಯಾಂಕ್ಸ್ ಬಂದಿತ್ತು. ಲೆಸ್ ದನ್ 100 17 ರ್ಯಾಂಕ್ಸ್ ಬಂದಿದೆ. ಲೆಸ್ ದನ್ 200 34 ರ್ಯಾಂಕ್ಸ್. ಲೆಸ್ ದನ್ 500 76 ರ್ಯಾಂಕ್ಸ್. ಸೊ ಈ ತರ ಬರುತ್ತೆ ಇಲ್ಲಿ, ಈ ಸಲ ಇನ್ನೂ ಬರುತ್ತೆ. ಓಕೆ, ಡೋಂಟ್ ವರಿ. ಬಟ್ ನಾನು ಯಾವತ್ತೂ ಈ ಪ್ಯಾರಾಮೀಟರ್ ವರ್ಕ್ ಮಾಡಲ್ಲ. ಅರ್ಥ ಆಯ್ತಾ? ಒಂದು ಹುಡುಗರಿಗೆ ಒಳ್ಳೇದಾಗ್ಬೇಕು. ನಾನು ಮಾಡೋದ್ ಮೇನ್ ಇಂಡಿಯಾ ಅಕಾಡೆಮಿಲಿ ಏನು ಅಂತ ನಾನು ಅವಾಗಿಂದ ಹೇಳ್ಕೊಂಡ್ ಬಂದಿರೋದು ಅಷ್ಟೇ. ನಿಮ್ಮ ಸ್ಕೋರಿಂಗ್ ಏನಾದ್ರು ಸರ್ ನನ್ನ ಸ್ಕೋರಿಂಗ್ CGPA ಇದೆ ಸರ್, ನನ್ನ ಎಫರ್ಟ್ ಒಂದು 500 ರ್ಯಾಂಕ್ ಬರ್ತೀನಿ ಅಂತಂದ್ರೆ, ಅಥವಾ 1000 ರ್ಯಾಂಕ್ ಬರ್ತೀನಿ ಅಂದ್ರೆ, ನೀನೊಂದು ರ್ಯಾಂಕ್ ಒಂದು 600 ರ್ಯಾಂಕ್ ಬರಕ್ ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೆ ನಾನು ಗೈಡೆನ್ಸ್ ಕೊಡ್ತೀನಿ. ನಾನು ಹೇಳ್ದಂಗೆ ಮಾಡಿದ್ರೆ ಡೆಫಿನೆಟ್ಲಿ 600 ಅಲ್ಲ, ಇಟ್ ಕ್ಯಾನ್ ಬಿಕಮ್ 500 ಆಲ್ಸೋ, ಇಟ್ ಕ್ಯಾನ್ ಬಿಕಮ್ 400 ಆಲ್ಸೋ, ಇಟ್ ಕ್ಯಾನ್ ಬಿಕಮ್ 250 ಆಲ್ಸೋ. ದಟ್ ಡಿಪೆಂಡ್ಸ್ ಅಪಾನ್ ದ CGPA ಅಂಡ್ ದ ಎಫರ್ಟ್ ವಾಟ್ ಯು ಪುಟ್. ಎಫರ್ಟ್ ಹಾಕ್ತೀರಾ? 200% ಸರ್. ಹಾಕ್ಲೇಬೇಕು. ಯಾಕೆ? ಯಾಕೆ? ಗುಡ್ ರ್ಯಾಂಕ್, ಸಕ್ಸಸ್ ಅಷ್ಟೇ, ಫೈನಲ್ ಥಿಂಗ್. ಇದು ಲ್ಯಾಟರಲ್ ಎಂಟ್ರಿ ಸರ್. ಫಾರ್ಮುಲಾ ಈ ವರ್ಷದ್ದು. ಏನಪ್ಪ ಫಾರ್ಮುಲಾ ಈ ವರ್ಷದ್ದು? ಫಾರ್ಮುಲಾ ಇದೆಯಲ್ಲ ಅದು. POC ಮಾತ್ರ ನೋಡೋಣ. ಆದ್ರೂ ಏನ್ ಬಗ್ಸಿ ಯಾರೋ ಓದ್ತಾ ಇಲ್ಲ ನಂಗನ್ಸ್ದಂಗೆ, ನಾನು ನೋಡ್ದಂಗೆ. ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲಿ ನೋಡೋಣ ಏನ್ ಮಾಡ್ತೀರಾ ಅಂತ. ಅಟ್ಲೀಸ್ಟ್ ಇವಾಗ ಸ್ವಲ್ಪ ಸೀರಿಯಸ್ ಬಂದಿರುತ್ತಾ ನೋಡೋಣ. ಓಕೆ, BOC ಅಂದ್ರೆ ಬಗ್ಸಿ ಓದ್ಬೇಕು ಚಿನ್ನ ಒಂದು ಫಾರ್ಮ್ ಮಂತ್ರ ಕೊಟ್ಟಿದ್ದೆ. ಟೇಕ್ ಇಟ್ ಇನ್ ಡಿಫರೆಂಟ್ ವೇ. ಓಕೆ, ಓದಿ. ಕಮಿಂಗ್ ಟು ದ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್, ಲ್ಯಾಟರಲ್ ಎಂಟ್ರಿ ಅವರು ಬಂದ್ರೆ, ಸೊ ನೀವು ಯಾರು ಹೇಳಿದ್ರು ಕೇಳ್ಬಿಟ್ರು ಲ್ಯಾಟರಲ್ ಎಂಟ್ರಿ ನಾನು ಹೇಳ್ದೀನಿ ಕೇಳ್ರೋ. ಇಲ್ಲಿ ನಿಮ್ಮ 3rd ಸೆಮ್, 4th ಸೆಮ್, 5th ಸೆಮ್, 6th ಸೆಮ್ 4 ಸೆಮ್ದು ತಗೊಂತಾರೆ ಪರ್ಸೆಂಟೇಜ್. ಓಕೆ, ಅದರದ್ದು CGPA ಏನ್ ಬರುತ್ತೆ ಕನ್ವರ್ಟ್ ಮಾಡ್ತಾರೆ, ಪ್ಲಸ್ ನೀವು DCT ಏನ್ ಸ್ಕೋರ್ ಮಾಡ್ತೀರಾ ಕನ್ವರ್ಟ್ ಮಾಡ್ತಾರೆ. ಲ್ಯಾಟರಲ್ ಎಂಟ್ರಿ ಅವರು ನಾನು ಅಬ್ಸರ್ವ್ ಮಾಡೋದಂಗೆ ಒಳ್ಳೆ CGPA ಇರೋದು ಕಡಿಮೆ ಸ್ವಲ್ಪ. ಓಕೆ, ಇದರ ಇಲ್ಲ ನಾನು ಹೇಳ್ತಾ ಇಲ್ಲ, ಬಟ್ ನೀವು ಲ್ಯಾಟರಲ್ ಎಂಟ್ರಿ ಇದಾರಲ್ಲ, ನೀವು ಏನಾರ ಒಳ್ಳೆ CGPA ತಗೊಂಡ್ಬಿಟ್ಟಿದ್ರೆ ಡೆಫಿನೆಟ್ಲಿ ಮುಂದೆ ಆಡ್ ಅಡ್ವಾಂಟೇಜ್ ನಿಮ್ಗೆ. ಓಕೆ, ಚೆನ್ನಾಗಿ ಓದಿ.
ಆಮೇಲೆ ಬ್ರಾಂಚ್ ಚೇಂಜ್ ಬಗ್ಗೆ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ. ಫಸ್ಟ್ ಬ್ರಾಂಚ್ ಚೇಂಜ್ ಸಡನ್ ಆಗಿ ಕೇಳ್ತೀರಾ ಸರ್ ಬ್ರಾಂಚ್ ಚೇಂಜ್ ಮಾಡ್ಬೋದು ಅಂತ, ಅವೆಲ್ಲ ಏನು ಬೇಡ. ಫಸ್ಟ್ ಗೆಟ್ ದ ಗುಡ್ DCET ರ್ಯಾಂಕ್. ಫಸ್ಟ್ ಮೇನ್ ಥಿಂಗ್ ಗುಡ್ DCET ರ್ಯಾಂಕ್. ಇದನ್ನ ತಗೊಳ್ಳಿ ಫಸ್ಟ್. ರ್ಯಾಂಕ್ ಬಂದಾದ್ಮೇಲೆ 15 ದಿವಸ 20 ದಿವಸ ಟೈಮ್ ಇರುತ್ತೆ, ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಅವಾಗ ಬೇಕಾದ್ರೆ ಡಿಸೈಡ್ ಮಾಡ್ಬೋದು ನೀವು, ಇವಾಗಲೇ ಅಂತಲ್ಲ. ಓಕೆ, ಅದಕ್ಕೆ ಏನೇನ್ ಮಾಡೋ ಟೈಮ್ ಟು ಟೈಮ್ ಹೇಳ್ತಾ ಬರ್ತೀನಿ, ಸೆಷನ್ಸ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ಲ್ಯಾಟರಲ್ ಎಂಟ್ರಿ. ಎನಿ ಡೌಟ್ಸ್? ಯಾರ ಲ್ಯಾಟರಲ್ ಎಂಟ್ರಿ ಇದ್ರೆ ಯಾರ ಡೌಟ್ಸ್ ಇದೆಯಾ? ನೋ ಡೌಟ್ಸ್. ಓಕೆ, ಕಮಿಂಗ್ ಬ್ಯಾಕ್ ಟು ದ C15 ಸಿಲೆಬಸ್. ಯಾರು ಹಳೆ ಸಿಲೆಬಸ್ ಅವ್ರು ಇದ್ರೆ, ಸೊ ನಿಮ್ದು ಫೈನಲ್ ಇಯರ್ ಮಾತ್ರ ತಗೊಂತಾರೆ. ನಮ್ಮ ಹುಡುಗರು ಕೇಳ್ಬೋದು ಸರ್ ನಮ್ ಜಾಸ್ತಿ ತಗೊಳಲ್ಲ ಅಂತ, ಅಲ್ವೇನ್ರ? ಏನ್ ಬಿಂದಾಸ್ ಅಲ್ವಾ? ಫೈನಲ್ ಇಯರ್ ತಗೊಂಡ್ಬಿಟ್ರೆ ಏನ್ ಬಾರಿ ಮಸಾಲೆ ಕೂತಳ ಸುಮ್ನೆ. ಎಷ್ಟ ಬರ್ದಿದೆ ಸಿಲೆಬಸ್ ನೀನ? ಎಷ್ಟು ಎಕ್ಸಾಮ್ ಬರ್ದಿದ್ಯಪ್ಪ ನೀವು ಫೈನಲ್ ಇಯರ್ ಅಲ್ಲಿ? ಫೈನಲ್ ಇಯರ್ ಹೇಳಪ್ಪ ಸಾಕು. ಒಂದೇ ಸರ್, ಒಂದು ಥಿಯರಿ ಒಂದು ಲ್ಯಾಬ್. ಅವರೆಷ್ಟು ಬರ್ದವ್ರು ಗೊತ್ತಾ? 5th ಸೆಮ್ 4 ಥಿಯರಿ 3 ಲ್ಯಾಬ್, 6th ಸೆಮ್ 3 ಥಿಯರಿ ಪ್ಲಸ್ 3 ಲ್ಯಾಬ್, ಟೋಟಲ್ 7 ಥಿಯರಿ ಪ್ಲಸ್ 6 ಲ್ಯಾಬ್. ತಾವೇನಪ್ಪ ದಬಾಕಿರೋದು? ಹೇಳಪ್ಪ ಇವಾಗ, ಹೇಳಪ್ಪ ಇವಾಗ. ಸರ್ ನಮ್ಗೆ ಇಷ್ಟೇ ಸಾಕು. ಅದಕ್ಕೆ ಅವ್ರಿಗೆ ಲೇಟ್ ಆಗಿ ಮಾಡ್ತಾ ಇದ್ರು. ನಿಮ್ಗೆ ಯಾಕೆ ಅರ್ಲಿ? ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನೀವು, ಸರ್ ಮೊದ್ಲೆಲ್ಲ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಆಗ್ತಾ ಇತ್ತು DCT ಎಕ್ಸಾಮ್, ಇವಾಗ ಯಾಕೆ ಸರ್ ಬೇಗ ಆಗ್ತಾ ಇದೆ ಅಂತ? ಯಾಕೆ ಬೇಗ ಆಗ್ತಾ ಇದೆ? ದಿಸ್ ಇಸ್ ದ ಮೇನ್ ರೀಸನ್. ನೀವು 6th ಸೆಮ್ ಅಲ್ಲಿ ಏನ್ ಮಾಡ್ತೀರಾ? ಇಂಟರ್ನ್ಶಿಪ್, ಟೈಮ್ ಪಾಸ್, ಪ್ರಾಜೆಕ್ಟ್ ಇಲ್ಲ ಪ್ರಾಜೆಕ್ಟ್ ಇಲ್ಲ ಟ್ರೈನಿಂಗು, ಅದು ಬಿಟ್ರೆ ಬೇರೆ ಏನ್ ಎಕ್ಸಾಮು ಇಲ್ಲ. ಸೊ ಅದಕ್ಕೆ ನಾನ್ ಕೇಳಿರೋ ವ್ಯೂ ಪ್ರಕಾರ ಡೈರೆಕ್ಟ್ ಆಗಿ ಹೇಳಿರೋದು ಯಾರು? KE ಬೋರ್ಡ್ ಚೇರ್ಮನ್. ಡಿಪ್ಲೊಮಾ ಹುಡುಗರು 6th ಸೆಮ್ ಅಲ್ಲಿ ಏನೂ ಮಾಡಲ್ಲ, ಅಲ್ಲಿವರೆಗೂ ಓದ್ಕೊಂಡ್ ಬಂದಿರೋದು ಏನಿದ್ರೆ ಬ್ಯಾಕ್ಲಾಗ್ಸ್ ಇಲ್ದವ್ರು. ಅವ್ರ ಕನ್ಸಿಡರೇಷನ್ ಇರೋದು ಬ್ಯಾಕ್ಲಾಗ್ಸ್ ಇಲ್ದಿರೋರು, ಬ್ಯಾಕ್ಲಾಗ್ಸ್ ಇರೋರು ಅಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನೂ ಮಾಡಲ್ಲ, ಇಮಿಡಿಯೇಟ್ಲಿ ದೇ ಕ್ಯಾನ್ ರೈಟ್. ಅವ್ರು ಹೇಳಿರೋ ಪ್ರಕಾರ ಹೋದ್ರೆ ನಿಮ್ ಎಕ್ಸಾಮ್ ಆಗಿದ್ದು 1 ವಾರಕ್ಕೆ ಇಡಿ ಅಂತ ಹೇಳಿದ್ದಾರೆ. ಸಜೆಸ್ಟ್ ಮಾಡೋಣ? ಬೇಡ ಸರ್. ಬಟ್ ಆದ್ರೂ ಎಲ್ಲ ಕನ್ಸಿಡರೇಷನ್ ಮಾಡಿ ಎಕ್ಸಾಮ್ ಆದ್ಮೇಲೆ, ಯಾಕಂದ್ರೆ ಬ್ಯಾಕ್ಲಾಗ್ ಇರುತ್ತೆ ಅವ್ರಿಗೆ ಗೊತ್ತು, ಎಲ್ಲರೂ ಅಂತಲ್ಲ, ಡಿಪ್ಲೊಮಾ ಹಣೆ ಬರೆಯ ಅಂತ ಗೊತ್ತು ನಮ್ಗೆ. ಅಲ್ಲೂ ಲೆಕ್ಚರ್ಸ್ ಇರ್ತಾರೆ, ರೆಪ್ರೆಸೆಂಟ್ ಮಾಡಿದ್ದಾರೆ. ಅವ್ರು ಹೇಳಿರೋದು ಎಕ್ಸಾಮ್ ಆದ್ಮೇಲೆ ರಫ್ಲಿ ಒಂದು 3 ವೀಕ್ಸ್ ಟೈಮ್ ಕೊಡ್ತಾರೆ. ಸೊ ಅದಕ್ಕೆ ನಿಮ್ಗೆ ಈ ಸಲಿನು ಡೆಡ್ ಲೈನ್ ಈಸ್ ಮೇ ಲಾಸ್ಟ್ ವೀಕ್ ಆರ್ ಜೂನ್ ಫಸ್ಟ್ ವೀಕ್. ಜೂನ್ 5th ಒಳಗೆ ಬಂದ್ಬಿಡುತ್ತೆ. ಅದು ಸ್ಯಾಟರ್ಡೇ ಇಲ್ಲ ಸಂಡೇನೆ ಬೀಳುತ್ತೆ. ಸೊ ಹುಷಾರಾಗಿ ಪ್ರಿಪೇರ್ ಆಗಿ. ಸೊ ಮೇ ಲಾಸ್ಟ್ ವೀಕ್ ಡೆಡ್ ಲೈನ್ ಇಟ್ಕೊಳ್ಳಿ. ಸೊ ಇವತ್ತಿಂದ ತಗೊಂಡ್ರು ರಫ್ಲಿ ಎಷ್ಟು ಮಂತ್ಸ್? 5 ಮಂತ್ಸ್. 5 ಮಂತ್ಸ್ ಬೇಜಾನ ಟೈಮ್ ಆಗೋದಕ್ಕೆ, ಪ್ರಿಪೇರ್ ಆಗೋದಕ್ಕೆ ಬೇಜಾನ ಆಯ್ತು. ಓಕೆ, ನಾವ್ ಒಂದ್ಸಲಿ ಕಂಪ್ಲೀಟ್ ಮಾಡಿ ಬೇಕಾದ್ರೆ ರಿವಿಷನ್ ಮಾಡ್ಬಿಡ್ತೀವಿ, ಅಷ್ಟು ಟೈಮ್ ಸಿಗುತ್ತೆ. ಓಕೆ, ಸೊ C15 ಸಿಲೆಬಸ್ ಯಾರಿದ್ದೀರಾ ಅವ್ರಿಗೆ ಫೈನಲ್ ಇಯರ್ ಮಾತ್ರ ತಗೊಂತಾರೆ. ಓನ್ಲಿ ಫೈನಲ್ ಇಯರ್ ಮಾರ್ಕ್ಸ್ ಮಾತ್ರ ಪ್ಲಸ್ DCT ಸ್ಕೋರ್ ತಗೊಂತಾರೆ. ಓಕೆ, ಸೊ ಗಾಟ್ ಅನ್ ಐಡಿಯಾ? ರ್ಯಾಂಕ್ ಕ್ಯಾಲ್ಕುಲೇಷನ್ ಎನಿ ಡೌಟ್ಸ್ ಯಾರಿಗಾದ್ರು ಈ ಪಾಯಿಂಟ್ ಅಲ್ಲಿ? ಎನಿವನ್? ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಬೇಸ್ ಸೆಟ್ ಮಾಡ್ಬೇಕು ನೀವು. ಪರ್ಟಿಕ್ಯುಲರ್ಲಿ ಸುಮ್ನೆ ಏನೋ ಓದ್ಬಿಡ್ತೀವಿ, ಒಂದು ಅರ್ಥ ಮಾಡ್ಕೊಳ್ರು. ಸುಮ್ನೆ ಏನೋ ಓದ್ಬಿಡ್ತೀನಿ ಅಂದ್ರೆ ಆಗಲ್ಲ. ಅರ್ಥ ಆಯ್ತಾ? ನೀವು ಪರ್ಟಿಕ್ಯುಲರ್ಲಿ ಇಲ್ಲಿ ನೀವು ಪಾಸ್ ಆಗಕ್ ನೋಡ್ತಾ ಇಲ್ಲ. ನೀವ್ ಏನ್ ಥಿಯರಿ ಎಕ್ಸಾಮ್ ಬರೀತೀರಾ ಅದು ನೀವು ಪಾಸ್ ಆಗಕ್ ನೋಡ್ತೀರಾ. ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತೀರಾ, 10 ಮಾರ್ಕ್ಸ್ ಕ್ವಶನ್ ನೋಡ್ತೀರಾ, ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಇಲ್ಲೂ ರಿಪೀಟೆಡ್ ಬರುತ್ತೆ. ಬಟ್ ಇಲ್ಲಿ ಯು ನೀಡ್ ಟು ಸ್ಕೋರ್. 4 ಆಪ್ಷನ್ ಬರುತ್ತೆ, MCQs ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದ್ರೆ 1 ಇಲ್ಲ 0, ಅದು ಮ್ಯಾಟರ್ ಆಗೋದು ನಿಮ್ಗೆ ಇಲ್ಲಿ. ಸೊ ಇದಕ್ಕೆ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಎರಡೂ ಬೇಕು. ಅರ್ಥ ಮಾಡ್ಕೊಳ್ಳಿ, ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಇಲ್ಲ ಅಂದ್ರೂ ಆಗಲ್ಲ. ಓಕೆ, ಸೊ ಆ ಲೆವೆಲ್ಗಿದೆ. ಸೊ ದೇರ್ ಆರ್ ಸ್ಟೂಡೆಂಟ್ಸ್ ಆರ್ ದೇರ್ ಡೆಫಿನೆಟ್ಲಿ. ನಂಗೆ ತುಂಬಾ ಒಂದೊಂದ್ಸಲಿ ಬೇಜಾರಾಗುತ್ತೆ, ಯಾಕೆ ಡಿಪ್ಲೊಮಾ ಹುಡುಗರು ಹಿಂಗೇನ ತುಂಬಾ ಹೆಕ್ಟಿಕ್ಕು ಇದಾರೆ, ಹೈಫೈ ಇದಾರೆ, ತುಂಬಾ ಲೋ ಎಂಡ್ ಅಲ್ಲೂ ಇದಾರೆ. ಕೆಲವರಿಗೆ ವಾಟ್ಸಪ್ ಯೂಸ್ ಮಾಡಕ್ಕೂ ಕರೆಕ್ಟ್ ಆಗಿ ಬರಲ್ಲ ಇದಾರೆ. ಬಟ್ ಈಗಲ್ಲ ಹಂಗಿಲ್ಲ ಅಂತ ಅನ್ಕೊಂಡಿದೀನಿ. ಕೆಲವರಿಗೆ ಆನ್ಲೈನ್ ಸರ್ಚ್ ಮಾಡಕ್ ಬರಲ್ಲ, ಚಾಟ್ GPT ಯೂಸ್ ಮಾಡಕ್ ಬರಲ್ಲ. ಇವೆಲ್ಲ ಇದೆ, ಸುಮಾರು ಟೂಲ್ಸ್ ಇದೆ. ಓಕೆ, ಆ ಟೂಲ್ಸ್ ಎಲ್ಲ ಯೂಸ್ ಮಾಡಿ. ಆಮೇಲೆ ಜಾಸ್ತಿ ಚಾಟ್ GPT ಎಲ್ಲ ನಂಬಕ್ ಹೋಗ್ಬೇಡಿ. ಚಾಟ್ GPT ಆಗ್ಲಿ, ಪರ್ಪ್ಲೆಕ್ಸಿಟಿ ಆಗ್ಲಿ, ಅವೆಲ್ಲ ಏನ್ ನಂಬಕ್ ಹೋಗ್ಬೇಡಿ. ಜಸ್ಟ್ ಫಾರ್ ಅ ರೆಫರೆನ್ಸ್. ಅಲ್ಲಿ ಕರೆಕ್ಟ್ ಆಗಿದ್ರು ಇರುತ್ತೆ, ಕರೆಕ್ಟ್ ಆಗಿ ಇಲ್ಲ ಅಂದ್ರೂ ಇರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ನೀವು ಕನ್ಸಿಡರ್ ಮಾಡೋ ಚಾಟ್ GPT ಕನ್ಸಿಡರ್ ಮಾಡ್ತೀರಾ, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಬಿಲೀವ್ ND Academy ಕಂಟೆಂಟ್ ಡೆಫಿನೆಟ್ಲಿ ವಿಲ್ ಗೆಟ್ ಥ್ರೂ ಇಟ್. ಓಕೆ, ಸೊ ಇಷ್ಟೆಲ್ಲ ಮಾಡ್ತಾ ಇರೋದು ಏನು ಅಂದ್ರೆ, ಒಂದು ಸಕ್ಸಸ್ ಬೇಕು. ಆ ಸಕ್ಸಸ್ಗೆ ಒಂದು ಡ್ರೀಮ್ ಬೇಕು, ಜೊತೆಗೆ ನಿಮ್ ಹಾರ್ಡ್ ವರ್ಕ್ ಬೇಕು, ಒಂದು ಡೆಡಿಕೇಶನ್ ಬಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸಸ್ ಅಂಡ್ ಗೆಟ್ ಇನ್ ಟು ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಕ್ರಾಸ್ ಕರ್ನಾಟಕ. ಯಾವ ಕಾಲೇಜ್ ಚೂಸ್ ಮಾಡಬೇಕು ಏನು ಆ ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಅದ್ರ ಬಗ್ಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಇರುತ್ತೆ ನಿಮ್ಗೆ, ಕಂಪ್ಲೀಟ್ ಸೆಷನ್ಸ್ ಇರುತ್ತೆ.
ಅದನ್ನೇ ಹೇಳೋದು ND Academy ಇಸ್ ಎ ಕಂಪ್ಲೀಟ್ ಪ್ಯಾಕೇಜ್. ನಾಟ್ ಓನ್ಲಿ ದ ಕೋಚಿಂಗ್, ಎಕ್ಸಾಮ್ ಆಗೋರು ಕೋಚಿಂಗ್ ಇರುತ್ತೆ. ನಾನು ಇವತ್ತು ಹೇಳ್ತಾ ಇದೀನಿ, ಎಕ್ಸಾಮ್ ಎಂದಿನ ದಿವಸನೂ ಕ್ಲಾಸ್ ಮಾಡ್ತೀನಿ, ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಎಕ್ಸಾಮ್ ಆಗೋರು ಕೋಚಿಂಗ್ ಇರುತ್ತೆ, ಎಕ್ಸಾಮ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ. ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿ ಅಡ್ಮಿಷನ್ ಆಗಿ ನನ್ನ ಮುಂದೆ ರಿಪೋರ್ಟ್ ಮಾಡೋವರೆಗೂ ನಾನು ನಿಮ್ಮನ್ನ ಕೈ ಬಿಡಲ್ಲ, ಇದಂತೂ ಪಕ್ಕ. ಓಕೆ, ದಿಸ್ ದ ND Academy ರಿಸಲ್ಟ್ಸ್ ಓವರ್ ದ ಇಯರ್ಸ್. ಸುಮ್ಮನೆ ಬಂದಿಲ್ಲಪ್ಪ ಈ ರಿಸಲ್ಟ್ಸ್ ಎಲ್ಲ, ನಾವು ಮಾಡಿದೀವಿ ಅಂತ ನಾನು ಹೇಳ್ಕೊಳೋದಲ್ಲ. ಹುಡುಗರ ಎಫರ್ಟ್ ತುಂಬಾ ಇದೆ, ಅರ್ಥ ಆಯ್ತಾ? ಹುಡುಗರ ಎಫರ್ಟ್ ತುಂಬಾ ಇದೆ, ಹುಡುಗರು ಎಫರ್ಟ್ ಹಾಕ್ಲೇ ಓದ್ಬೇಕು. ಹಂಗೆ ಸಿಮಿಲರ್ಲಿ ನೀವು ಅಷ್ಟೇನೆ, ನಾವ್ ಏನೊಂದು ಗೈಡೆನ್ಸ್ ಕೊಡ್ತೀವಿ, ನೋಡಪ್ಪ ಇದು ಹಿಂಗೆ ಈಸಿ ಮಾಡ್ತೀವಿ. ಆ ಈಸಿ ಮಾಡೋದನ್ನ ನೀನ್ ಯಾವ ತರ ಅಬ್ಸರ್ವ್ ಮಾಡ್ಕೊಂತೀಯೋ ವೆರಿ ಗುಡ್, ಅದನ್ನ ಹೇಳ್ತಾ ಇರೋದು. ಇವಾಗ ನೋಡಿ, ಸುಮಾರು ಜನ ಇವಾಗ ರಫ್ಲಿ ಒಂದು 112, 113 ಜನ ಇದ್ದೀರಾ. ಬಟ್ ಹೋಗ್ತಾ 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 ಏನಾಗುತ್ತೆ, ಡೌನ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಇವಾಗ ಸುಮಾರು ಜನ ಕೇಳ್ತಾರೆ ಆನ್ಲೈನ್ ಕ್ಲಾಸ್ ಅಂದ್ರೆ, ಸರ್ ಆನ್ಲೈನ್ ಕ್ಲಾಸ್ ಅಂದ್ರೆ ಡೌಟ್ಸ್ ಕ್ಲಾರಿಫೈ ಆಗತ್ತಾ ಅಂತ. ಇವಾಗ ಲಾಂಗ್ ಟರ್ಮ್ ಅಲ್ಲಿ ಇದೀರಪ್ಪ, ನಾನು ಓಪನ್ ಆಗಿ ಕೇಳ್ತೀನಿ, ನಾವು ಮಾಡಿದ್ರೆ ಡೌಟ್ಸ್ ಕ್ಲಾರಿಫೈ ಆಗಲ್ಲಪ್ಪ ನಿಮ್ಗೆ? ನಾವ್ ಏನ್ ಹೇಳ್ತೀವಿ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಡೌಟ್ಸ್ ಆಲ್ಮೋಸ್ಟ್ ಅಲ್ಲೇ ಕ್ಲಿಯರ್ ಆಗೋಗುತ್ತೆ. ಒಂದ್ ಏನಿದು, ನಾನು ಯಾವಾಗ್ಲೂ ಹೇಳೋದು, ವರ್ಚುವಲ್ ಕ್ಲಾಸ್ ರೂಮ್ ನೀವು ಒಬ್ಬರೇ ಇರ್ತೀರಾ, ನೀವು ಬೇಕಾಗಿರೋದು ಸೆಲ್ಫ್ ಲರ್ನಿಂಗ್. ಇನ್ ಹೋಗ್ತಾ ಹೋಗ್ತಾ ಹೈಯರ್ ಸ್ಟಡೀಸ್ ಇದೆಯಲ್ಲ, ಸೆಲ್ಫ್ ಲರ್ನಿಂಗ್ ಜೊತೆಗೆ ಓದೋದು ಇರಲ್ಲ, ಅರ್ಥ ಆಯ್ತಾ? ಡಿಸ್ಟರ್ಬೆನ್ಸ್ ಒಂದು ಇಲ್ಲ. ಅಲ್ಲಿ ಕೆಲವರು ಇಷ್ಟಪಡ್ತಾರೆ, ನಾನು ಹೇಳ್ತಾ ಇರೋದು, ಕೆಲವರು ಕುತ್ಕೊಂಡು ಜೊತೆ ಓದ್ಬೇಕು ಅಂತ ಇಷ್ಟಪಡ್ತಾರೆ, ಕೆಲವರು ಸೆಲ್ಫ್ ಲರ್ನಿಂಗ್ ಮಾಡ್ಕೊಂತಾರೆ. ಇವಾಗ ನೀವು ಹೇಳ್ದೆ, ನಿಮ್ಗೆ ಇವಾಗ ಕಿರಣ್ ಚೌಹಾಣ್ ಮಾತಾಡಿಸ್ತೀನಿ, ಒಂದ್ಸಲ ಕ್ಲಾಸ್ ಮಾಡಿಸ್ತೀನಿ. ಕಿರಣ್ ಚೌಹಾಣ್ ಹೇಳ್ತಾ ಇದ್ದ, ಸರ್ ಅವ್ನು ಇದುವರೆಗೆ ಹೇಳೋದು ಒಂದು ಲೈವ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಸರ್ ಅಂತ. ನೀವು ಅಟೆಂಡ್ ಆಗ್ಬೇಡಿ ನಾನು ಹೇಳ್ತಾ ಇಲ್ಲ, ಆ ಮೋಟಿವೇಶನ್ ಬೇಡ. ಟೇಕ್ ದಿಸ್ ಮೋಟಿವೇಶನ್. ಒಂದು ಕ್ಲಾಸ್ ಅಟೆಂಡ್ ಆಗಿಲ್ಲ, ಆದ್ರೂ ಈ ಗಾಟ್ ದ ಟಾಪ್ ರ್ಯಾಂಕ್. ಹೆಂಗ್ ಬಂತು? ಕುತ್ಕೊಂಡು ರಿವಿಷನ್ಸ್, ಕಂಟಿನ್ಯೂಸ್ ರಿವಿಷನ್ಸ್. DCT ಸಕ್ಸಸ್ ಆಗ್ಬೇಕು ಅಂದ್ರೆ ಮೇನ್ ಥಿಂಗ್, ಒಂದ್ಸಲಿ ಓದ್ಬಿಟ್ರೆ ಸಾಲದು ಚಿನ್ನ, ಓದ್ತಾನೆ ಇರ್ಬೇಕು. ಅದನ್ನೇ BOC ಮಂತ್ರ, ಬಗ್ಸಿ ಓದ್ಬೇಕು ಚಿನ್ನ, ನೋಡ್ತಾ ಇರ್ಬೇಕು. ಏನು ಅಂದ್ರೆ ಕಂಟೆಂಟ್ ಹೆಂಗ್ ಇಟ್ಟಿದೀನಿ ಅಂದ್ರೆ, ಯಾವ ಟಾಪಿಕ್ ಬೇಕು, ಏನ್ ಬೇಕು ಅಲ್ಲೋಗಿ ಇಟ್ಟಿದೀನಿ, ಓಪನ್ ಮಾಡಿ ಕುತ್ಕೊಳ್ಳಿ, ಸಾಲ್ವ್ ಮಾಡಿ, ಅಷ್ಟ್ ಮಾಡ್ಕೊಂಡ್ ಬನ್ನಿ. ಕಂಪ್ಲೀಟ್ ರಿವಿಷನ್ಸ್ ಆಗ್ತಾ ಇರ್ಬೇಕು. ಆ ರಿವಿಷನ್ಸ್ ಆಗ್ತಾ ಇದ್ರೇನೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬರೋಕ್ ಸಾಧ್ಯ ಆಗಿರೋದು. ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಬರುತ್ತೆ ಕೊಂಡ್ರೆ. ಏನಂತ ನೋಡಿ, DCT ಅಂದ್ರೆ ಏನೋ ಆಕ್ಟಿಕ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಲಾಸ್ಟ್ ಟೈಮ್ 2025 ಕೊಟ್ಟಿದ್ದು ಏನಂತ ಡಿಫ್ರೆನ್ಸ್ ಏನಿಲ್ಲ, ಅರ್ಥ ಆಯ್ತಾ? ಏನ್ ಮಾಡಿದ್ದ, ಹಿಂಗ್ ಬರೋದ್ನ ಹಿಂಗ್ ಹೋಗ್ ಬಂದ ಅಷ್ಟೇ, ಇನ್ನೇನು ಮಾಡಿಲ್ಲ ಅಲ್ಲಿ, ಅರ್ಥ ಆಯ್ತಾ? 1 or 2 ಕ್ವಶನ್ಸ್ ಹೇಳದ್ನಲ್ಲ, ಒಂದ್ 5 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಎಲ್ಲರೂ 100/100 ತೆಗೆಯೋದು ತುಂಬಾ ಕಷ್ಟ. ಬಿಕಾಸ್ ಇಟ್ ಈಸ್ ಎ ಕಾಂಪಿಟೇಟಿವ್ ಎಕ್ಸಾಮ್, ನಾಟ್ ಎ ಥಿಯರಿ ಎಕ್ಸಾಮ್. ಅಲ್ಲಿ ಕಾಂಪಿಟೇಟಿವ್ ಅಂದಾಗ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಇವಾಗ ಹಂಗಾರೆ ಏನ್ ಸರ್ ಈ ಸರಿ ಪೇಪರ್ ಹೆಂಗ್ ಬರ್ಬೋದು ಅಂತ ಕೇಳ್ಬೋದು ನೀವು. ಇನ್ನ ಸ್ವಲ್ಪ ಕಷ್ಟ ಬರ್ಬೋದು, ಇನ್ನ ಸ್ವಲ್ಪ ಈಸಿ ಬರ್ಬೋದು. ಬಟ್ ಬಂದ್ರೆ ಏನ್ ಬರುತ್ತೆ, ಇದ್ರಲ್ಲೇ ಬರಿಬೇಕು ತಾನೆ. ಇವಾಗ ಮ್ಯಾಥ್ಸ್ ಬಿಟ್ಟು ಬೇರೆ ಏನೋ ಕೇಳ್ತಾನ, ಮ್ಯಾಥ್ಸ್ ಅಲ್ಲಿ 5 ಚಾಪ್ಟರ್ ಬರುತ್ತಪ್ಪ, ಟ್ರಿಗ್ನಾಮೆಟ್ರಿ ಬರುತ್ತೆ. ಟ್ರಿಗ್ನಾಮೆಟ್ರಿ ಅವ್ನಿಗೆ ಏನ್ ಕೊಟ್ಟಿರೋ ಸಿಲೆಬಸ್ ಅದ್ರಲ್ಲೇ ಕೊಡ್ಬೇಕು. ಇನ್ನೇನು ಬೇರೆ ಕೊಡಕ್ ಸಾಧ್ಯ ಇದೆಯಾ? ಬೇರೆ ಕೊಟ್ರೆ ಗ್ರೇಸ್ ಮಾರ್ಕ್ಸ್ ಡೆಫಿನೆಟ್ಲಿ ಸಿಗುತ್ತೆ ನಿಮ್ಗೆ. ಅಟೆಂಡ್ ಮಾಡ್ಲಿ, ಅಟೆಂಡ್ ಮಾಡದೆ ಹೋಗ್ಲಿ, ಡೆಫಿನೆಟ್ಲಿ ಸಿಗುತ್ತೆ. ಸೊ ವರಿ ಬೇಡ. ಸೊ ಅದಕ್ಕೆ ಏನಿದೆ ಬೇಸಿಕ್ಸ್ ನ ಫಾಲೋ ಅಪ್ ಮಾಡಿ. ಡೆಫಿನೆಟ್ಲಿ ಹೇಳ್ತಾ ಇದೀನಿ, ಯು ವಿಲ್ ಗೆಟ್ ಎ ಗುಡ್ ರ್ಯಾಂಕ್. ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ನೀವು ಹಿಂಗ್ ಫೋಟೋ ಹಾಕ್ಸ್ಕೊಂತೀರಾ. ಓಕೆ, ನೋಡಿ ಇಲ್ಲಿ, ದಿಸ್ ನಂಬರ್ಸ್ ವಿಲ್ ಟೆಲ್ ವಾಟ್ ND Academy ಹ್ಯಾಸ್ ಡನ್ ಟು ದ ಸ್ಟೂಡೆಂಟ್ಸ್. ಅಷ್ಟೇ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಪದೇ ಮತ್ತೆ ಹೇಳೋದು ಬೇಡ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದನ್ನ ಇನ್ನೊಂದು ಆಡ್ ಅಪ್ ಆಗುತ್ತೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಟ್ರಿಗ್ನಾಮೆಟ್ರಿ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಒಂದ್ ನಿಮಿಷ. ಇವಾಗ ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ವಾ? ಕಾಣಿಸ್ತದೆ, ಆಪ್ ಕಾಣಿಸ್ತಾ ಇದೆಯಾ? ನೋಡಿ, ಒಂದು ಇಲಿಸ್ಟ್ರೇಷನ್ ಮಾಡ್ತೀನಿ. ಇವಾಗ ಆಪ್ ಈ ತರ ಬಂದ್ರೆ ನಿಮ್ಗೆ ಹೋಮ್ ಸ್ಕ್ರೀನ್ ಬರುತ್ತೆ. ನೀವು ಪರ್ಚೇಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟಿರುತ್ತೆ, ಕೋರ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ, ಬ್ಯಾನರ್ ಕ್ಲಿಕ್ ಮಾಡಿ, ಸೊ ಸ್ಕ್ರಾಲ್ ಮಾಡಿ, ಶಾರ್ಟ್ ಟರ್ಮ್ ಅಂತ ಬರುತ್ತೆ, ಓಪನ್ ಮಾಡಿ. ಒಂದ್ ನಿಮಿಷ. ಓಕೆ, ನೋಡಿ ಇಲ್ಲಿ ಮೇನ್ ಕಂಟೆಂಟ್ಸ್ ಹೋಗ್ಬೇಕು. ಇಲ್ಲಿ ನೀವು ಪರ್ಚೇಸ್ ಮಾಡೋದು ಇನ್ನ ಓಪನ್ ಆಗುತ್ತೆ, ನಮಗೆ ಪರ್ಚೇಸ್ ಆಗಿಲ್ಲ. ಇಲ್ಲಿ ಕಂಟೆಂಟ್ಸ್ ಹೋಗ್ಬೇಕು. ಓವರ್ ವ್ಯೂ ಕಾಣಿಸಲ್ಲ, ಕಂಟೆಂಟ್ಸ್ ಹೋದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇವಾಗ ಏನ್ ಕ್ಲಾಸಸ್ ಮಾಡ್ತೀನಿ ನೋಡಿ, ಆಲ್ರೆಡಿ ನಾನು ಪ್ರೀವಿಯಸ್ ಇಯರ್ ಕ್ಲಾಸಸ್ ನ ಇಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ. 2025 ಪ್ರೀವಿಯಸ್ ಇಯರ್ ಕ್ಲಾಸ್ ವಿಡಿಯೋಸ್ ಅಂತ ಇದೆಯಲ್ಲ, ಇದು ಆಲ್ರೆಡಿ ಲಾಸ್ಟ್ ಇಯರ್ ಕ್ಲಾಸಸ್ ಕಂಪ್ಲೀಟ್ 100 ಮಾರ್ಕ್ಸ್ ಗೆ ಎಲ್ಲಾ ಸಬ್ಜೆಕ್ಟ್ ಇದೆ. ಬಟ್ ಇದರಲ್ಲಿ MCQ ಟೆಸ್ಟ್ ಬರಲ್ಲ, ಅಷ್ಟೇನೇನು ಇಲ್ಲ. ನೋಡಿ, ಎಲ್ಲ ಇದೆ ಸ್ಟೆಪ್ ಬೈ ಸ್ಟೆಪ್. ಓಕೆ, ನೋಡಿ, ಮ್ಯಾಥ್ಸ್ ಇದೆ, SND ಇದೆ, IT ಸ್ಕಿಲ್ಸ್, FEEE, PMS. ನೀವು ಯಾವ್ದು ಬೇಕಾದ್ರೆ ಎನಿ ಟೈಮ್ ಟಾಪಿಕ್ ವೈಸ್ ಇಟ್ಟಿದ್ದೀನಿ ನಿಮ್ಗೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ SND ಬೇಕು, SND ಹೋಗ್ಬಿಟ್ಟು 4 ಚಾಪ್ಟರ್ ಬರುತ್ತೆ, 3ನೇ ಚಾಪ್ಟರ್ ಹೋಗಿ ಯಾವ ಟಾಪಿಕ್ ಬೇಕು ನಿಮ್ಗೆ ಇಲ್ಲಿ. ಓಕೆ, ಸೊ ಇಲ್ಲಿ ಫಸ್ಟ್ ಒನ್ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸಿಲೆಬಸ್ ಓಪನ್ ಮಾಡಿ, ಸಿಲೆಬಸ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇದು ಲಾಕ್ ಆಗಿದೆ, ಓಪನ್ ಅಪ್ ಆಗುತ್ತೆ. ಆಮೇಲೆ
ಸೊ ಯಾವ್ದು ಬೇಕಾದ್ರೂ, ಯಾವ ಟಾಪಿಕ್ ಬೇಕಾದ್ರೂ, ಯಾವ ಯೂನಿಟ್ ಬೇಕಾದ್ರೂ ಎಲ್ಲಾ ಸಿಗುತ್ತೆ ನಿಮ್ಗೆ ಇಲ್ಲಿ. ಪರ್ಚೇಸ್ ಮಾಡ್ಕೊಂಡ್ರೆ ಎಲ್ಲ ಕಂಪ್ಲೀಟ್ ಓಪನ್ ಅಪ್ ಆಗುತ್ತೆ ಇಲ್ಲಿ. ಸೊ ಈ ತರ ಕಂಟೆಂಟ್ ಇಟ್ಟಿದ್ದೀವಿ. ಇದು ಲಾಸ್ಟ್ ಇಯರ್ಗೆ, ಇದು ರೆಫರೆನ್ಸ್ ಅಷ್ಟೇ. ನಿಮ್ಗೆ MCQ ಇಡ್ರಿ ಸರ್ ಅದರಲ್ಲಿ. MCQ ಬೇಡ ಕಣ್ರ, ಇವಾಗ ಆಡಪ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಏನಾಗುತ್ತೆ ಅಂದ್ರೆ, ಬೇಡ ಆಡಪ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಇವಾಗ ಏನ್ ಮಾಡ್ತೀವಿ ಫಾಲೋ ಅಪ್ ಮಾಡಿ. ನಿಮ್ಗೆ MCQ ಬೇಕಾ ನಿಮ್ಗೆ? ಬೇಡ ಸರ್. ಹಾಕ್ರಿ ಸರ್. ಏನಾಗುತ್ತೆ ಅಂದ್ರೆ ಇದು ಆಂಗ್ಸೈಟಿ ಹೋಗ್ಬಿಡುತ್ತೆ ಇಟ್ಬಿಟ್ರೆ. ಇದೀನಿ ಬೇಡ, ಕ್ಲಾಸಸ್ ಸಾಲ್ವ್ ಮಾಡ್ತೀವಿ, ಕ್ಲಾಸಸ್ ಸಾಲ್ವ್ ಮಾಡಿ ನೀವು ಮಾಡಿ. ಡೆಫಿನೆಟ್ಲಿ ತುಂಬಾ ಟೈಮ್ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಓಕೆ, ಸೊ ಕಂಟೆಂಟ್ಸ್ ಬಂದ್ರೆ ಈ ಸಲಿ ಮಾಡೋದಲ್ಲ, ಇಲ್ಲಿ ಸೇವ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಇಲ್ಲಿ ಸೇವ್ ಮಾಡ್ತೀನಿ ನೋಡಿ. ಇಲ್ಲಿ 2026 ಲೈವ್ ಕ್ಲಾಸ್ ಎಲ್ಲ ಈ ಸಲಿ ಮಾಡೋದಲ್ಲ, ಇಲ್ಲಿ ಸೇವ್ ಮಾಡ್ತೀನಿ. ಇಲ್ಲಿ ಬಂದ್ರೆ ಇಲ್ಲೊಂದು ಫೋಟೋ ಹಳೆ ವಿಡಿಯೋ ಎಲ್ಲ ರಿಮೂವ್ ಮಾಡ್ತೀರಾ ಸರ್? ಹಳೆ ವಿಡಿಯೋಸ್ ಇಲ್ಲಪ್ಪ, ಎಲ್ಲ ಒಟ್ಟಿಗೆ ಆಡ್ ಮಾಡ್ತೀನಿ. ಅದು ಇಟ್ಟಿರ್ತೀನಿ, ಶಾರ್ಟ್ ಟರ್ಮ್ ಬ್ಯಾಚ್ ಇಟ್ಟಿರ್ತೀನಿ. ಶಾರ್ಟ್ ಟರ್ಮ್ ಬ್ಯಾಚ್ ಅಂತ ಫೋಟೋ ಆಡ್ ಮಾಡಿ, ಲಾಂಗ್ ಟರ್ಮ್ ಅವ್ರಿಗೆ ಶಾರ್ಟ್ ಟರ್ಮ್ ಅಂತ ಆಡ್ ಮಾಡ್ತೀನಿ. ಯಾಕಂದ್ರೆ ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ. ಹಳೆ ವಿಡಿಯೋಸ್ ಹಂಗೆ ಎದ್ಕೊಳ್ಳಿ, ನೀವು ಯಾವ್ದು ಬೇಕಾದ್ರೆ ನೋಡ್ಕೊಳ್ಳಿ. ಶಾರ್ಟ್ ಟರ್ಮ್ ಬೇಕಾದ್ರೆ ನೋಡ್ಕೊಳ್ಳಿ, ಲಾಂಗ್ ಟರ್ಮ್ ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ, ವೇಟ್ ಮಾಡಿ. ಎಷ್ಟು ಎಲ್ಲ ಬರುತ್ತಪ್ಪ, ಹೊಸದಾಗಿ ಬರುತ್ತೆ. ಇವಾಗೆಲ್ಲ ಹೊಸದಾಗಿ ಮತ್ತೆ ಫ್ರೆಶ್ ಇಂದ ಸ್ಟಾರ್ಟ್ ಆಗುತ್ತೆ. ಚೇಂಜಸ್ ಆಗ್ಬೋದು, ಸೇಮ್ ಟೆಸ್ಟ್ ಬರ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ 25 ಕ್ವಶನ್ ಪೇಪರ್ ಇಟ್ಟಿದ್ದೀನಿ. ಕ್ವಶನ್ ಪೇಪರ್ಸ್ ಕೇಳ್ತಾ ಇದ್ರಿ, ಎಲ್ಲ ನಿಮ್ಗೆ ಏನೇನ್ ಬೇಕೋ ಕಂಪ್ಲೀಟ್ ಎಲ್ಲ ಇಟ್ಟಿದ್ದೇನೆ ಕಣ್ರ. ಎಲ್ಲೂ ಹೋಗೋದ್ ಬೇಕಾಗಿಲ್ಲ, ಆ ತರ ಪ್ಲೇಸ್ ಮಾಡಿದೀನಿ. ಇಲ್ಲ ನಿಜ ಹೇಳ್ರ, ಈ ತರ ಕಂಟೆಂಟ್ಸ್ ಎಲ್ಲ ಸಿಗುತ್ತೇನ್ರ ನಿಮ್ಗೆ? ಇಲ್ಲೇ ಹೇಳ್ಬಿಡು, ಪರವಾಗಿಲ್ಲ, ಏನ್ ಪ್ರಾಬ್ಲಮ್ ಏನಿಲ್ಲ. ನಿಮ್ಗೆ ಏನೇ ಕಂಟೆಂಟ್ ಬೇಕು, ಯಾವ್ದು ಬೇಕು, ಕ್ವಶನ್ ಪೇಪರ್ ಬೇಕಾ, PDF ಬೇಕಾ, ವಿಡಿಯೋ ಬೇಕಾ, ರಿಲೇಟಬಲ್ ಕಂಟೆಂಟ್ಸ್ ಬೇಕಾ, ಎಲ್ಲ ಇಟ್ಟಿದ್ದೀನಿ. ಆಮೇಲೆ ನೋಡಿ, ಮ್ಯಾಥ್ಸ್ ಒಂದು ಫೋಲ್ಡರ್ ಹಾಕಿದೀನಿ. ಇದು ಓಪನ್ ಮಾಡಿದ್ರೆ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಸಿಲೆಬಸ್, ಶಾರ್ಟ್ ಕಟ್ ಮೆಥಡ್ಸ್, ಮತ್ತೆ ಫಾರ್ಮುಲಾ ಮಾರ್ಕ್ ಟೆಸ್ಟ್. ನೋಡಿ ಇಲ್ಲಿ ಟೆಸ್ಟ್ ಇದನ್ನ ಹೇಳಿದ್ದ ನಿಮ್ಗೆ. ಇದು ಮೊನ್ನೆ ವಿಡಿಯೋ ಮಾಡಿದ್ದೆ, ಫ್ರೀ ಇಟ್ಟಿದ್ದೀನಿ, ನಿಮ್ಗೂ ಇಟ್ಟಿದ್ದೀನಿ. ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ. ಸೊ ಎಷ್ಟು ಟೆಸ್ಟ್ ತಗೊಂತಾ ಇರ್ತೀರಾ, ಫಾರ್ಮಾ ಟೆಸ್ಟ್ ತಗೊಂತಾ ಇರ್ತೀರಾ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಮೇನ್ಲಿ ಇದನ್ನ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಮ್ಯೂಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅಡಪ್ ಆಗ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಟಾಪಿಕ್ ವೈಸ್ ಅಡಪ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಟೈಮು ಪ್ರೀವಿಯಸ್ ಇರೋದು ಟಾಪಿಕ್ ವೈಸ್ ಇತ್ತು, ಈ ಸಲ ಕ್ಲಾಸ್ ವೈಸ್ ಇರುತ್ತೆ ಅಷ್ಟೇ. ಒಂದು ಕ್ಲಾಸ್ ಮಾಡ್ತೀವಲ್ಲ, ಕಂಪ್ಲೀಟ್ ಕ್ಲಾಸ್ ಇರುತ್ತೆ ನಿಮ್ಗೆ. ಸೊ ಕಂಪ್ಲೀಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ನಿಮ್ಗೆ. ಸೊ ಅದು ಬಿಟ್ರೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅನ್ಕೊಂಡಿರೋದು, ಇಲ್ಲಿ ಬನ್ನಿ, ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ನೋಡಿ, ಫ್ರೀ ಲೈವ್ ಕೋಚಿಂಗ್ ಬೇಕಾ, ಇಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ. ಆಮೇಲೆ ಫೀಡ್ಬ್ಯಾಕ್ ಇದೆ, ನೋಡಿ ಕುತ್ಕೊಂಡು. ಇಲ್ಲಿ ಎಕ್ಸಾಮ್ ಕಟ್ ಆಫ್ ಅಂಡ್ ಆಪ್ಷನ್ ಎಂಟ್ರಿ ವಿಡಿಯೋಸ್. ಸೊ ಇಲ್ಲಿ ಮೇನ್ ಥಿಂಗು ನಿಮ್ ಸಪೋರ್ಟಿಂಗ್ ಎಲ್ಲ ಅಡಾಪ್ಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಎಷ್ಟು ನಂಬರ್ ಆಫ್ ಕಾಲೇಜಸ್ ಇದೆ ಆಲ್ ಓವರ್ ಕರ್ನಾಟಕ ತಗೊಂಡ್ರೆ ನಂಬರ್ ಆಫ್ ಕಾಲೇಜ್ 218 ಬರುತ್ತೆ. ಈ ಸಲ ಒಂದು 5 ಕಡಿಮೆ ಆಗ್ಬೋದು, 5 ಜಾಸ್ತಿ ಆಗ್ಬೋದು, ಅಷ್ಟೇನೇನು ಇಲ್ಲ ರಫ್ಲಿ. ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬಂದು 21 ಬರುತ್ತೆ, ಏಡೆಡ್ ಬಂದು 8 ಬರುತ್ತೆ. ಏಡೆಡಲ್ಲೇ ಟಾಪ್ ಕಾಲೇಜಸ್ 4 ಬರುತ್ತೆ. ಅಲ್ಲಿ ಪ್ರೈವೇಟ್ 146 ಬರುತ್ತೆ. ಮೈನಾರಿಟಿ 2B, ಮುಸ್ಲಿಂ ಯಾರಿದಾರ, ಕ್ರಿಶ್ಚಿಯನ್ ಅವ್ರಿಗೆ ಸಪರೇಟ್ ಸೀಟ್ಸ್ ರಿಸರ್ವೇಶನ್ ಇರುತ್ತೆ. ಪ್ರೈವೇಟ್ ಯೂನಿವರ್ಸಿಟಿ ಅಂದ್ರೆ ಅಟಾನಮಸ್ ಕಾಲೇಜ್ 27 ಬರುತ್ತೆ. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಂಬರ್ ಆಫ್ ಕಾಲೇಜಸ್. ಸೊ ಏನೇನ್ ಬೇಕು ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಏನಂದ್ರೆ ಟೈಮ್ ಟು ಟೈಮ್ ಅಡಾಪ್ಟ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ಎಲ್ಲವನ್ನು ನೋಡ್ತಾ ಇರಿ ಕುತ್ಕೊಂಡು. ಸೊ ಅದಾದ್ಮೇಲೆ ಇದು 2025 ಫೈಲ್ಸ್ ಬಂದ್ರೆ ನೋಡಿ ಇಲ್ಲಿ ಇಟ್ಟಿದ್ದೀನಿ. ನೋಟಿಫಿಕೇಶನ್, ಬ್ರೌಷರ್, ಕಟ್ ಆಫ್ PDF, ಸೀಟ್ ಮ್ಯಾಟ್ರಿಕ್ಸ್ ಈ ಸಲ ಸಾರ್ಟ್ ಮಾಡಿಲ್ಲ, ಮಾಡ್ಕೊಡ್ತೀನಿ. ಸೊ ರ್ಯಾಂಕ್ ಕಟ್ ಆಫ್ PDF ಇದು ಓಪನ್ ಮಾಡಿ ರೌಂಡ್ 1, ರೌಂಡ್ 2 ನೋಡಿ. GE ಅನ್ನೋದು ಜನರಲ್, ಮತ್ತೆ HK ಅಂದ್ರೆ ಹೈದರಾಬಾದ್ ಕರ್ನಾಟಕ. 3 ರೌಂಡ್ ಬರುತ್ತೆ ಆಕ್ಚುಲಿ. ಸೊ ಥರ್ಡ್ ರೌಂಡ್ ಬಿಟ್ಬಿಡಿ, ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. ಸೊ ಥರ್ಡ್ ರೌಂಡ್ ತುಂಬಾ ಪ್ರಾಬ್ಲಮ್ ಆಯ್ತು. ಯಾಕೆಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ಸ್ ಎಲ್ಲ ಥರ್ಡ್ ರೌಂಡ್ ಬಂತು. ಅವ್ರಿಗೆಲ್ಲ ಅದೃಷ್ಟ ಐಸಲ್ಲಿ ಬಂಪರ್. ಬಟ್ ನಿಮ್ಗೆ ಆಗಲ್ಲ, ಇರೋದು 2 ರೌಂಡ್, 2 ರೌಂಡ್ ಕಟ್ ಆಫ್ ತಗೊಳ್ಳಿ. ಸೊ ಕಟ್ ಆಫ್ ಅಂದ್ರೆ ನೋಡಿ, ಓಪನ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ರೌಂಡ್ 1 ಓಪನ್ ಮಾಡ್ತೀನಿ. ಆಲ್ಮೋಸ್ಟ್ ರೌಂಡ್ 1 ರೆಫರೆನ್ಸ್ ತಗೊಬೇಕು ನೋಡಿ. ಇದು ಕಟ್ ಆಫ್ ನಿಮ್ಗೆ ಕಾಣಿಸ್ತಾ ಇರೋದು. ಏನ್ ಕಟ್ ಆಫ್ ಇದು? ಫಾರ್ ಎಕ್ಸಾಂಪಲ್ UVC ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಜನರಲ್ ಇದು. ಓಕೆ, ಸೊ UVC ಇಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ, ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ನೋಡ್ತಿರಲ್ವಾ? ಒಂದ್ ನಿಮಿಷ. ಆಗಲ್ಲ ಅಂದ್ರೆ ಸ್ವಲ್ಪ ಝೂಮ್ ಇನ್ ಮಾಡಿ ಸರ್. ಏನಪ್ಪಾ? ಝೂಮ್ ಇನ್ ಮಾಡಿ. ಝೂಮ್ ಇನ್ ಮಾಡಿದ್ರೆ ಸರಿಯಾಗಿ ಕಾಣಿಸಲ್ಲ ಕಣ, ಅದಕ್ಕೆ ಇರು. ಇರ್ಲಿ ಬಿಡಿ ಸರ್, ಕಾಣ್ತಿದೆ. ಇವಾಗ ಕಾಣ್ತಾ ಇದೆಯಾ? ಸರ್ ನೋಡಿ ಇಲ್ಲಿ UVC ಗೆ ಏನು ದೊಡ್ಡದು ಮಾಡ್ಬೇಕಾ? ನೋಡಿ ಇಲ್ಲಿ UVC ಗೆ ಫಾರ್ ಎಕ್ಸಾಂಪಲ್ ತಗೊಂಡ, ಅಥವಾ ಎಲ್ಲರೂ CS ನೋಡ್ತೀರಾ. CS ನೋಡಿದ್ರೆ ಜನರಲ್ ಮೆರಿಟ್ ಬಂದು 137 ರ್ಯಾಂಕ್ ಕಟ್ ಆಫ್ ಇದೆ. 137 ರ್ಯಾಂಕ್ ಬಂದು ಕಟ್ ಆಫ್. ಇದು ಏನ್ 137 ರ್ಯಾಂಕ್ ಕಟ್ ಆಫ್ ಅಂತಂದ್ರೆ ಲಾಸ್ಟ್ ಸೀಟ್ ತಗೊಂಡಿರೋ ಹುಡುಗನ್ ರ್ಯಾಂಕ್ ಬಂದು 137 ಅಂತ. ಇವಾಗ ಲಾಸ್ಟ್ ಸೀಟ್ ಎಷ್ಟು ಅಂತ ಕೇಳ್ತೀರಾ ನೀವು. ಲಾಸ್ಟ್ ಸೀಟ್ ಎಷ್ಟು ಅಂತಂದ್ರೆ ಅದಕ್ಕೆ ನೋಡ್ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದ್ ನಿಮಿಷ ಫುಲ್ ಎಕ್ಸಿಟ್ ಆಗ್ಬಿಡ್ತು.
ಇದಕ್ಕೆಲ್ಲ ಒಂದು ಕಟ್ ಆಫ್ ಅಂತ ಒಂದು ವಿಡಿಯೋ ಇಟ್ಟಿದ್ದೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾಡೋಣ ಒಂದು ಇದು ಮಾಡೋಣ. ಸದ್ಯಕ್ಕೆ ಸುಮ್ಮನೆ ಟೆಂಪ್ರವರಿ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದೀನಿ. 25 ಫೈಲ್ಸ್. ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಇವಾಗ 137 ನೋಡಿದ್ರಲ್ಲ, ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ನೋಡಬೇಕು. ಸೀಟ್ ಮ್ಯಾಟ್ರಿಕ್ಸ್ ಹೋದ್ರೆ ಫಸ್ಟ್ ರೌಂಡ್ ಜನರಲ್ ಸೀಟ್ ಮ್ಯಾಟ್ರಿಕ್ಸ್ ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಓಪನ್ ಅಪ್ ಆಗುತ್ತೆ ನೋಡಿ. ಇಲ್ಲಿ UEC ಇಲ್ಲಿ ಕಾಣಿಸ್ತಿದೆಯಾ ಇಲ್ಲಿ? ಓಕೆ, ಕಾಣಿಸ್ತಾ ಇದೆಯಾ UEC ನೋಡಿ? UEC ಅಲ್ಲಿ ನಾನು ಯಾವ್ದು ಹೇಳಿದೆ ಇವಾಗ? CS ಹೇಳಿದೆ. CS ಇದೆ ಜನರಲ್ ಮೆರಿಟ್ ನೋಡಿ, ಇಲ್ಲಿ ಬರುತ್ತೆ ಜನರಲ್ ಮೆರಿಟ್. ಎಷ್ಟು ಸೀಟ್ಸ್ ಇದೆ? ಅಂದ್ರೆ ಏನ್ ಅರ್ಥ? 4 ಸೀಟು. ಅರ್ಥ ಆಯ್ತಾ? 137ನೇ ರ್ಯಾಂಕ್ ಬಂದಿರೋ ಹುಡುಗ 4ನೇ ಸೀಟ್ ತಗೊಂಡಿದ್ದಾನೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ರೌಂಡ್ ಬಂದಾಗ ಅಲ್ಲಿ ಏನೋ ಸೀಟ್ಸ್ ಇತ್ತು ಅಂದ್ರೆ ಬಂದಿರುತ್ತೆ, ಸೀಟ್ಸ್ ಇಲ್ಲ ಅಂತಂದ್ರೆ ಅದೇ ಲಾಸ್ಟ್ ಕಟ್ ಆಫ್. ಸೊ ಈ ತರ ನೀವು ಕಟ್ ಆಫ್ ನ ನೋಡ್ಕೊಬೇಕು. ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಇಲ್ಲಿ. ಸೊ CS ತಗೊಂಡ್ರೆ 4 ಸೀಟು, EC ತಗೊಂಡ್ರೆ 3 ಸೀಟು, ಜನರಲ್ ಕ್ಯಾಟಗರಿ ಹೇಳ್ತಾ ಇರೋದು. ಅದೇ ನೀವು ಕ್ಯಾಟಗರಿ ವೈಸ್ ಹೋದ್ರೆ 2A's ಅವ್ರಿಗೆ 1 ಸೀಟ್ ಬರುತ್ತೆ, CS ತಗೊಂಡ್ರೆ 2A's ಅವ್ರಿಗೆ 1 ಸೀಟ್ ಬರುತ್ತೆ, ಆಮೇಲೆ ಇಲ್ಲಿ 1 ಕ್ಯಾಟಗರಿ 1 ಅವ್ರಿಗೆ 1 ಸೀಟ್ ಬರುತ್ತೆ, ಆಮೇಲೆ ಇಲ್ಲಿ ಬಂದ್ರೆ ಜನರಲ್ ಮೆರಿಟ್ ರೂರಲ್ 1 ಸೀಟ್ ಬರುತ್ತೆ, SC ಜನರಲ್ ಬರುತ್ತೆ, ಕನ್ನಡ ಮೀಡಿಯಂ ಬರುತ್ತೆ, ST ಜನರಲ್ ಬರುತ್ತೆ. ಈ ತರ ಡಿವೈಡ್ ಆಗುತ್ತೆ. ಸೊ CS ಗೆ ತಗೊಂಡ್ರೆ ಕಂಪ್ಲೀಟ್ 10 ಸೀಟ್ಸ್ ಬರುತ್ತೆ, EC ಗೂ 10 ಸೀಟ್ಸ್ ಇದೆ. 10 ಸೀಟ್ಸ್ ಈ ತರ ಹರಿದು ಮುಕ್ಕೋಗಿದೆ ನೋಡಿ. ಕೌಂಟ್ ಮಾಡಿದ್ರೆ ಬರ್ತಾ ಇದೆ 1 2 2 2 4 6 7 8 9 10 ಸೀಟ್ಸ್ ಬರುತ್ತೆ. ಇದು ಜನರಲ್ ಕ್ಯಾಟಗರಿ ಅವರಿಗೆ. ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಸಪರೇಟ್ ಸೀಟ್ಸ್ ಬರುತ್ತೆ, ಅದು ಇಂಡಿಕೇಟ್ ಮಾಡ್ತೀನಿ ನೋಡಿ ಇಲ್ಲಿ, ಅದು ಇದೆ ನೋಡ್ಕೊಬಹುದು. ಸೊ ನೀವು ಇವಾಗ ಒಳ್ಳೆ ಕಾಲೇಜ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಇವಾಗ UEC ಗೌರ್ಮೆಂಟ್ ಕಾಲೇಜ್ ಚೆನ್ನಾಗಿದೆ. ಕೆಲವೊಬ್ಬರಿಗೆ UEC ಯಾಕೆ ಪ್ರಿಫರ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಫೀಸ್ ಕಡಿಮೆ ಇರೋದನ್ನ ಪ್ರಿಫರ್ ಮಾಡ್ತಾರೆ ಅಲ್ವಾ? ಸೊ ಇವಾಗ 4ನೇ ಸೀಟ್ ಅಲ್ಲಿ ನೀವು ಒದ್ದಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ತಗೊಳ್ಳಿ, ಬೆಸ್ಟ್ ಎಕ್ಸಾಂಪಲ್. 137 ರ್ಯಾಂಕ್ ಇದೆಯಪ್ಪ, CS ಬೇಕು ನನಗೆ, ನಾನು UEC ಹೋಗ್ಬೇಕು, ಫೀಸ್ ಕಡಿಮೆ ಇದೆ, ಓಕೆ ಪ್ಲೇಸ್ಮೆಂಟ್ಸ್ ಒಂದು ಆವರೇಜ್ ಅಲ್ಲಿ ಇದೆ, ನಾನು ಹೋಗ್ತೀನಿ ಅಂದ್ರೆ ನೀನ್ ಎಷ್ಟನೇ ರ್ಯಾಂಕ್ ಬರಬೇಕು ಈ ಸಲ? ಕಮಾನ್ 137. ಕಟ್ ಆಫ್ 137 ಅರ್ಥ ಆಯ್ತಾ ಏನು ಅಂತ ಇವಾಗ ಹೇಳಿದ್ ನಾನು? ಕಟ್ ಆಫ್ 137 ಅರ್ಥ ಆಯ್ತಾ? 130 ಸರ್. ಇವಾಗ ನಾನು ಹೇಳ್ತಾ ಇರೋದೇನು ಅಂದ್ರೆ, ಒಂದು ನಿಮಿಷ, ಓಕೆ ಅಲ್ಲಿ ಬರೆಯಕ್ಕಾಗಲ್ಲ, ಅದಕ್ಕೆ ಎಲ್ಲಿ ತಗೊಂಡೆ? GMಗೆ ತಗೋಣ. ಇದು ಕ್ಯಾಟಗರಿ ವೈಸ್ ಹೋಗುತ್ತೆ ನಿಮ್ಗೆ ಇಲ್ಲಿ. ಸೊ ನಾನು ಇವಾಗ ಹೇಳ್ತಾ ಇರೋದೇನಂದ್ರೆ, UEC ಯಲ್ಲಿ ಯಾವ್ದಕ್ಕೆ? CS ಗೆ ಕಟ್ ಆಫ್ ಎಷ್ಟಿದೆ? 127 ಅಲ್ವಾ? 37 ಸರ್. 137 ಅಲ್ವಾ? 137. 137 ಇದೆ. 137 ಎಷ್ಟು ಸೀಟ್ಸ್ ಬರುತ್ತೆ ನಮ್ಗೆ ಇಲ್ಲಿ ಜನರಲ್ಗೆ? 4 ಸೀಟ್ಸ್ ಇದೆ. 4ನೇ ಸೀಟು ಅಂದ್ರೆ 137 ಅಂತಂದ್ರೆ ಈ 4ನೇ ಸೀಟ್ ಬಂದಿರೋನು 137ನೇ ರ್ಯಾಂಕ್ ಅಂತ ಅನ್ಕೊಬಹುದು ಇಲ್ಲಿ. ಇವಾಗ ನೀವು ಅದೇ ಸೀಟ್ ನ ಒನ್ ಆಫ್ ದ ಸೀಟ್ಸ್ ತಗೊಬೇಕು. ನಾನು CS ಅಲ್ಲಿ UEC ಅಲ್ಲಿ ತಗೊಬೇಕು, ನೀವ್ ಎಷ್ಟನೇ ರ್ಯಾಂಕ್ ಬರ್ಬೇಕು? ಈ 137 ಇದೆಯಲ್ಲ, ದಿಸ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಅಂದ್ರೆ ಏನು ಅಂದ್ರೆ, ಇದು ಬೇಕಾದ್ರೆ 120 ಬಂದು ಕುತ್ಕೊಬಹುದು, ಅಥವಾ 100 ಬಂದು ಕುತ್ಕೊಬಹುದು, ಅಥವಾ ಇದು ಬೇಕಾದ್ರೆ 150ಗೂ ಆಗ್ಬೋದು, ಅಥವಾ 200 ಆಗ್ಬೋದು. ಹೆಂಗೆ ಸರ್ ಇದು ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಅಲ್ವಾ? ಯಾವ ತರ ಇದು ಅಂತಂದ್ರೆ, ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಸ್ಟೂಡೆಂಟ್ಸ್ ಚಾಯ್ಸ್, ಅಷ್ಟೇ, ಇನ್ನೇನು ಇಲ್ಲ. ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಸ್ಟೂಡೆಂಟ್ ಚಾಯ್ಸ್. ಸೊ ಈ ಸರಿ ಸೆಲೆಕ್ಟ್ ಮಾಡಿರೋನು 137 ರ್ಯಾಂಕ್ ವರೆಗೂ ಹೋಲ್ಡ್ ಆಗಿದೆ. ನೆಕ್ಸ್ಟ್ ಸಲಿ ಮಾಡೋನು ಫಸ್ಟ್ ಎಲ್ಲ ಟಾಪ್ ಕಾಲೇಜ್ ಮಾಡ್ಕೊಂಡು ಆಮೇಲೆ ಲೇಟ್ ಆಗಿ UEC ಬರ್ತಾರೆ, ಅವಾಗ ಇಟ್ ಕ್ಯಾನ್ ಇನ್ಕ್ರೀಸ್. ಸೊ ರಫ್ಲಿ ಏನು ಅಂದ್ರೆ ಒಂದು 10 ರ್ಯಾಂಕ್ಸ್ ಆ ಕಡೆ ಇಟ್ಕೊಂಡ್ಬಿಡಿ 100s ಅಲ್ಲಿ ಬಂದಾಗ. ಓಕೆ, 500s ಬಂದಾಗ ಒಂದು 20 to 30 ರ್ಯಾಂಕ್ಸ್ 40 ರ್ಯಾಂಕ್ಸ್ ಆ ಕಡೆ ಇಟ್ಕೊಂಡ್ಬಿಡಿ. ಸೊ ನೀವು UEC ಹೋಗ್ಬೇಕು ಅಂತಂದ್ರೆ ಅರೌಂಡ್ 150 ಬರ್ಬೇಕು ನೀವು. ಅರ್ಥ ಆಯ್ತಾ? ವಿತ್ ಇನ್ 150 ಇದ್ರೆ ಡೆಫಿನೆಟ್ಲಿ ಸಿಗುತ್ತೆ. 150 ಪ್ಲಸ್ ಅಲ್ಲಿ ಇದ್ರೆ ಸಿಗೋ ಚಾನ್ಸಸ್ ಇರುತ್ತೆ. ದಿಸ್ ದ ಮೀನಿಂಗ್ ಆಫ್ ಕಟ್ ಆಫ್ ಅಂಡ್ ಸೀಟ್ ಮ್ಯಾಟ್ರಿಕ್ಸ್. ಅದಕ್ಕೆ ಎಷ್ಟು ಸೀಟ್ಸ್ ಇದೆ, ಏನು, ಇವೆಲ್ಲ ತಿಳ್ಕೊಬೇಕು ನೀವು. ಓಕೆ, ಅದಕ್ಕೆಲ್ಲ ಕಂಪ್ಲೀಟ್ ಗೈಡೆನ್ಸ್ ನಾನು ಕೊಡ್ತೀನಿ. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ನಿಮ್ಗೆ ಯಾವ ಕಾಲೇಜ್ ಬೇಕೋ ಲಿಸ್ಟ್ ಮಾಡ್ಕೊಳ್ಳಿ, ಎಷ್ಟು ಸೀಟ್ಸ್ ಇದೆ ಇದ್ ಮಾಡ್ಕೊಳ್ಳಿ. ಇವಾಗ ನೀವು ಕೇಳಬಹುದು, ಸರ್ ಈ ಸೀಟ್ಸ್ ಎಲ್ಲ ಡಿವೈಡ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಅಂತ. ಇದಕ್ಕೆಲ್ಲ ಒಂದು ರೇಷಿಯೋ ಇರುತ್ತೆ. ಓಕೆ, DT ಬೋರ್ಡ್ ಅವರು ಇದಕ್ಕೆ ಈ ಕ್ಯಾಟಗರಿಗೆ ಈ ಕಾಲೇಜಲ್ಲಿ ಇಷ್ಟು ರೇಷಿಯೋ ಅಂತ ಇರ್ತಾರೆ, ನಾವು ನೀವು ಡಿಸೈಡ್ ಮಾಡಕ್ಕಾಗಲ್ಲ. ಬಟ್ ಒಂದು ಅಸಂಪ್ಷನ್ ಏನ್ ಹೋಗ್ಬೋದು ಅಂತಂದ್ರೆ, ಲಾಸ್ಟ್ ಇಯರ್ದು ಏನಿದೆ ಆಲ್ಮೋಸ್ಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ UEC ಅಲ್ಲಿ ಕ್ಯಾಟಗರಿ 1 ಅವರಿಗೆ EC 1 ಸೀಟ್ ಕೊಟ್ಟಿದ್ದಾರೆ,
CS ಅಲ್ಲಿ 1 ಸೀಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸೇಮ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದು 0 ಆಗ್ಬಿಡಲ್ಲ. ಎಲ್ಲಿ ವೇರಿಯೇಷನ್ಸ್ ಆಗುತ್ತೆ ಜನರಲ್ ಮೆರಿಟ್ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಜಾಸ್ತಿ ಸೀಟ್ಸ್ ಇರೋ ಕಡೆ ವೇರಿಯೇಷನ್ಸ್ ಆಗುತ್ತೆ. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇವಾಗ ಯಾರ್ಯಾರು ಜನರಲ್ ಕ್ಯಾಟಗರಿ ಇದೀರಾ ನೀವು ಏನು ಮಾಡಂಗಿಲ್ಲ, ಏನ್ ಮಾಡ್ಬೇಕು? ಅರ್ಥ ಆಯ್ತಾ ಕಾನ್ಸೆಪ್ಟ್ ಇವಾಗ? ಕನ್ನಡ ಮೀಡಿಯಂ ಯಾರಿದ್ದೀರಾ, ರೂರಲ್ ಕ್ಯಾಟಗರಿ ಯಾರಿದ್ದೀರಾ, ಪರ್ಟಿಕ್ಯುಲರ್ಲಿ ಕ್ಯಾಸ್ಟ್ ಯಾರಿದ್ದೀರಾ ನೋಡಿ, ಎಲ್ಲಾ ಕ್ಯಾಸ್ಟ್ ಪ್ಲೇ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B, ಜನರಲ್ ಬಿಟ್ಬಿಡಿ, SC, ST, ಅದ್ರಲ್ಲಿ ಕನ್ನಡ, K ಅಂದ್ರೆ ಕನ್ನಡ, R ಅಂದ್ರೆ ರೂರಲ್, ಕನ್ನಡ ಮೀಡಿಯಂ, ರೂರಲ್ ಮೀಡಿಯಂ. ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು SC ST ಹುಡುಗ ಅನ್ಕೊಳ್ಳಿ, ನಂದು ಕನ್ನಡ ಮೀಡಿಯಂ ಕೋಟಾನು ಇದೆ ಮತ್ತೆ ರೂರಲ್ ಕೋಟಾನು ಇದೆ. ಸೊ ನನಗೆ 6 ಆಪ್ಷನ್ ಬರುತ್ತೆ. ಹೆಂಗೆ ಸರ್ ಅಂತಂದ್ರೆ ನೋಡಿ, ಫಸ್ಟ್ ಜನರಲ್ ಮೆರಿಟ್ ಹುಡುಕುತ್ತೆ, ಅಲ್ಲಿ ಸೀಟ್ ಇದೆಯಾ ಅಲಾಟ್ಮೆಂಟ್ ಮಾಡುತ್ತೆ, ಅಲ್ಲಿ ಇಲ್ವಾ, ನಾನು ಕನ್ನಡ ಮೀಡಿಯಂಗೂ ಎಲಿಜಿಬಲ್ ಇದ್ದೀನಿ, ಸೊ ಇಲ್ಲಿ ಹೋಗುತ್ತೆ, ಇಲ್ಲಿ ನೋಡಿ ಹೇಳ್ತೀನಿ ಇಲ್ಲಿ. ಸೊ ನಾನು ಜನರಲ್ ಮೆರಿಟ್ ಎಲಿಜಿಬಲ್ ಇದ್ದೀನಿ, ಮತ್ತೆ ಜನರಲ್ ಕನ್ನಡ ಮೀಡಿಯಂ ಎಲಿಜಿಬಲ್ ಇದ್ದೀನಿ, ಜನರಲ್ ರೂರಲ್ ಎಲಿಜಿಬಲ್ ಇದ್ದೀನಿ, ಪ್ಲಸ್ SC ಜನರಲ್, ಆಮೇಲೆ SC ಕನ್ನಡ, SC ರೂರಲ್, 6 ಆಪ್ಷನ್ಗೆ ಎಲಿಜಿಬಲ್ ಇದ್ದೀನಿ ನಾನು, ಕೋಟಾ ಇದ್ರೆ. ಅದಕ್ಕೆ ಕ್ಯಾಸ್ಟ್ ಕ್ಯಾಟಗರಿ ಇದ್ರೆ, ರೂರಲ್ ಕೋಟಾ ಇದ್ರೆ, ಕನ್ನಡ ಮೀಡಿಯಂ ಇದ್ರೆ ದಯಮಾಡಿ ಬಿಡಕ್ ಹೋಗ್ಬೇಡಿ, ಸುಮಾರು ಟೈಮ್ ಇದೆ. ಫೆಬ್ರವರಿ ಅಪ್ಲಿಕೇಶನ್ ಆಗ್ತಾನೆ, ಅಷ್ಟು ರೆಡಿ ಮಾಡ್ಕೊಂಬಿಡಿ. ಅದಕ್ಕೆ ಏನೇನು ಮಾಡ್ಬೇಕು ಸೆಷನ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ಇವಾಗ ನಾರ್ಮಲ್ ಆಗಿ ಯಾವುದೇ ಕ್ಯಾಟಗರಿ ಇಲ್ಲ, ಬಟ್ ಅವ್ನು ಕನ್ನಡ ಮೀಡಿಯಂ ಇದ್ದಾನೆ, ಜನರಲ್ ಕ್ಯಾಟಗರಿ ಅವನು ರೂರಲ್ ಎಲಿಜಿಬಲ್ ಇದ್ದಾನೆ, ಅವನು ಸಿಗೋದು 3 ಆಪ್ಷನ್. ಫಸ್ಟ್ GML ಚೆಕ್ ಮಾಡುತ್ತೆ, ಇಲ್ಲಿಲ್ವಾ ಇಲ್ಲಿಗೆ ಹೋಗುತ್ತೆ, ಸೀಟ್ ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ, ಇಲ್ಲ ಇಲ್ಲೋಗುತ್ತೆ ಅಷ್ಟೇ. ಬಟ್ ಕ್ಯಾಟಗರಿ ಯಾರಿಗಿರುತ್ತೆ ಅವ್ರು ಏನ್ ಮಾಡುತ್ತೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಫಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ, ಇದು ಆಗ್ಲಿಲ್ವಾ ಇಲ್ಲೋಗುತ್ತೆ, ಇದು ಆಗ್ಲಿಲ್ವಾ ಇಲ್ಲೋಗುತ್ತೆ. ಸೊ ಜನರಲ್ ಮೆರಿಟ್ ಯಾರಿದಾರ ಜಸ್ಟ್ 3 ಟೈಮ್ಸ್ ಚೆಕ್ ಮಾಡುತ್ತೆ, ಯಾರ್ಯಾರಿಗೆ ಕ್ಯಾಸ್ಟ್ ಇದೆ ಅವ್ರಿಗೆ 6 ಟೈಮ್ಸ್ ಚೆಕ್ ಮಾಡುತ್ತೆ. ದಿಸ್ ಇಸ್ ದ ಕ್ಯಾಸ್ಟ್ ಕೋಟಾ ರಿಸರ್ವೇಶನ್. ಜನರಲ್ ಮೆರಿಟ್ ಅವ್ರು ಬೈಕ್ ಅಂತ ಇರ್ತಾರೆ, ನಮಗ್ ಮಾತ್ರ ಇಲ್ಲ, ಎಲ್ಲ ಹೊಡ್ಕೊಂಡ್ಬಿಡ್ತಾರೆ. ಹಂಗಂತ ಏನಿಲ್ಲಪ್ಪ, ಅವ್ರಿಗೆಲ್ಲಾ ಕಡೆ ಏನಿಲ್ಲ, ಕೆಲವೊಂದು ಕಡೆ ಇದೆ ಅಷ್ಟೇ. ಯಾಕಂದ್ರೆ ಗೌರ್ಮೆಂಟ್ ಅವ್ರು ಮಾಡಿರೋದು, ನಾವು ನೀವು ಏನು ಮಾಡಕ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ರಿಸರ್ವೇಶನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಸೊ ಅದ್ ನಾವೇನು ಮಾಡಕ್ ಆಗಲ್ಲ. ಸೊ ಜನರಲ್ ಕ್ಯಾಟಗರಿ ಯಾರಿದ್ದೀರಾ ನಿಮ್ ಕೇಳ್ಕೊಳ್ಳೋದು ಒಂದೇನೆ, ನಿಮ್ಗಿರೋದು ಒಂದೇ ಒಂದು ಮಂತ್ರ, BOC. ಅಟ್ಲೀಸ್ಟ್ ಇವಾಗಾದ್ರೂ ಅರ್ಥ ಮಾಡ್ಕೊಂಡು ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ರಿಮೈನಿಂಗ್ ಜಾಸ್ತಿ ಖುಷಿ ಆಗ್ಬೇಡಿ, ಅರ್ಥ ಆಯ್ತಾ? ನಿಮ್ಗೆ ಹೆಂಗ್ ಕಾಂಪಿಟೇಷನ್ ಇರುತ್ತೋ ಅದು ಕಾಂಪಿಟೇಷನ್ ಇರುತ್ತೆ. ಆ ಸೀಟ್ಸ್ ನಿಮ್ಗೆ ಉಳ್ಕೊಂಡ್ರೆ ಬರೋದು ಹೇಳ್ತಾರೆ ನಿಮ್ ರ್ಯಾಂಕಿಂಗ್ ಬಂದಾಗ. ಈ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ 6 ಟೈಮ್ ಹೇಳದ್ನಲ್ಲ, ಸೊ ನಿಮ್ಮ ರ್ಯಾಂಕಿಂಗು ಜನರಲ್ ಮೆರಿಟ್ 150 ಇತ್ತು ಅಂದ್ರೆ, ನಿಮ್ದೇನಾದ್ರೆ 200 ಇತ್ತು ಅಂತಂದ್ರೆ, ಈ 150 ಇಂದ 200 ಬರೋಷ್ಟೊತ್ತಿಗೆ ಸೀಟ್ ಉಳ್ಕೊಂಡಿದ್ರೆ ಬರುತ್ತೆ, ನಿಮ್ಗೆ ಎಲ್ಲ ಬರಲ್ಲ. ಅದಕ್ಕೆ ನೀವು ಓದ್ಬೇಕು. ಬಟ್ ಏನಂದ್ರೆ ನಿಮ್ಗೆ ಅಡಿಷನಲ್ ಅಡ್ವಾಂಟೇಜ್ ಇದೆ, ಇದ್ರ ಮೇಲ್ಗಡೆ ಒಬ್ರು ಇರ್ತಾರೆ, ಯಾರು ನೋಡಿ, ಅವ್ರಿಗೆ 6+6. ಇವಾಗ ಏನ್ ಹೇಳಿದೆ, ಇಷ್ಟು ಜನರಲ್ ಹುಡ್ಕುತ್ತೆ, ಪ್ಲಸ್ ಹೈದರಾಬಾದ್ ಕರ್ನಾಟಕ ಸೇಮ್ ಆಪ್ಷನ್ಸ್ ಬರುತ್ತೆ, 12 ಟೈಮ್ ಹುಡ್ಕುತ್ತೆ, 12 ಆಪ್ಷನ್ಸ್ ಇರುತ್ತೆ. ಅರ್ಥ ಆಯ್ತಾ? ಬಟ್ ಅವರು ಕೆಲವ್ರು ಇರ್ತಾರೆ, ಜಾಸ್ತಿ ಅಲ್ಲ, ರಿಸರ್ವೇಶನ್ ಒಂದು 6-7 ಪ್ಲೇಸ್ ಇದೆ, ಅವ್ರು ಮಾತ್ರ. ಕಲ್ಯಾಣ ಕರ್ನಾಟಕ ಅಂತ ಬರುತ್ತೆ, ಅವ್ರ ಸರ್ಟಿಫಿಕೇಟ್ ಇದ್ರೆ, ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಕ್ಯಾಸ್ಟ್ ಆಗ್ಲಿ, ಇನ್ಕಮ್ ಆಗ್ಲಿ, ಅಥವಾ ಹೈದರಾಬಾದ್ ಕರ್ನಾಟಕ ಆಗ್ಲಿ, ಸರ್ಟಿಫಿಕೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದ್ಯೋ ಸೇಮ್ ಅದೇ ತರ ನಿಮ್ಮ ಸರ್ಟಿಫಿಕೇಟ್ ಇದ್ರೆ ಎಲಿಜಿಬಲ್ ಆಗುತ್ತೆ. ನಾನು ತುಂಬಾ ಜನದ್ ನೋಡಿದೀನಿ, ಎಲ್ಲ ಎಲಿಜಿಬಲ್ ಇರ್ತಾರೆ, ಕಳ್ಕೊಂತಾರೆ. ಅವಾಗ ಏನಾಗುತ್ತೆ, ಇವೆಲ್ಲ ಏನು ಬರಲ್ಲ, ಡೈರೆಕ್ಟ್ಲಿ ಕಮ್ ಅಂಡರ್ ಜನರಲ್ ಮೆರಿಟ್. ಯಾಕಂದ್ರೆ ಅಪ್ರೂವ್ ಆಗಲ್ಲ, ಕ್ಯಾಸ್ಟ್ ಅಪ್ರೂವ್ ಆನ್ಲೈನ್ ವ್ಯಾಲಿಡೇಷನ್ ಆಗೋದು, ಬ್ಯಾಕ್ ಎಂಡ್ ಅಲ್ಲಿ ಆನ್ಲೈನ್ ಆಗುತ್ತೆ. ಆನ್ಲೈನ್ ಅಪ್ರೂವ್ ಆಯ್ತಾ ಸಿಗುತ್ತೆ ಕೋಟಾ, ಇಲ್ಲ ಸಿಗಲ್ಲ. ಸೊ ಇಷ್ಟೆಲ್ಲ ಇದೆ ನಿಮಗೆ. ಓಕೆ, ಎನಿ ಡೌಟ್ಸ್ ಇನ್ ದಿಸ್ ಒನ್? ಯಾರಿಗಾದ್ರು ಏನೇ ಡೌಟ್ ಇದ್ರೆ ಕೇಳಿ. ನೋಡಿ, ಎಲ್ಲ ಇಟ್ಟಿದ್ದೀನಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ಇಟ್ಟಿದ್ದೀನಿ, ಅದನ್ನ ಹೇಳೋದು ನಾನು ನಿಮ್ಗೆ. ವಾಟ್ ಎವರ್ ಸರ್, ಲಾಂಗ್ ಟರ್ಮ್ ಬ್ಯಾಚ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಕಟ್ ಆಫ್ ಹಾಕಿಲ್ಲ ಸರ್, 2025 ಹಾಕಿಲ್ಲ, ಅಪ್ಡೇಟ್ ಮಾಡ್ತೀನಪ್ಪ. ನಾನು ನೋಡ್ಲಿಲ್ಲ, ಆಮೇಲೆ ನೋಡಿದೆ. ನಿಮ್ಗೆ ಏನೇನ್ ಬೇಕೋ ಎಲ್ಲ ಇಟ್ಟಿದ್ದೀನಪ್ಪ ಇದ್ರಲ್ಲಿ. ಇನ್ನೇನ್ ಬೇಕು ನಿಮ್ಗೆ? ಎನಿಥಿಂಗ್ ನೀಡೆಡ್ ಮೋರ್ ದೆನ್ ದಿಸ್?
ನೋಡಿ ಪರ್ಸನಲ್ ಗೈಡೆನ್ಸ್ ವಿಡಿಯೋಸ್ ಇಟ್ಟಿದ್ದೀನಿ. ತುಂಬಾ ಜನಕ್ಕೆ ಇದು ಫ್ರೀ ಇದ್ದಾಗ ಕುತ್ಕೊಂಡು ನೋಡಿ, ಇದನ್ನ ತುಂಬಾ ಡಿಸ್ಕಷನ್ಸ್ ಆಗಿದೆ ನೋಡಿ. ಕಟ್ ಆಫ್ ಇಷ್ಟೊತ್ತು ಹೇಳದ್ನಲ್ಲ, ಡಿಸ್ಕಷನ್ ಮಾಡಿದೀನಿ, ನಿಮ್ಗೂ ಮಾಡ್ತೀನಿ. ಓಕೆ, ನೀವು ಫ್ರೀ ಇದ್ದಾಗ ಕುತ್ಕೊಂಡು ಸುಮ್ಮನೆ ನೋಡಿ, ನಿಮ್ಗೆ ಎಲ್ಲ ಡೌಟ್ಸ್ ಬರ್ತದೆ. ಇದನ್ನ ಹೇಳೋದು ನಾನು ನಿಮ್ಗೆ, ನೀವು ಇಂಥ ವಿಡಿಯೋಸ್ ಎಲ್ಲ ನೋಡಿದಾಗ ನಿಮ್ಗೆ ಡೌಟ್ಸ್ ಬಂದಾಗ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ನಾನು ಸೆಷನ್ ಮಾಡಿದಾಗ 1 by 1 ಕೇಳ್ತಾ ಬಂದ್ರೆ ನಿಮಗೂ ಆನ್ಸರ್ ಸಿಗುತ್ತೆ, ಮಿಕ್ದವ್ರಿಗೂ ಆನ್ಸರ್ ಸಿಕ್ಕೋಗುತ್ತೆ. ಇದು ಆಗುತ್ತೆ. ಓಕೆ, ಓದ್ಬೇಕಾದ್ರೂ ಅಷ್ಟೇನೆ, ಕ್ಲಾಸ್ ಮಾಡ್ಬೇಕಾದ್ರೂ ಅಷ್ಟೇ. ಏನೋ ಡೌಟ್ ಬಂತಾ, ಒಂದು ನೋಟ್ ಡೈರಿ ಅಥವಾ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ, ನಾನು ಕ್ಲಾಸ್ ಬಂದಾಗ ಇದನ್ನ ಕೇಳ್ಬೇಕು ಡೌಟ್ ಅಂತ. ಇಲ್ಲ ನಾನು ಫ್ರೀ ಇದ್ದಾಗ ನಂಗೆ ವಾಟ್ಸ್ಆಪ್ ಮಾಡಿ, ಯಾರೋ ಫಾರ್ ಎಕ್ಸಾಂಪಲ್ ಏನೋ ಸಾಲ್ವ್ ಮಾಡ್ತಾ ಇರ್ತೀರಾ, ಒಂದು ಪ್ರಾಬ್ಲಮ್ ಡೌಟ್ ಆಗುತ್ತೆ, ನಾನು ಕಳಿಸಿ, ನಾನು ಫ್ರೀ ಇದ್ದಾಗ ಮಾಡಿ ಕಳಿಸ್ತೀನಿ. ಇನ್ ಕೇಸ್ ನನ್ನ ಕಡೆಯಿಂದ ರಿಪ್ಲೈ ಬರ್ಲಿಲ್ವಾ, ನಂಗೊಂದು ರಿಮೈಂಡರ್ ಹಾಕಿ, ಸರ್ ಹಿಂಗ್ ಕೇಳಿದ್ದೆ ಕಳ್ಸಿಲ್ಲ ಅಂದ್ಬಿಟ್ಟು. ಡೆಫಿನೆಟ್ಲಿ ಮಾಡ್ತೀನಿ. ನಾನು ಯೂಶಲಿ ನೈಟ್ 8 o'clock ಮೇಲೆ ಫ್ರೀ ಆಗಿ ಕೂತ್ಕೊಂಡಿರ್ತೀನಿ. ಆಲ್ಮೋಸ್ಟ್ 11 to 11:30 12 o'clock ವರ್ಕ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕೇಳಿದ್ರು ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯುಸಿ ಆಗಿರ್ತೀನಿ, ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಮಿಸ್ ಆದ್ರೆ, ನಿಮ್ಗೆ ಎಮರ್ಜೆನ್ಸಿ ಇದ್ರೆ ನನಗೆ ಮತ್ತೆ ಪಿಂಗ್ ಮಾಡಿ. ಆಮೇಲೆ ದಯಮಾಡಿ ಹೇಳ್ತೀನಿ, ಯಾರು ಡೈರೆಕ್ಟ್ ಆಗಿ ಕಾಲ್ ಮಾಡಕ್ ಹೋಗ್ಬೇಡಿ. ನನ್ನ ಮೂಡ್ ತುಂಬಾ ಕೆಟ್ಟದಾಗಿರುತ್ತೆ, ಯಾರು ಹಿಂಗ್ ಬೈಸ್ಕೊಂತಿರೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಕಾಲ್ ಮಾಡಕ್ ಮುಂಚೆ ನನಗೆ ಹೇಳಿ, ಸರ್ ಕಾಲ್ ಮಾಡ್ಲಾ ಅಂತ. ನಾನು ರಿಕ್ವೈರ್ಮೆಂಟ್ ನಾನೇ ಹೇಳ್ತೀನಿ, ಯಾಕಂದ್ರೆ ಆಲ್ರೆಡಿ ಬೈಸ್ಕೊಂಡಿದ್ದಾರೆ ಶಾರ್ಟ್ ಟರ್ಮ್ ಅವರು ಸುಮಾರು ಜನ. ಇದೀನಿ ಹೆಲ್ಪ್ ಮಾಡೋದಕ್ಕೆ. ಆಯ್ತು ನೋಡ್ರ, ಇಲ್ಲಿ ನಿಮ್ಗೆ ರೆಸ್ಪಾಂಡ್ ಮಾಡಿದೆ. ಶಾರ್ಟ್ ಟರ್ಮ್ ಇವ್ರು ಜಾಯ್ನ್ ಆಗಿದ್ದಾರೆ, ಲಾಂಗ್ ಟರ್ಮ್ ಇದ್ದಾರೆ. ನಾನು ರೆಸ್ಪಾಂಡ್ ಮಾಡಿದ್ವನಪ್ಪ ನಿಮ್ಗೆ, ಮಾಡೇ ಮಾಡ್ತೀನಿ. ಅರ್ಥ ಆಯ್ತಾ? ಮಾಡೇ ಮಾಡ್ತೀನಿ. ಏನಾದ್ರೆ ಬೈ ಮಿಸ್ ಆಗುತ್ತೆ, ಮೆಸೇಜ್ ಓವರ್ ರೈಟ್ ಆಗುತ್ತೆ, ಅದಕ್ಕೆ ಏನ್ ಒಂದು ರಿಪ್ಲೈ ಮಾಡಿ. ಅಲ್ಗೂ ಮಾಡ್ಲಿಲ್ವಾ, ನೆಸಿಟಿ ನಾನೇ ಹೇಳ್ತೀನಿ ಕಾಲ್ ಮಾಡೋದಕ್ಕೆ. ಓಕೆ, ಅಂತವ್ರು ಮಾತ್ರ ಸುಮ್ಮನೆ ಕಾಲ್ ಮಾಡಕ್ ಹೋಗ್ಬೇಡಿ, ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಎನಿ ಡೌಟ್ಸ್? ನೋಡಿ, ನಿಮ್ಗೆ ಏನೇನ್ ಕಂಟೆಂಟ್ಸ್ ಬೇಕೋ ಕುತ್ಕೊಂಡು ಸ್ವಲ್ಪ ಡೀಟೇಲ್ ಆಗಿ ನೋಡಿ. ಇದು ಅರ್ಥ ಮಾಡ್ಕೊಳಕ್ಕೆ ಒಂದ್ ದಿವಸ ಬೇಕು ನಿಮ್ಗೆ. ಯಾವ ಕಂಟೆಂಟ್ಸ್ ಇಲ್ಲಲ್ಲಿದೆ, ಏನೇನ್ ಇಟ್ಟಿದ್ದಾರೆ ಸರ್, ಇವೆಲ್ಲ ಅರ್ಥ ಮಾಡ್ಕೊಂಡು ಒಂದ್ ದಿವಸ ಬೇಕು ನಿಮ್ಗೆ. ನಿಧಾನಕ್ಕೆ ನೋಡಿ ಕುತ್ಕೊಂಡು, ಯಾವ ಬುಕ್ಕು ಬೇಕಾಗಿಲ್ಲ ನಿಮ್ಗೆ. ಕುತ್ಕೊಂಡು ಓದಿ ಸಾಕಿದನ್ನ, ಇನ್ನೇನು ಬೇಕಾಗಿಲ್ಲ. ಓಕೆ, ಆಮೇಲೆ ಸಾಫ್ಟ್ ಕಾಪಿ ಕೇಳ್ತಾ ಇದ್ದೀರಾ, ಗೊತ್ತಿಲ್ಲ, ನೋಡೋಣ. ಏನಾರ ಮನ್ಸಾದ್ರೆ ಕಳಿಸ್ತೀನಿ. ಬಟ್ PDF ಇದಕ್ಕೆ ಸಾಲ್ವ್ ಮಾಡ್ತೀನಲ್ಲ, ಅದನ್ನ ಈ ಸಲ ಕಳಿಸ್ತೀನಿ. ಓಕೆ, ಡೋಂಟ್ ವರಿ. ಓಕೆ, ಕಳಿಸ್ತೀನಪ್ಪ ಈ ಸಲ ಕಳಿಸ್ತೀನಿ. ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಒನ್? ಇನ್ನೇನ ಇದೆಯಾ? ಸರ್ ಕ್ವಶನ್ ಸ್ಕ್ರೀನ್ ಶಾಟ್ ಆಗಲ್ಲ ಸರ್ ಅದು? ಯಾವ್ದು ಅಂತ ಆಪ್ಷನ್ ಇಟ್ಟಿಲ್ಲಪ್ಪ ಸರ್. ಇದು ನಾವು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗ್ಸ್ಕೊಳಕ್ ಆಗಲ್ವಲ್ಲ, ಯಾಕೆ ಸರ್ ಡೌನ್ಲೋಡ್ ಆಪ್ಷನ್ ಇಲ್ಲ? ಡೌನ್ಲೋಡ್ ಆಪ್ಷನ್ ಯಾವ್ದು ಕೊಡಲ್ಲ, ಕಂಟೆಂಟ್ಸ್ ಕೊಡಲ್ಲ. ಕೆಲವೊಂದು ಕೊಡ್ತೀನಿ ಅಷ್ಟೇ, ಕೆಲವೊಂದು ಯಾವ್ದು ಕಳಿಸ್ಬೇಕು ಗ್ರೂಪ್ ಅಲ್ಲಿ ಹಾಕ್ತೀನಿ. ನಿಮ್ಗೆ ಏನಾರ ಬೇಕಿದ್ರೆ ನಂಗೊಂದು ರಿಕ್ವೆಸ್ಟ್ ಹಾಕಿ, ನಾನು ಓಕೆ ನಂಗೆ ನಾನು ಗ್ರೂಪ್ ಅಲ್ಲೇ ಪೋಸ್ಟ್ ಮಾಡ್ತೀನಿ, ಎಲ್ರಿಗೂ ಸಿಗುತ್ತದು. ಓಕೆನಾ? PDF ಕಳಿಸಿದ್ರೆ ಜೆರಾಕ್ಸ್ ಮಾಡ್ಕೋಬಹುದು ಸರ್. PDF ಯಾವ್ದ್ರದ್ದು ಸಿಲೆಬಸ್ ಸರ್ ಇದೆ ಸಬ್ಜೆಕ್ಟ್ ಸರ್, PMS ಇವೆಲ್ಲ ಸರ್ ಮಾಡಿ ಹಾಕ್ತಾರೆ, ಕಳಿಸ್ತೀನಿ ನಾನು ನಿಮ್ಗೆ. ಅರ್ಥ ಆಯ್ತಾ? ನಿಮ್ಗೆ ಅದ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೊಡಲ್ಲ ನಾನು ಅಂತಂದ್ರೆ, ಅದು ಸಿಂಪಲ್ ಆಗಿರುತ್ತೆ. ಅಷ್ಟು ಓದ್ಕೊಂಡ್ಬಿಟ್ರೆ ಸಾಕು ಅಂತೀರಾ, ಅದಾಗಲ್ಲ, ವರ್ಕೌಟ್ ಆಗಲ್ಲ. ಅದೆಲ್ಲ ಯಾವಾಗ ಕೊಡ್ತೀನಿ ಗೊತ್ತಾ? ಎಂಡಿಂಗ್ ಅಲ್ಲಿ ಕೊಡ್ತೀನಿ. ಅವೆಲ್ಲ ರಿವಿಷನ್ಸ್ ಎಲ್ಲ ಓದಾದ್ಮೇಲೆ ಫೈನಲ್ ರಿವೈಸ್ ಮಾಡಕ್ ಚೆನ್ನಾಗಿರುತ್ತೆ. ಮ್ಯಾಥ್ಸ್ ಈ ಸಲ ಏನ್ ಸಾಲ್ವ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಕೊಡ್ತೀನಿ, ಪ್ರತಿಯೊಂದು ಪ್ರಾಬ್ಲಮ್ದು ಕೊಡ್ತೀನಿ ನಿಮ್ಗೆ. ರಿಮೈನಿಂಗ್ ಏನಿದೆ PPTs ಎಲ್ಲ ಬೇಡ. PPT ಇಸ್ ಎ ಕಂಟೆಂಟ್ ಓವರ್ ವ್ಯೂ, ಇಟ್ಸ್ ನಾಟ್ ಎ ಸಿಲೆಬಸ್, ಇಟ್ಸ್ ನಾಟ್ ಎ ಡೀಟೇಲ್ಡ್ ಕಂಟೆಂಟ್. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾವು ಟಾಪಿಕ್ ಕೇಳಿದಾಗ ಎಕ್ಸ್ಪ್ಲೇನ್ ಮಾಡೋ ವೇನೇ ಬೇರೆ ಇರುತ್ತೆ, ಕಂಟೆಂಟೇ ಬೇರೆ ಇರುತ್ತೆ. ಓಕೆ, ಆಮೇಲೆ ಇನ್ನೊಂದು ಮೇನ್ ಹೇಳ್ತೀನಿ, ಅಲ್ಲಿಂದು ಇಲ್ಲಿಂದು ಎಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇದೊಂದು ಸಿಂಪಲ್ ರೂಲ್ ಫಾಲೋ ಅಪ್ ಮಾಡಿ. ನೀವು ಓದ್ತೀರಾ, ಅಲ್ಲಿಂದು ಓದಿ, ಬೇರೆದು ಓದಿ, ಇದನ್ನು ಓದಿ. ನಾವು ಈ ಫೈನಲ್ ಆಗಿ ಬರ್ಬೇಕಾಗಿರೋದು ನಿಮ್ಗೆ MCQs. ನಾವು ಹೆಂಗ್ ಫ್ರೇಮ್ ಮಾಡಿದೀವಿ ಅಂದ್ರೆ, ಬರೋ ಟೆಕ್ಸ್ಟ್ ಬುಕ್ ಎಲ್ಲ ಜಾಲಾಡ್ಸಿ ಯಾವ್ದು ಇಂಪಾರ್ಟೆಂಟ್ ಇದೆಲ್ಲ ಸಿಂಕ್ರನೈಸ್ ಮಾಡಿದೀವಿ. ಆಲ್ಮೋಸ್ಟ್ ನಿಮ್ಗೆಲ್ಲಾ ಸಾಲ್ವ್ ಮಾಡಿದ್ರು ಒಂದು 3000 ಕ್ವಶನ್ ಬರುತ್ತಪ್ಪ. ಇನ್ ಏನ್ ಬೇಕು ನಿಮ್ಗೆ? ಯಾರ ಹೇಳಿದ್ರು ND ಅಕಾಡೆಮಿ ಪೇಪರ್ ಲೀಕ್ ಮಾಡ್ತಾರೆ ಅಂತ. ದಿಸ್ ಇಸ್ ವಾಟ್ ವಿ ವಿಲ್ ಲೀಕ್. ಎಲ್ಲ ಹೇಳೋದಂಗೇನೆ ಸರ್, ನೀವು ಕೊಟ್ಟಿರೋ ಕ್ವಶನ್ಸೇ ಬಂದಿರುತ್ತೆ. ಹೆಂಗ್ ಬರುತ್ತೆ? ನಮಗ್ ಗೊತ್ತು ಈ ಟಾಪಿಕ್ ಅಲ್ಲಿ ಇಂಥ ಕ್ವಶನ್ ಕೇಳ್ತಾನೆ ಅಂತ, ಅದಕ್ಕೆ ಅದನ್ನೇ ಮಾಡ್ಸಿರ್ತೀವಿ, ಅದೇ ಬಂದಿರುತ್ತೆ. ಓಕೆ, ಸೊ ಹಂಗಂದ್ಬಿಟ್ಟು ಎಲ್ಲಾ ಟೈಮಲ್ಲೂ ಬರುತ್ತೆ ಅಂತಲ್ಲ, ಎಲ್ಲಾ ಟೈಮ್ ಅಸಂಪ್ಷನ್ಸ್ ಅಲ್ಲ. ಇಟ್ಸ್ ಐ ನೋ ಎಕ್ಸಾಕ್ಟ್ಲಿ ನಿಮ್ ಪೇಪರ್ ಸೆಟ್ ಮಾಡೋ ಮೆಂಟಾಲಿಟಿ ಹೆಂಗಿರುತ್ತೆ, ನಿಮ್ಗೆ ಹೆಂಗ್ ಬರುತ್ತೆ, ವಿ ಹ್ಯಾವ್ ದ ಐಡಿಯಾ. ಅದಕ್ಕೆ ಅದ್ರ ಮೇಲೆ ಫ್ರೇಮಿಂಗ್ ಮಾಡಿರ್ತೀವಿ. ಬುಕ್ ನ ಒಂದು ರೆಫರೆನ್ಸ್ ಆಗಿ ಕೊಡ್ತೀವಿ, ಯೂಸ್ ಮಾಡ್ಕೊಳ್ಳಿ. ಬೇರೆ ಬುಕ್ ರೆಫರ್ ಮಾಡ್ತೀರಾ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಓಕೆ, ಮಾಡ್ಬಿಡಿ ಅಂತ ಹೇಳಲ್ಲ. ಅರ್ಥ ಆಯ್ತಾ? ಯು ವಾಂಟ್ ಟು ಸ್ಕೋರ್, ಯು ನೀಡ್ ಟು ಪುಟ್ ಎಫರ್ಟ್. ಯಾವ ತರ ಎಫರ್ಟ್ ಹಾಕ್ತೀರಾ ನೀವು ಡಿಸೈಡ್ ಮಾಡಿ. ರಿಮೈನಿಂಗ್ ಲಿಟ್ರಲಿ ಮಾಕ್ ಟೆಸ್ಟ್ ಸಾಲ್ವ್ ಮಾಡ್ಕೊಂಡ್ ಬನ್ನಿ, ನಾವು ಕೊಟ್ಟರೆ ಕ್ವಶನ್ ಸಾಲ್ವ್ ಮಾಡ್ಕೊಂಡ್ ಬನ್ನಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಕ್ಲಿಯರ್?
ಹಲೋ ಸರ್, ಹೇಳಪ್ಪ ಹೇಳಪ್ಪ. ಅದ್ ಪೋಸ್ಟ್ ಮಾಡಿದೀನಿ ನೋಡ್ರಿ. ಏನಪ್ಪ? ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲಪ್ಪ, ಕ್ಯಾಲ್ಕುಲೇಟರ್ ಅಲ್ಲೋ ಇಲ್ಲಪ್ಪ. ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಟರ್ ಅಲ್ಲ. ಕ್ವಶನ್ ಪೇಪರ್ ಅಲ್ಲಿ ಇದೆಯಲ್ಲ ಸರ್, ನಾನ್ ಪ್ರೋಗ್ರಾಮೇಬಲ್ ಅಲೋ ಇದೆ, ಬಟ್ ಅವ್ರು ಬಿಡಲ್ಲಪ್ಪ, ಯಾವ್ದು ಬಿಡಲ್ಲ ನಿಮ್ಗೆ. ಅವೆಲ್ಲ ಏನಕ್ಕೆ ಬೇಕು ಕ್ಯಾಲ್ಕುಲೇಟರ್ ನಿಮ್ಗೆ? ವೈ ಡು ವಿ ನೀಡ್ ಕ್ಯಾಲ್ಕುಲೇಟರ್ನ? ಅಲೋ ಮಾಡಲ್ಲ, ಅರ್ಥ ಆಯ್ತಾ? ನಾನ್ ಪ್ರೋಗ್ರಾಮಲ್ ಸೈಂಟಿಫಿಕ್ ಅಂದ್ರೆ ಬೇರೆದ್ ಅಲೋ ಮಾಡಲ್ಲ. ಬಟ್ ಕೆಲವು ಕಡೆ ಅಲೋ ಮಾಡ್ತಾರೆ, ಕೆಲವು ಕಡೆ ಅಲೋ ಮಾಡಲ್ಲ. ಅದು ಪ್ರಾಬ್ಲಮ್ ಆಗತ್ತದು. ನಿಮ್ಗೆ ಇನ್ನ ಬೇಕು ಅಂತಂದ್ರೆ ತಗೊಂಡೋಗಿರಿ, ಅಲೋ ಮಾಡಿದ್ರೆ ಎಂಜಾಯ್ ಮಾಡಿ, ಇಲ್ಲ ಅಂದ್ರೆ ಇದಾಗತ್ತೆ. ಏನು ಅಲೋ ಮಾಡಲ್ಲ, ಏನು ಹಾಕೊಂಡಂಗಿಲ್ಲ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ಅರ್ಥ ಆಯ್ತಾ? ಲ್ಯಾಪ್ಟಾಪ್ ಅಲ್ಲಿ ಪ್ಲೇ ಆಗಲ್ಲ ಯಾಕೆ ಸರ್? ಯಾವ್ದಪ್ಪ? ಯಾವ್ದಾದ್ರು ವಿಡಿಯೋಸ್ ಆಗಿರ್ಲಿ. ಖಂಡಿತ ಇಲ್ಲ, ಎಲ್ಲಾ ಪ್ಲೇ ಆಗ್ತಾ ಇದೆ. ಆತರ ಆದಾಗ ಏನ್ ಮಾಡಿ, ಫುಲ್ ಕ್ಲೋಸ್ ಮಾಡ್ಬಿಡಿ, ಅನ್ಇನ್ಸ್ಟಾಲ್ ಮಾಡಿ, ಮತ್ತೆ ಇನ್ಸ್ಟಾಲ್ ಮಾಡಿ, ಮತ್ತೆ ರೀಲಾಗಿನ್ ಮಾಡಿ, ಡೆಫಿನೆಟ್ಲಿ ಆಗುತ್ತೆ. ಸ್ಟಿಲ್ ಆಗ್ಲಿಲ್ಲ ಅಂತಂದ್ರೆ ನನಗೆ ಇಂಟಿಮೇಟ್ ಮಾಡಿ, ನಾನು ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟು ಇದು ಸಾರ್ಟ್ ಔಟ್ ಮಾಡ್ತೀನಿ, ಅರ್ಥ ಆಯ್ತಾ? ಇವಾಗ ಆಪ್ಷನ್ಸ್ ಚೇಂಜಸ್ ಆಗಿದೆ, ಇವಾಗ ಚೆಕ್ ಮಾಡಿ. ಇವಾಗ ಇರೋದು ಎರಡೇ ಆಪ್ಷನ್, ಆಮೇಲೆ ಹೇಳ್ತಾ ಇದ್ದೀನಿ, ಮೊಬೈಲ್ ಆರ್ ಲ್ಯಾಪ್ಟಾಪ್. ಮೊದ್ಲು ಎರಡು ಆಪ್ಷನ್ ಇತ್ತು, ಚೇಂಜಸ್ ಆಗಿದೆ. ನೀವು ಮೊಬೈಲ್ ಅಲ್ಲಿ ಲಾಗಿನ್ ಆಗಿದ್ರೆ ಮೊಬೈಲ್ ಅಲ್ಲಿ ನೋಡ್ಬೇಕು. ನೆಕ್ಸ್ಟ್ ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಮಾಡಿದ್ರೆ ಮೊಬೈಲ್ ಲಾಗೌಟ್ ಆಗುತ್ತೆ. ಓಕೆ, ಯಾವ್ದನ್ನ ಒಂದು ಆಟೋಮೆಟಿಕ್ ಲಾಗೌಟ್ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಇಲ್ಲ ಲ್ಯಾಪ್ಟಾಪ್, ಇಲ್ಲ ಮೊಬೈಲ್, ಎರಡೇ ಆಪ್ಷನ್. ಕರೆಕ್ಟ್? ಬೇಕಾದ್ರೆ ದರ್ಶಕ ನೀವು ಒಬ್ಬರ ನೋಡೋದು, ನೀವು ಒಬ್ರು ನೋಡ್ಬೇಕಾದ್ರೆ ಅದನ್ನ ಒಂದ್ ಸಾಕು, ಎಲ್ಲಿ ಬೇಕಾದ್ರೆ ಓಪನ್ ಅಪ್ ಆಗುತ್ತೆ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಾವು ಅಲ್ಗೂ ಓಪನ್ ಮಾಡ್ಬೇಕು, ಇಲ್ಲಿ ಓಪನ್ ಮಾಡ್ಬೇಕು ಅಂತ. ಈ ಸಲ ಆಪ್ಷನ್ ಕೊಟ್ಟಿದ್ದೀನಿ, ಎಲ್ಲಿ ಬೇಕಾದ್ರೂ ಓಪನ್ ಮಾಡ್ಬೋದು ನೀವು. ಓಕೆ, ಲಾಗಿನ್ ಮಾಡ್ಕೋಬಹುದು ಬ್ರೌಸರ್. ಫಾರ್ ಎಕ್ಸಾಂಪಲ್ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇರ್ತೀರಾ, ಅಲ್ಲಿ ಕುತ್ಕೊಂಡು ನೋಡ್ಬೇಕು ಸರ್ ಅಂತ ಹೇಳ್ತೀರಾ, ಆಪ್ಷನ್ ಕೊಟ್ಟಿದ್ದೀನಿ ಈ ಸಲ. ಬಟ್ ಒಂದೇ ಲಾಗಿನ್, ಅಲ್ಲಿ ಲಾಗಿನ್ ಮಾಡಿದ್ರೆ ಇಲ್ಲಿ ಲಾಗೌಟ್ ಆಗುತ್ತೆ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಹೇಳ್ತಾ ಇದ್ದೀನಿ, ಮಲ್ಟಿಪಲ್ ಲಾಗಿನ್ಸ್ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಮಲ್ಟಿಪಲ್ ಲಾಗಿನ್ಸ್ ಅಂದ್ರೆ ಕೆಲವರು ಆಟ ಆಡಕ್ ಮಾಡ್ತಾರೆ. ಫ್ರೆಂಡ್ಗಳಿಗೆ ಹೋಗ್ಬಿಟ್ಟು ಅವ್ರು 20 ಸಲ ಲಾಗಿನ್ ಮಾಡೋದು, ಇವ್ರು 20 ಸಲ ಲಾಗಿನ್ ಮಾಡೋದು, ಅವೆಲ್ಲ ಟ್ರ್ಯಾಕ್ ಆಗಿ ಬ್ಲಾಕ್ ಆಯ್ತು ಅಂತಂದ್ರೆ ಆ ನಂಬರ್ ಬ್ಲಾಕ್ ಆಗುತ್ತೆ. ನಾನು ಏನೂ ಮಾಡಕ್ ಆಗಲ್ಲ. ಆಮೇಲೆ ಫೈನಲ್ ಆಗಿ ಏನಾಗ್ಬೇಕು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಬೇರೆ ನಂಬರ್ ರಿಜಿಸ್ಟರ್ ಮಾಡ್ಕೊಬೇಕು, ಮತ್ತೆ ಕೂಪನ್ ನೀವು ಬೈ ಮಾಡ್ಕೊಬೇಕು. ಅದಕ್ಕೆ ನಾನು ಆಕ್ಟಿವೇಟ್ ಮಾಡ್ಕೊಡಲ್ಲ, ಗಮನ ಇರ್ಲಿ. ಓಕೆ, ಕ್ಲಿಯರ್? ಎನಿ ಡೌಟ್ಸ್? ಇವೆಲ್ಲ ಅರ್ಥ ಆಯ್ತಾ? ಹಲೋ ಹೇಳಪ್ಪ. ಸರ್, OMR ಶೀಟ್ ಇದೆಯಲ್ಲ ಸರ್, ಹಾ, ಅದ್ರಲ್ಲಿ ಶೇಡಿಂಗ್ ಡಾರ್ಕ್ ಮಾಡ್ಬೇಕಾ ಅಥವಾ ಲೈಟ್ ಮಾಡ್ಬೇಕಾ ಅಂದ್ರೆ ನಡೀತದಲ್ಲ ಸರ್ ಲೈಟ್ ಮಾಡಿದ್ರೆ? ಏನಿಲ್ಲ, ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ತಗೊಳೋಗಿ ಈ ತರ ಇರುತ್ತೆ. ಜಸ್ಟ್ ಹಿಂಗ್ ಶೇಡಿಂಗ್ ಮಾಡಿ ಬಿಟ್ಬಿಡಿ ಅಷ್ಟೇ, ಪ್ರೆಸ್ ಮಾಡೋದು ಬೇಡ. ಆಟೋಮೆಟಿಕ್ ಶೇಡಿಂಗ್ ಆದ್ರೆ ಸಾಕಿಂಗೆ, ಸರ್ಕಲ್ ಇಂದ ಈಚೆ ಹೋಗ್ದಿರಾ ಹಿಂಗ್ ಶೇಡಿಂಗ್ ಮಾಡಿದ್ರೆ ಸಾಕು ಅಷ್ಟೇ, ಅರ್ಥ ಆಯ್ತಾ? ಅದೆಲ್ಲ ಗೈಡೆನ್ಸ್ ಕೊಡ್ತೀನಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಆಮೇಲೆ OMR ಶೀಟ್ ನಾನು ನಿಮ್ಗೆ ಹಾಕಿದ್ದೀನಿ ಗ್ರೂಪ್ ಅಲ್ಲಿ, ಇವಾಗೂ ಹಾಕ್ತಾ ಇರ್ತೀನಿ. ನೀವು ಟೆಸ್ಟ್ ತಗೊಬೇಕಾದ್ರೆ ಪ್ಯಾರಲಲ್ಲಿ OMR ಶೀಟ್ ಪ್ರಾಕ್ಟೀಸ್ ಮಾಡಿ. ಅದ್ ಯಾವ ತರ ಮಾಡ್ಬೇಕು, 3 hours ಯುಟಿಲೈಸ್ ಮಾಡ್ಕೊಬೇಕು, ಯಾವಾಗ ಎಂಟ್ರಿ ಮಾಡ್ಬೇಕು, ಏನ್ ಮಾಡ್ಬೇಕು, ಕಂಪ್ಲೀಟ್ ಎಲ್ಲ ಡೀಟೇಲ್ ಕೊಡ್ತೀನಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ನೀವು ಮಾಡೋದ್ ನೀವು ಮಾಡ್ತಾ ಇರಿ. ಆ ಟೈಮ್ ಬಂದಾಗ ಯಾವಾಗಲೇ ಹೇಳ್ಬಿಟ್ರೆ ಮರ್ತೋಗ್ಬಿಡ್ತೀರಾ. ಆ ಟೈಮ್ ಬಂದಾಗ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ನನ್ನ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ನಿಮ್ಗೆ. ನಾನು ಹೇಳ್ತಾ ಇರೋದು ಡಿವೈಸಸ್ ಹೇಳ್ತಾ ಇರೋದು, ನಾನು ಮಲ್ಟಿಪಲ್ ಲಾಗಿನ್ಸ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಮತ್ತೆ ನಾನು ಪ್ರಾಬ್ಲಮ್ ಆದ್ರೆ ಮತ್ತೆ ಬೈ ಮಾಡ್ಬೇಕಾಗತ್ತೆ, ಕೋರ್ಸ್ ನ ಆಕ್ಟಿವೇಟ್ ಮಾಡ್ಕೊಳಕ್ ಆಗಲ್ಲ ನನ್ನ ಕಡೆಯಿಂದ. ಗಮನ ಇರ್ಲಿ ಸ್ವಲ್ಪ ಅದ್ರ ಬಗ್ಗೆ. ಒಂದು ಲಾಗಿನ್ ಅಷ್ಟೇ ಹೇಳ್ತಾ ಇದೀನಿ, ಒಂದು ಲಾಗಿನ್ ಐದರ್ ಮೊಬೈಲ್ ಆರ್ ಲ್ಯಾಪ್ಟಾಪ್. ಎನಿ ಡೌಟ್ಸ್ ಇನ್ ದಿಸ್ ಒನ್? ಆಮೇಲೆ ಇನ್ನೊಂದು, OTP ಎಂಟ್ರಿ ಮಾಡ್ತೀರಾ, OTP ಬರಬೇಕು, ಎಂಟ್ರಿ ಮಾಡ್ತೀರಾ. OTP ಒಂದ್ಸಲಿ ಕೊಟ್ಬಿಟ್ಟು ವೆಯ್ಟ್ ಮಾಡಿ, ಅರ್ಥ ಆಯ್ತಾ? ವೆಯ್ಟ್ ಮಾಡಿ, ಬಂದೇ ಬರುತ್ತೆ OTP. ಬರ್ಲಿಲ್ಲ ಅಂದ್ರೆ ಒಂದು 5 minutes ಬಿಟ್ಟು ಇನ್ನೊಂದ್ಸಲಿ ಲಾಗಿನ್ ಮಾಡಿ, ಬರುತ್ತೆ. ಬ್ಲಾಕ್ ಆಗಿರುತ್ತೆ. ನೀವು ಬಂದಿಲ್ಲ ಅಂತ ಕೊಡ್ತಾ ಇದ್ರೆ ಅದು ಬ್ಲಾಕ್ ಆಗುತ್ತೆ. 4 hours, 8 hours, 12 hours ಲಾಕ್ ಆಗ್ಬಿಡುತ್ತೆ. ಬಟ್ ಅದಕ್ಕೇನ್ ಪ್ರಾಬ್ಲಮ್ ಏನಾಗಲ್ಲ, ಲಾಗಿನ್ ಆಗಿರುತ್ತೆ. ಒಂದ್ಸಲಿ ನೀವು ಬೈ ಮಾಡಿದ್ರೆ ಲಾಗಿನ್ ಮಾಡ್ಕೊಬಹುದು. ಅದ್ರ ಮೇಲೆ ಏನೋ ಇಶ್ಯೂ ಇತ್ತು ಅಂತಂದ್ರೆ, ಇವೆಲ್ಲಾ ಬಿಟ್ಟು ಬೇರೆ ಇಶ್ಯೂ ಇತ್ತು ಅಂದ್ರೆ ನಾನ್ ರೆಕ್ಟಿಫೈ ಮಾಡ್ಕೊಡ್ತೀನಿ. ಅದು ಬಿಟ್ಟು ನಿಮ್ ತರಲೆ ಕೆಲಸಗಳು ಮಾಡ್ಕೊಂಡ್ರೆ ನಾನ್ ಜವಾಬ್ದಾರಿ ಎಲ್ಲ, ಆಮೇಲೆ ಕಳ್ಕೊಬೇಕಾಗತ್ತೆ ನೀವು. ಗಮನ ಇರ್ಲಿ ಅಷ್ಟೇ ಹೇಳ್ತಾ ಇರೋದು ನಾನು. ಓಕೆ, ಏನಿದೆ ಡೌಟ್ಸ್? ಹೇಳಪ್ಪ ಹೇಳಪ್ಪ. ಸರ್ ನಮ್ ಸಿಲೆಬಸ್ ಯಾವಾಗ ಮುಗಿಬಹುದು ಸರ್? ಸಿಲೆಬಸ್ ಪ್ರಾಬಬಲಿ ಏಪ್ರಿಲ್ ಅಲ್ಲಿ ಮುಗಿಸೋಕ್ ಪ್ಲಾನ್ ಹಾಕಿದ್ದೀನಿ. ಏಪ್ರಿಲ್ ಮುಗಿದ್ಮೇಲೆ ಲಾಸ್ಟ್ 1 month ರಿವಿಷನ್ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಸಿಲೆಬಸ್ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಲೈವ್ ಕ್ಲಾಸ್ ಮಾಡ್ಕೊಡ್ತಾ ಇರ್ತೀವಿ. ನಿಮಗೆ ಟೈಮ್ ಇತ್ತಾ, ಪ್ರೀವಿಯಸ್ ಇಯರ್ ಕ್ಲಾಸ್ ಇಟ್ಟಿದ್ದೀನಿ, ಯು ಕ್ಯಾನ್ ಗೋ ಥ್ರೂ ದ ಸಿಲೆಬಸ್. ಸೇಮ್ ಸಿಲೆಬಸ್, ಕಂಟೆಂಟ್ ಸೇಮ್ ಬರುತ್ತೆ. ಈ ಸಲ ಚೇಂಜಸ್ ಆಗುತ್ತೆ ಅಂದ್ರೆ MCQs, ಮೇನ್ ಪರ್ಟಿಕ್ಯುಲರ್ MCQs ಇರುತ್ತಲ್ಲ, ಆ ವಿಡಿಯೋಸ್ ನ ನೋಡ್ಕೊಳ್ಳಿ ಸಾಕು. ಕಂಟೆಂಟ್ಸ್ ಎಲ್ಲ ಸೇಮ್ ಬರುತ್ತೆ, ಏನ್ ಚೇಂಜಸ್ ಏನಾಗಲ್ಲ. ಯಾಕಂದ್ರೆ ಸಿಲೆಬಸ್ ಚೇಂಜ್ ಆಗಿಲ್ಲ. ಇಲ್ಲ ಅದು ಡೌಟ್ ಕೇಳ್ತಾ ಇದ್ರೆ, ಸರ್ C25 ಬಂದಿರೋದಕ್ಕೆ ಸಿಲೆಬಸ್ ಚೇಂಜ್ ಆಗುತ್ತೆ ಅಂತ. ನಿಮಗ್ ಚೇಂಜಸ್ ಆಗಲ್ಲ, ನಿಮ್ಮ ಜೂನಿಯರ್ಗೂ ಚೇಂಜಸ್ ಆಗಲ್ಲ.
ಅದ್ರ ಜೂನಿಯರ್ಸ್ ಇದಾರಲ್ಲ ಈ ಸಲ ಬರೆದವರಲ್ಲ ಅವ್ರಿಗೆ ಚೇಂಜಸ್ ಆಗುತ್ತೆ. ಓಕೆ ಸರ್ ಬ್ಯಾಕ್ ಸೈಡ್ ನೆಕ್ಸ್ಟ್ ಪೇಜ್ ತೆಗಿರಿ ಸರ್, ಅದು ಕಂಟೆಂಟ್ ಬರ್ಕಂತ ಇದೆ. ನಾವು ಯಾಕೆ ಬಿಡ ಅದೇನ್ ಬರ್ಕಂತೀಯ, ನಾನು ಮಾಡ್ತೀನಿ ಬಿಡ. ಇವೆಲ್ಲ ಬೇಡ ಚಿನ್ನ, ಬೇರೆ ಇದೆ ಮಾಡೋದು, ಅದನ್ನ ಬರ್ಕ ನೋಡಿ, ಇದನ್ನ ಬರ್ಕೋ. ಇದು ಮೇನ್ ಬೇಕಾಗಿರೋದು. ಯಾವಾಗ್ಲೂ ಒಂದು ಪ್ರಿಂಟ್ ಔಟ್ ತಗೊಂಡ್ ಬೇಕಾದ್ರೆ ಅವ್ನು ಬರ್ದಿಕೊಬೇಕು ಒಂದ್ ಕಡೆ. ಇವೆಲ್ಲ ನೀವು ಓದೋ ಕಡೆ ಒಂದ್ ಕಡೆ ಹಾಕೊಂಡಿರ್ಬೇಕು, ಅದ್ ನೋಡ್ತಾ ಇರ್ಬೇಕು ನಾನು. ನೋಡಿ ಇದು ಇಂಥವು ಅರ್ಥ ಆಯ್ತಾ? ನೋಡಿ ಇದು ಮೇಯ್ನು. ಇದು ಹೇಳದ್ನಲ್ಲ, ಇದು 90 ನಾನು ಹೆಂಗ್ ಸ್ಕೋರ್ ಮಾಡ್ಬೇಕು. ನಮ್ಮ ಹುಡುಗರು 90 ಅಲ್ಲ, ನಮ್ 90, ND ಅಕಾಡೆಮಿ 90. ತಪ್ಪಾಗಿ ತಿಳ್ಕೊಂಬೇಡಿ. ಅದು ಒಂಥರ 90 ಹೊಡೆದಂಗೆ, ಇದು ಒಂಥರ 90 ಹೊಡೆದಂಗೆ. ಈ 90 ಜಾಸ್ತಿ ಸರ್. ನೋಡ್ರ, ನೀವು 85 ಎಬೋ ಸ್ಕೋರ್ ಮಾಡ್ರ, ವಿತ್ ಇನ್ ನಿಮ್ ರ್ಯಾಂಕ್ ಏನಿಲ್ಲ ಅಂದ್ರೂ 100 ಬಂದ್ಬಿಟ್ಟಿರುತ್ತೆ. ಇಫ್ ಯುವರ್ CGPA ಇಸ್ ಮೋರ್ ದೆನ್ ಅರೌಂಡ್ 8.5 ಅಥವಾ 9 ಅರೌಂಡ್ ಇದ್ರು. ಅದಕ್ಕೆ CGPA ಕ್ಯಾಲ್ಕುಲೇಟ್ ಇಟ್ಟಿದ್ದೀನಿ, ಅದನ್ನು ಇಟ್ಟಿದ್ದೀನಿ, ಅದನ್ನು ಹೇಳೋದು, ಅದನ್ನು ನೋಡಿ, ಅದನ್ನು ಇದ್ ಮಾಡಲ್ಲ ನೀವು. ಸರ್ ತೋರಿಸ್ಬಿಡಿ ಸರ್. ನೋಡ್ಸೀರಪ್ಪ, ನಾ ಇರೋದು ಇನ್ನೇನಕ್ಕಪ್ಪ ನಾನು. ಆಮೇಲೆ ಇಲ್ಲಿ ಫ್ರೀ ಕಂಟೆಂಟ್ಸ್, ತುಂಬಾ ಜನಕ್ಕೆ ಫ್ರೀ ಕಂಟೆಂಟ್ಸ್ ಬಗ್ಗೆ ತುಂಬಾ ಪ್ರಾಬ್ಲಮ್ ಇದೆ. ಈ ಸಲ ಎಲ್ಲ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಫ್ರೆಂಡ್ಸ್ ಇದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಈ 3 ಡಾಟ್ಸ್ ಪ್ಲೇಸ್ ಮಾಡಿದ್ರೆ ಫ್ರೀ ಮೆಟೀರಿಯಲ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದ್ರೆ ಡಾಕ್ಯುಮೆಂಟ್ಸ್ ಬರುತ್ತೆ. ಡಾಕ್ಯುಮೆಂಟ್ಸ್ ಬಂದ್ರೆ DCT ಇಟ್ಟಿದ್ದೀನಿ. ಇಲ್ಲಿ DCT ಮೆಟೀರಿಯಲ್ ಬಂದ್ರೆ ಇಲ್ಲೂ ಇಟ್ಟಿದ್ದೀನಿ. ನೋಡಿ, ಇದೆಲ್ಲ ಡೌನ್ಲೋಡ್ ಮಾಡ್ಕೊಬಹುದು ನೀವು. ಇದೆಲ್ಲ ಕಂಪ್ಲೀಟ್ ಡೌನ್ಲೋಡ್ ಮಾಡಬಹುದು. OMR ಶೀಟ್ ಇದೆ, DCT ರಿಸಲ್ಟ್ಸ್ ಇದೆ, ರಿಸಲ್ಟ್ಸ್ 1 ಇದೆಲ್ಲ ಇಟ್ಟಿದ್ದೀನಿ. ಇದಪ್ಪ, ಯಾರೋ ತುಂಬಾ ಜನ ಕೇಳ್ತಾ ಇದ್ರಲ್ಲ, ಪರ್ಸೆಂಟೇಜ್ ವಸ್ DCT ರ್ಯಾಂಕ್. ಇದು ಮೇನ್ ಬೇಕಾಗಿರೋದು ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಇದು ಡಿಪ್ಲೊಮಾ ಸ್ಕೋರು. DCT ಏನ್ ಸ್ಕೋರ್ ಮಾಡಿದ್ದಾರೆ, ಏನ್ ರ್ಯಾಂಕ್ ಬಂದಿದೆ, ಇದನ್ನ ನೋಡ್ತಾ ಇರೋ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ನಿಮ್ ಪರ್ಸೆಂಟೇಜ್ ಎಲ್ಲಿದ್ರು ನೋಡಿ, 91 ಇಂದ 89 ಇಂದ ಕಂಪ್ಲೀಟ್ ಇದೆ ನಿಮ್ಗೆ ಇಲ್ಲಿ. ಸೊ ನಿಮ್ಮ ಕ್ಯಾಟಗರಿ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಪರ್ಟಿಕ್ಯುಲರ್ಲಿ ನೀವು ಏನಾಗಿದ್ದೀರಾ, ನಿಮಿಷ ಇದಾರೆ. ಇವಾಗ ನೀವು 5th ಸೆಮ್ ಅಲ್ಲಿ ಇದೀರಲ್ವಾ, ನಿಮ್ದು ಏನಾರ CGPA ಫಾರ್ ಎಕ್ಸಾಂಪಲ್ 9 ಅನ್ಕೊಳ್ಳಿ, 5th ಸೆಮ್ 4th ಸೆಮ್ ಆಗೋವರೆಗೂ. ಇವಾಗ 5th ಸೆಮ್ ನೀವು ಏನೇ ಚೆನ್ನಾಗಿ ಮಾಡಿದ್ರು 6th ಸೆಮ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾಡಿರ್ತೀರಾ. ಎಬೋ 400 ಮಾರ್ಕ್ಸ್, ಅರೌಂಡ್ 350 ಮಾರ್ಕ್ಸ್ ಎಬೋ ಬರುತ್ತೆ. ಸೊ ಏನೇ ಚೇಂಜಸ್ ಆದ್ರೂ ನಿಮ್ಗೆ ರಫ್ಲಿ ಚೇಂಜಸ್ ಆಗೋದು ನಿಮ್ಗೆ 9.2 to 9.3 ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಹೋಗಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ 6 ಸೆಮ್ ಕೌಂಟ್ ಆಗುತ್ತೆ ಇಲ್ಲಿ, ನಾಟ್ ಓನ್ಲಿ ಫೈನಲ್ ಇಯರ್. ಇದನ್ನೇ ಹೇಳಿರೋದು, ಫೈನಲ್ ಇಯರ್ ತಗೊಂಡ್ಬಿಟ್ರೆ ಎಲ್ಲರೂ 10 CGPA, ಎಲ್ಲರೂ 92.5%. ಅದಕ್ಕೆ ಅವ್ರು ಮಾಡಿಲ್ಲ, ಅವ್ರಿಗೆ ಗೊತ್ತು. ಅದಕ್ಕೆ 1 to 6 ಸೆಮ್ ಇಟ್ಟಿದ್ದಾರೆ. ಓಕೆ, ಸೊ ನಿಮ್ 9 ಇದ್ರೆ ಒಂದು 0.2 0.3 ಹೈಲೈಟ್ಮೆಂಟ್ ಆಗುತ್ತೆ. ಸೊ ಪರ್ಸೆಂಟೇಜ್ ಎಷ್ಟು ಬರುತ್ತೆ? ಫಾರ್ ಎಕ್ಸಾಂಪಲ್ 9.3 ಆಯ್ತು, 9.3 ಮೈನಸ್ 0.75 ಎಷ್ಟು? 10 minus 5 5 2 12 minus 7 ಅಂತಂದ್ರೆ ಎಷ್ಟಾ? 2 12 12 6 5 8.55 ಕರೆಕ್ಟಾ? ಸೊ 8.55 into 10 ಅಂದ್ರೆ 85.5%. ನೋಡಿ, ಈ ಕ್ಯಾಟಗರಿಗೆ ಬರ್ತೀರಾ. ಇಲ್ಲಿದೆಯಲ್ಲ, ಇಲ್ಲಿ ಈ ಕ್ಯಾಟಗರಿಗೆ ಬರ್ತೀರಾ ರಫ್ಲಿ. ನೋಡಿ, ಇಲ್ಲೂ ಡಿಫ್ರೆನ್ಸ್ ನೋಡಿ ಎಷ್ಟು ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 85% ಅಲ್ಲಿ. ನೋಡಿ, ಇಲ್ಲಿ ಹೈಯೆಸ್ಟ್ ಸ್ಕೋರ್ ನೋಡಿ ಎಷ್ಟು ಮಾಡಿದ್ದಾರೆ. 85 ಟಾರ್ಗೆಟ್ ಅಲ್ಲಿ 86 ಮಾಡಿದ್ದಾರೆ, 87 ಮಾಡಿದ್ದಾರೆ. ಸೀದಾ ರ್ಯಾಂಕ್ಸ್ ಇಯರ್ 147 ಕಾಣಿಸ್ತಾ ಇದೆ ಅಲ್ಲಿ, 179. ಅದೇ ಕಡಿಮೆ ಸ್ಕೋರ್ ಮಾಡಿದ್ದಾರೆ. ನೋಡ್ರ, ಜಂಪ್ ಎಲ್ಲಿಂದ ಎಲ್ಲಿಗೆ ಹೋಗಿದಲ್ಲಿ ಕಾಣಿಸ್ತದೆ ಅಲ್ಲಿ. ಸೇಮ್ 85.8 3 ಜನದ್ದು ಇಲ್ಲಿ ಕಾಣಿಸ್ತದೇನಪ್ಪ ಇಲ್ಲಿ ಮಾತಾಡ್ರು. ಸೇಮ್ 85.8 ಒಬ್ಬ 87 ಸ್ಕೋರ್ ಮಾಡ್ದ, 147ನೇ ರ್ಯಾಂಕ್. ಒಬ್ಬ 86 ಸ್ಕೋರ್ ಮಾಡ್ದ, ಒಂದೇ ಮಾರ್ಕ್ ಡಿಫ್ರೆನ್ಸ್, ಸೇಮ್ ಪರ್ಸೆಂಟೇಜ್. ಎಷ್ಟು ರ್ಯಾಂಕ್ ಜಂಪ್ ಆಗಿದೆ ನೋಡಿ. ನೋಡಿ, ಇಲ್ಲಿ ಹೋಯ್ತು 147 ಬಂದಿರೋದು UC ಹೋಯ್ತು ಬೇಕು ಅಂತಂದ್ರೆ. ನೋಡಿ ಎಷ್ಟು ರ್ಯಾಂಕ್ಸ್, ರಫ್ಲಿ 30 ರ್ಯಾಂಕ್ಸ್, 32 ರ್ಯಾಂಕ್ಸ್, 32 ರ್ಯಾಂಕ್. ಕರೆಕ್ಟ್ ಅಲ್ವಾ? ಆಮೇಲೆ ಅದೇ ಹುಡುಗ 47 ಸ್ಕೋರ್ ಮಾಡಿದಾನೆ, 85.8 ಸ್ಕೋರ್ ಮಾಡಿ 47 ಸ್ಕೋರ್ ಮಾಡಿದಾನೆ. ಎಲ್ಲ ಆಲ್ಮೋಸ್ಟ್ ಈ ಕ್ಯಾಟಗರಿಗೆ ಬರ್ತೀರಾ. ನೋಡಿ, ಎಲ್ಲಿಂದ ಜಂಪ್. 147 ನಲ್ಲಿ 3472 ಹೇಳಿ. ಇದು ಪ್ರಾಬ್ಲಮ್ ಆಗೋದು. ನೀವು ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ DCT ನ ಎಲ್ಗೂ ಹೋಗ್ಬಿಡ್ತೀರಾ, ಕಣ್ಣು ಕಾಣಿಸ್ಕೊಡ್ದಂಗೆ. ಸಿಗುತ್ತೆ, ಪ್ರತಿಯೊಬ್ಬರಿಗೂ ಸೀಟ್ ಸಿಕ್ಕೇ ಸಿಗುತ್ತೆ, ಸೀಟ್ ಇಲ್ಲ ಅನ್ನಂಗಿಲ್ಲ. ಬಟ್ ನಾನು ಇಂಜಿನಿಯರಿಂಗ್ ಮಾಡಿದೆ ಅನ್ನಂಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ನೀವು ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಮಾಡ್ತೀರಾ, ಇಲ್ಲ ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಡಿಸೈಡ್ ಮಾಡಿ, ಅಷ್ಟೇ ಹೇಳೋದು.
ಇವೆಲ್ಲ ನೋಡ್ತಾ ಹೋಗಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ಕುತ್ಕೊಂಡು ರೆಫರ್ ಮಾಡ್ತಾ ಇರ್ಬೇಕು. ಇದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಈ ಫ್ರೀ ಕಂಟೆಂಟ್ಸ್ ಏನಿದೆ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲೇ ಇಟ್ಟಿದೀನಿ ಪ್ರಿಡಿಕ್ಷನ್, ರ್ಯಾಂಕ್ ಪ್ರಿಡಿಕ್ಟರ್ ಇಲ್ಲೇ ಇಟ್ಟಿದೀನಿ ಅನ್ಸುತ್ತೆ. ಇಲ್ಲಿದೆ ನೋಡಿ. 2025 ಮಾಡಿಲ್ಲ. 25 ಸರಿ ಡೇಟಾ ಸಿಗ್ಲಿಲ್ಲ ಕಣ. ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತಾವ ಕಣ. 2024 ಡೇಟಾ ಸಿಕ್ತು ನನಗೆ, 25 ಡೇಟಾ ಸರಿಯಾಗಿ ಸಿಗ್ಲಿಲ್ಲ. ಆ ಹುಡುಗರು ಸರಿಯಾಗಿ ಕೊಡ್ಲಿಲ್ಲ, ಮತ್ತೆ ನಾನು ಟ್ರ್ಯಾಕ್ ಮಾಡಕ್ಕೂ ಆಗ್ಲಿಲ್ಲ. ಇದೆಲ್ಲ ನಾನ್ ಟ್ರ್ಯಾಕ್ ಮಾಡಿರೋದು. ಸ್ಟೂಡೆಂಟ್ ಫಾರ್ಮ್ಯಾಟ್ಸ್, OMR ಶೀಟು ಆಯ್ತು, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇಲ್ಲಿ ಬಿಡಿ. ಇದು ರ್ಯಾಂಕ್ ಪ್ರೊಡಿಕ್ಷನ್ ಫಾರ್ಮ್ಯಾಟ್ ಇದೆ, ಅದು ನೋಡಿ ಅದನ್ನ. ಸರ್ ಕಿರಣ್ ಚೌಹಾಣ್ ನಮ್ ಸೀನಿಯರ್ ಇದಾರಲ್ಲ, ಹಾ, ಅವ್ರದ್ದು ಬ್ರಾಂಚ್ ಯಾವ್ದು ಸರ್? ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಅಪ್ಪ ಒಂದು. ಎಲೆಕ್ಟ್ರಾನಿಕ್ಸ್. ಓಕೆ. ಇಲ್ಲೇ ಇಟ್ಟಿದ್ನಲ್ಲ ಸ್ಟೂಡೆಂಟ್ ಫೀಡ್ಬ್ಯಾಕ್, ಎಲ್ಲೋ ಹೋಗಿದೆ ಅನ್ಸುತ್ತೆ. ಆಯ್ತು, ಪ್ಲೇಸ್ ಮಾಡ್ತೀನಿ ಬಿಡಿ. ಸೊ ಇಲ್ಲೇ ರ್ಯಾಂಕ್ ಪ್ರೊಡಿಕ್ಷನ್ ಫಾರ್ಮ್ಯಾಟ್ ಇದೆ, ಜಸ್ಟ್ ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಬರುತ್ತೆ ಅಷ್ಟೇ. ಅದಕ್ಕೆ ಹೇಳ್ತಾ ಇದೀವಲ್ಲ, ಇದೆಲ್ಲ ಡೌನ್ಲೋಡ್ ಮಾಡಬಹುದು. ಈ ಫ್ರೀ ಮೆಟೀರಿಯಲ್ ಅಂತಲ್ಲ, ಇಲ್ಲಿ ಏನ್ ಡೌನ್ಲೋಡ್ ಮಾಡಬಹುದು ನೋಡಿ. ಇಲ್ಲೂ ಸ್ಟೇಸ್ ಇಟ್ಟಿದ್ದೀನಿ, ನಿಮ್ಗೆ ಏನ್ ಬೇಕಾಗಿಲ್ಲ, ಕೋರ್ಸ್ ಎಲ್ಲ ಇಟ್ಟಿದ್ದೀನಿ. ನಿಮ್ಗೆ ಬೇಡ, ನಿಮ್ ಫ್ರೆಂಡ್ಸ್ ಯಾರ ಇದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ಗೊತ್ತಿರಲ್ಲ. ತುಂಬಾ ಜನಕ್ಕೆ ಏನು ಅಂತಂದ್ರೆ, ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಹೇಳ್ದಂಗೆ ಟೀ ಗಂಚಲಿ ಜಾಸ್ತಿ ಅನ್ಬೇಕು. ಬಿಡು ಏನ್ ಮಾಡೋದು ಏನ್ ಮಾಡೋದು ಅಂತ, ಆಯ್ತಾ? ಬೈಕಣ್ಣವ್ರು ಬೈಕಂತಾರೆ, ನಾ ಏನು ಮಾಡಕ್ಕಾಗಲ್ಲ. ಇರೋದು ಹೇಳ್ತಾ ಇರೋದು ಏನಂದ್ರೆ ಯುಟಿಲೈಸ್ ಮಾಡ್ಕೊಬೇಕು. ಯಾವ ಫ್ರೀ ಕಂಟೆಂಟ್ ಸಿಕ್ಕರೆ ಯುಟಿಲೈಸ್ ಮಾಡ್ಕೊಳ್ಳಿ. ಏನಂದ್ರೆ ನಿಮ್ಗೆ ಎಲ್ಲೋ ಒಂದು ಯುಟಿಲೈಸೇಷನ್ ಆಗುತ್ತೆ ನಿಮ್ಗೆ. ಓಕೆ, ನೋಡಿ ಟೆಸ್ಟ್ ಇಟ್ಟಿದ್ದೀನಿ, ಫಾರ್ಮುಲಾ ಮಾರ್ಕ್ ಟೆಸ್ಟ್ ಇದ್ರೆ ಸ್ವಲ್ಪ ಈ ಸಲ ಅಪ್ಡೇಟ್ ಮಾಡ್ತೀನಿ ಎಲ್ಲ ಕಂಪ್ಲೀಟ್ಲಿ ನಿಮ್ಗೆ. ನೋಡಿ ಆಲ್ ಯೂನಿಟ್ ಮಾರ್ಕ್ ಟೆಸ್ಟ್ ಇದೆ ನಿಮ್ಗೆ. ಫಾರ್ಮುಲಾ ಮಾರ್ಕ್ ಟೆಸ್ಟ್ ಬಂದ್ರೆ ನಿಮ್ಗೆ ಇಲ್ಲಿ ಫಾರ್ಮುಲಾ ಮಾರ್ಕ್ ಟೆಸ್ಟ್ ಬರುತ್ತೆ. ಇಂಟಿಗ್ರೇಷನ್ ಎಲ್ಲ ಚಾಪ್ಟರ್ಸ್ ಇಟ್ಟಿದ್ದೀನಿ, ಎಲ್ಲ ನಿಮ್ಗೆ ಇಟ್ಟಿದ್ದೀನಿ. ನಿಮ್ಗೆ ಆಕ್ಸೆಬಿಲಿಟಿ ಕಂಪ್ಲೀಟ್ ಇದೆ. ಫ್ರೀ ಕಂಟೆಂಟ್ಸ್ ಇರುತ್ತೆ, ಇಲ್ಲಿ ಇರುತ್ತೆ, ಯುಟಿಲೈಸ್ ಮಾಡ್ಕೊಬಹುದು. ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಇದು ಮೇನ್ ತಗೊಬೇಕು ನೀವು ಇಲ್ಲಿ. ಸೊ ಇವೆಲ್ಲ ಎಫೆಕ್ಟಿವ್ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಹೆಂಗ್ ಫ್ರೇಮ್ ಮಾಡಿದೀನಿ ಅಂದ್ರೆ ಆ ಸಿಲೆಬಸ್ ನ, ಆ ಮೆಟೀರಿಯಲ್ ನ ನೀವು ಎಲ್ಲೂ ಏನು ಕೇಳೋದ್ ಬೇಕಾಗಿಲ್ಲ, ಯಾವ ಬುಕ್ ಬೇಕಾಗಿಲ್ಲ. ಸುಮ್ಮನೆ ಕುತ್ಕೊಂಡು ಓದ್ತಾ ಇರಿ. ಏನಂದ್ರೆ ಸುಮಾರು ಟೈಮ್ ಸಿಗುತ್ತೆ ನಿಮ್ಗೆ. ಇವಾಗ ಇಂಟರ್ನ್ಶಿಪ್ ಮಾಡ್ತಾ ಇರ್ಲಿ, ಪ್ರಾಜೆಕ್ಟ್ ಮಾಡ್ತಾ ಇರ್ಲಿ, ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಯುಟಿಲೈಸ್ ಮಾಡ್ಕೊಂಡು ಡೆಫಿನೆಟ್ಲಿ ಹೇಳ್ತೀನಿ, ಒಳ್ಳೆ ರ್ಯಾಂಕ್ ಬರುತ್ತೆ. ಒಳ್ಳೆ ರ್ಯಾಂಕ್ ಬಂದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಷ್ಟೇ DCET ಅಜೆಂಡಾ. ಎನಿ ಡೌಟ್ಸ್ ಸರ್? ಪ್ರೀವಿಯಸ್ ಕ್ವಶನ್ಗೂ ಈ ಸತಿ ಕ್ವಶನ್ ಎಷ್ಟು ರಿಪಿಟೇಷನ್ ಆಗುತ್ತೆ ಸರ್ ಕ್ವಶನ್? ಪ್ರೀವಿಯಸ್ ಇಯರ್ಗೂ ಈ ಇಯರ್ಗೂ ರಿಪಿಟೇಷನ್ ಯಾಕೆ ಬೇಕು ನಿನ್ಗೆ? ಇದೇ ಮೈಂಡ್ ಸೆಟ್ ನಾನು ಬೇಡ ಅಂತ ನಾನು ಹೇಳ್ತಾ ಇರೋದು. ನೀ ಇಲ್ಲಿ ಪಾಸ್ ಆಗಿ ಓದ್ತಾ ಇದೀಯಪ್ಪ, ಸ್ಕೋರ್ ಮಾಡಕ್ ಓದ್ತಾ ಇದೀಯಾ? ಈ ಮೈಂಡ್ ಸೆಟ್ ಬಿಟ್ಬಿಡ್ರು. ಡಿಪ್ಲೊಮೋ ಈಗ ಥಿಯರಿ ಎಕ್ಸಾಮ್ ಬೇರೆ, DCT ಎಕ್ಸಾಮ್ ಬೇರೆ. ಆಯ್ತಪ್ಪ, ಇವಾಗ ರಿಪಿಟೇಷನ್ ಕೊಡ್ತಾನೆ. ಪ್ರೀವಿಯಸ್ ಇಯರ್ 3 ಕ್ವಶನ್ ಪೇಪರ್ ಇದೆ, ಕುತ್ಕೊಂಡು ಓದ್ತೀಯಾ, ಒಂದ್ 40 ಕ್ವಶನ್ ಬರುತ್ತೆ, ಸಾಕಾ ನಿಂಗೆ? ಇಲ್ಲ ಸರ್. ಆರ್ ಯು ಓಕೆ? ಮತ್ತೆ ಯಾಕೆ ಬೇಕು ನಿನಗೆ? ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಬೇಕು. ನಾನು 100 ಮಾರ್ಕ್ಸ್ ಸಿಲೆಬಸ್ ಕವರ್ ಮಾಡು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ರೆಫರ್ ಮಾಡು. ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾಗುತ್ತೆ ಅಷ್ಟೇ, ಏನು ಇಲ್ಲ. ಇದು ಬರ್ಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಂದ್ರೆ ಕರೆಕ್ಟ್ ಆಗಿ ಮಾಡು, ಕಾನ್ಫಿಡೆನ್ಸ್ ಆಗಿರುತ್ತೆ. ರಿಮೈನಿಂಗ್ ಅಪ್ಡೇಟ್ ಮಾಡು, ಅದು ಬೇಕಾಗಿರೋದು. ಇದನ್ನೇ ಹೇಳ್ತಾ ಇರೋದು. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಒಂದು ಮೆಥಡ್ ಸಿಗುತ್ತೆ ನಿಮ್ಗೆ. ಅದು ಬಂದ್ರೂ ಬರ್ಬೋದು, ಬರ್ದಿರಾನು ಇರ್ಬೋದು. ಅರ್ಥ ಆಯ್ತಾ? ಈ ಸಲ ಬರೋ ಪೇಪರ್ ಕಂಪ್ಲೀಟ್ಲಿ ಚೇಂಜಸ್ ಆಗ್ಬೋದು ನಿಮಗೆ. ಕಂಪ್ಲೀಟ್ಲಿ ಚೇಂಜಸ್ ಅಂತಂದ್ರೆ, ಇವಾಗ ಏನ್ ಕೇಳಿದಾನೆ, ಮ್ಯಾಟ್ರಿಕ್ಸ್ ಕೇಳಿದ, ಇವಾಗ ಟ್ರಿಗ್ನಾಮೆಟ್ರಿ ಕೇಳಿದ ಅಂತಂದ್ರೆ ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾನೆ, ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾನೆ, ಬೇರೆ ಏನ್ ಕೇಳಕ್ ಆಗಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಡಿಫ್ರೆಂಟ್ ವೇ ಕೇಳ್ಬೋದು ಅಷ್ಟೇ. ಅರ್ಥ ಆಯ್ತಾ? ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಬಂದ್ರೂ ಬರ್ಬೋದು. ಒಂದು 20 ರಿಂದ 30 ಕ್ವಶನ್ ಮೋಸ ಏನಿಲ್ಲ, ಬರುತ್ತೆ. ಬಟ್ ಡೋಂಟ್ ಲುಕ್ ಇನ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಂಪಾರ್ಟೆಂಟ್ ತುಂಬಾ ಜನ ಕೇಳೋದನ್ನೇ, ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಸರ್ ಅಂತ. ಇಂಪಾರ್ಟೆಂಟ್ ಕ್ವಶನ್ ಕೇಳೋರು ಯು ಆರ್ ಲುಕಿಂಗ್ ಫಾರ್ ಪಾಸಿಂಗ್ ಅರೌಂಡ್ 30 ಮಾರ್ಕ್ಸ್ ಅಷ್ಟೇ. ಎಲ್ಲ 30-40 ರೇಂಜ್ ಅಲ್ಲಿ ಬಂದ್ಬಿಡ್ತೀರಾ. ಡಿಫ್ರೆನ್ಸ್ ನೋಡಿಲ್ವಾ ನೀವು ಇಲ್ಲಿ? 85% ಇಟ್ಕೊಂಡು ಎಲ್ಗೋದ ಅವನು? 3000 ರ್ಯಾಂಕ್ ಜಂಪ್ ಆಯ್ತು ಒಂದು. ಅದ್ ಬೇಕಾ ನಿಮ್ಗೆ? ಬೇಕೇನ್ ಹೇಳಿ? ಸಾಕು, ಹಂಗಿದ್ರೆ ಸಾಕು, ಏನು ಪ್ರಿಪರೇಷನ್ಸ್ ಬೇಕಾಗಿಲ್ಲ. ನೀವು ಒಂದು ಪ್ಯಾಟರ್ನ್ ಹೇಳ್ತೀನಿ ಕಣ್ರ, ಆ ಪ್ಯಾಟರ್ನ್ ಹಾಕೊಂಡು ಹೋಗ್ರೋ, ಡೆಫಿನೆಟ್ಲಿ ಒಂದು 25 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಡ, ಮಣ್ಣಂಗಟ್ಟಿ ಬೇಡ, ನೀವು ಓದೋದೇ ಬೇಕಾಗಿಲ್ಲ. 20 ರಿಂದ 25 ಮಾರ್ಕ್ಸ್ ಬರುತ್ತೆ. ಬಟ್ ನೀವು ಎಲ್ಲೋ ಮಾಡಕ್ ರೆಡಿ ಇದ್ದೀರಾ? ಯುವರ್ ವಿಶ್. ಇದು ಪ್ರಾಬ್ಲಮ್ ಆಗ್ತಾ ಇರೋದು ಡಿಪ್ಲೊಮಾ ಹುಡುಗರಲ್ಲಿ. ತುಂಬಾ ಜನ ನಿಮ್ ಫ್ರೆಂಡ್ಸ್ ಇದಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಅಯ್ಯ ಬಿಡು, ಏನ್ ಮಾಡ್ಕೊಳ್ಳೋಣ, ಲಾಸ್ಟ್ ಅಲ್ಲಿ 1 ತಿಂಗಳಲ್ಲಿ ಓದ್ಕೊಂಬೋಣ. ನಡಿಯಲ್ಲಪ್ಪ ಅವೆಲ್ಲ. ಟಾಪ್ ರ್ಯಾಂಕ್ ಬರ್ಬೇಕು ಅಂತಂದ್ರೆ ಕಂಟಿನ್ಯೂಸ್ ಎಫರ್ಟ್ ಇರಬೇಕು, ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಇರಬೇಕು. ಅಂತವ್ರೆಲ್ಲ ಎಲ್ಲಿ ಬಂದು ಕುತ್ಕೊಂತಾರೆ ಅಂತಂದ್ರೆ ಎಲ್ಲ 4000, 5000, 6000, 7000 ರೇಂಜ್ ಅಲ್ಲಿ ಬಂದು ಕುತ್ಕೊಂತಾರೆ. ನಮ್ಗೆ ತುಂಬಾ ಈ ಕಮೆಂಟ್ಸ್ ಫೀಡ್ಬ್ಯಾಕ್ ಇಟ್ಟಿದ್ದೀನಲ್ಲ, ಸ್ವಲ್ಪ ಕುತ್ಕೊಂಡು ಓದಿ ಟೈಮ್ ಇದ್ದಾಗ. ಅರ್ಥ ಆಯ್ತಾ? ಇಲ್ಲಿ ಇಟ್ಟಿರೋದು ನಿಮ್ಗೆ ಸುಮ್ನೆ ಕಾಟಾಚಾರಕ್ಕೆಲ್ಲ ಇಟ್ಟಿರೋದು ನಾನು ಇಲ್ಲಿ ನಿಮ್ಗೆ. ಇಲ್ಲಿ ಫೀಡ್ಬ್ಯಾಕ್ ಇಟ್ಟಿದ್ನಲ್ಲ, ಕುತ್ಕೊಂಡು ಸ್ವಲ್ಪ ನೋಡಿ.
ಏನೇನ್ ಮಾಡಿದ್ದಾರೆ ಅಂತ ಹುಡುಗರು, ಯಾವ ತರ ಸಿಕ್ಕಿದೆ, ಯಾವ ತರ ಯುಟಿಲೈಸ್ ಮಾಡ್ಕೊಂಡ್ರು, ನಿಮ್ಗೆ ಎಲ್ಲ ಐಡಿಯಾ ಬರುತ್ತೆ, ನಿಮ್ಗೆ ಫೀಡ್ಬ್ಯಾಕ್ಸ್. ಅದಕ್ಕೆ ಇಟ್ಟಿರೋದು ನಿಮ್ಗೆ ಇವೆಲ್ಲ ನೋಡ್ಬೇಕು ಕುತ್ಕೊಂಡು ನೀವು ಏನ್ ಮಾಡಿದೀವಿ. ಅದು ತುಂಬಾ ಜನ ಹೇಳಿದ್ದಾರೆ, ಸರ್ ನಾವು ತುಂಬಾ ನೆಗ್ಲೆಕ್ಟ್ ಮಾಡಿದ್ವಿ ಸರ್, ನೀವು ಹೇಳ್ತಾ ಇದ್ರಿ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡ್ಬೇಡಿ ಅಂತ. ನೀವು ಹೇಳ್ದಂಗೆ ಡೆಫಿನೆಟ್ ರಿಯಲೈಸ್ ಆಗಿದ್ರೆ ನಾನು ಮಿನಿಮಮ್ 300 ರ್ಯಾಂಕ್ ಜಂಪ್ ಆಗ್ತಾ ಇದ್ದೆ ಸರ್, ನನಗೆ ಒಳ್ಳೆ ಕಾಲೇಜ್ ಸಿಕ್ಕಿರೋದು. ಅದು ನಿಮಗ್ ಆಗ್ಬಾರ್ದು ಅಂತ ಈ ಫೀಡ್ಬ್ಯಾಕ್ಸ್ ಇಡೋದು, ನನ್ನ ಪ್ರಮೋಷನ್ಗೆ ಅಂತಲ್ಲ. ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಟೈಮ್ ಇಂದ ಕುತ್ಕೊಂಡು ನೋಡ್ಬೇಕು ಸುಮ್ನೆ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ. ಅಲ್ಲಿ ಕರೆಕ್ಟ್ ಆಗಿ ಹೇಳಿರೋದು ಇದೆ, ಅವ್ರು ವ್ಯೂಸ್ ಹೇಳಿರ್ತಾರೆ, ಕೋಚಿಂಗ್ ಬಗ್ಗೆ ಹೇಳಿರ್ತಾರೆ, ನೆಗೆಟಿವ್ಸ್ ಇದೆ ಇದರಲ್ಲಿ. ಅರ್ಥ ಆಯ್ತಾ? ಬಟ್ ನೆಗೆಟಿವ್ಸ್ ಕಡಿಮೆ ಇದೆ, ಅಷ್ಟೇ ಏನಿಲ್ಲ. ವಾಟ್ ವಿ ಹ್ಯಾವ್ ಡನ್ ಎಕ್ಸಾಕ್ಟ್ಲಿ ರಿಪ್ಲಿಕೇಟ್ ಮಾಡುತ್ತೆ. ಇದನ್ನ ಕುತ್ಕೊಂಡು ನೋಡಿ ಒಂದ್ಸಲಿ, ನಿಮ್ಗೊಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ಏನು ಅಂತ. ಅದು ಮಿಸ್ಟೇಕ್ ನ ನೀವು ಮಾಡಬೇಡಿ. ಅವಾಗ ಏನಾಗುತ್ತೆ, ನೀವು 1000 ರ್ಯಾಂಕ್ ಬರೋ ಕಡೆ 800 ಬರ್ತೀರಾ, 700 ಬರ್ತೀರಾ, 500 ಬರ್ತೀರಾ, 400 ಬರ್ತೀರಾ. ಎಷ್ಟು ಸೀರಿಯಸ್ ಆಗಿ ತಗೊಂತೀರೋ ಅಷ್ಟು ಒಳ್ಳೆ ರ್ಯಾಂಕ್ ಬರ್ತೀರಾ. ದಟ್ ಈಸ್ ವಾಟ್ ND Academy ವಿಲ್ ಡಸ್ ಫಾರ್ ಯು. ಆ ಸಪೋರ್ಟ್ ನಾನು ನಿಮ್ಗೆ ಕೊಡ್ತೀನಿ. ನೆಗ್ಲೆಕ್ಟ್ ಮಾಡಬೇಡಿ. ಯಾವ ತರ ಹೋಗ್ಬೇಕಂತ ಒಂದು ದಾರಿ ತೋರಿಸ್ತೀನಿ, ಆ ತರ ಹೋಗಿ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ನಾನು ಎಲ್ಲಾರು ನೀವು ಹೇಳಿದ್ನಲ್ಲ, ಯಾರೋ ಒಬ್ಬ ಕಾಲ ಮಾಡಿದ್ದ 6.6 CGPA 7 CGPA ಇದೆ, ನಾನು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಆಗುತ್ತಾ? ಆಗಲ್ಲ. ಅದೇ ಚಾನ್ಸಸ್ 10 CGPA ಅವನಿಗಿದೆ, 9.5 CGPA ಅವನಿಗಿದೆ, 9 CGPA ಅವನಿಗೂ ಇದೆ. ಬಟ್ ಎಫರ್ಟ್ ಹಾಕ್ಬೇಕು. ದಟ್ಸ್ ದ ಡಿಫ್ರೆನ್ಸ್. ಕ್ಲಿಯರ್ ಸರ್? ಮತ್ತು ಲಾಂಗ್ ಟರ್ಮಿಗೆ ಮಾರ್ನಿಂಗ್ ಕ್ಲಾಸಸ್ ಇಡ್ತೀರಾ? ಸದ್ಯಕ್ಕೆ ಇವಾಗ ಮಾರ್ನಿಂಗ್ ಕ್ಲಾಸ್ ಇಲ್ಲಪ್ಪ, ನಾನು ಸಪರೇಟ್ ಮಾಡೋಣ ಅನ್ಕೊಂಡು ಇದು ಮಾಡಿದ್ದು, ಬಟ್ ಎಲ್ಲರೂ ಮರ್ಜ್ ಕೇಳಿದೀರಾ. ಸದ್ಯಕ್ಕೆ ಇವಾಗ ಈವ್ನಿಂಗ್ ಕ್ಲಾಸಸ್, ಸ್ವಲ್ಪ ಜನವರಿ ಆದ್ಮೇಲೆ ಮಾರ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಾಗೆಲ್ಲ ನ್ಯೂ ಇಯರ್ ಮಾಡ್ತಿರ್ತೀರಾ. ಸದ್ಯಕ್ಕೆ ಒಂದು ಜನವರಿ 1 ವೀಕ್ 2 ವೀಕ್ಸ್ ಈವ್ನಿಂಗ್ ಕ್ಲಾಸಸ್ ಇರುತ್ತೆ. ಡೈಲಿ 2 ಕ್ಲಾಸ್, 7 ಗಂಟೆಗೆ ಒಂದು, 8 ಗಂಟೆಗೆ ಒಂದು, 8:15 ಒಂದು ಕ್ಲಾಸ್ ಇರುತ್ತೆ. ಡೈಲಿ 2 ಕ್ಲಾಸ್. ಓಕೆ, ಮಂಡೇ ಟು ಫ್ರೈಡೆ 5 days ಕ್ಲಾಸ್ ಇರುತ್ತೆ. ಇಫ್ ರಿಕ್ವೈರ್ಡ್ ವಿಲ್ ಟೇಕ್ ಕ್ಲಾಸ್ ಆನ್ ಸ್ಯಾಟರ್ಡೆ ಅಂಡ್ ಸಂಡೇ. ಸ್ಯಾಟರ್ಡೆ ಸಂಡೇ ಮಾಕ್ ಟೆಸ್ಟ್ ಪ್ಲಾನ್ ಮಾಡ್ತೀನಿ, ಮಾಕ್ ಟೆಸ್ಟ್ ತಗೊಳ್ಳಿ. ಸದ್ಯಕ್ಕೆ ಪ್ಯಾಟರ್ನ್ ಒಂದು 2 ವೀಕ್ಸ್ ಪ್ಯಾಟರ್ನ್ ಇದು. ಇದಾದ್ಮೇಲೆ ಮಾರ್ನಿಂಗ್ ಕ್ಲಾಸ್ ಪ್ಲಾನ್ ಮಾಡ್ತೀನಿ. ಪ್ಯಾರಲಲ್ಲಿ ವೀಕ್ಲಿ 1 or 2 ಟೆಸ್ಟ್ ಇದ್ದೇ ಇರುತ್ತೆ ನಿಮ್ಗೆ. ಓಕೆ, ಮರ್ಜ್ ಮಾಡ್ತೀರಾ ಮತ್ತೆ ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್? ಮರ್ಜ್ ಆಗುತ್ತಪ್ಪ, ಮರ್ಜ್ ಆಗಿದೆ. ಅಲ್ಲ ಸರ್, ಮುಂದೆ ಮತ್ತೆ ಅನ್ಮರ್ಜ್ ಮಾಡ್ತೀರಾ? ಏನಪ್ಪಾ ಮುಂದೆ ಮತ್ತೆ ಅನ್ಮರ್ಜ್ ಮಾಡ್ತೀರಾ? ಲಾಂಗ್ ಟರ್ಮ್ ಸಪರೇಟ್, ಶಾರ್ಟ್ ಇಲ್ಲ ಟರ್ಮ್? ಇಲ್ಲ ಇಲ್ಲ, ಇಲ್ಲಿಂದ ಫ್ರೆಶ್ ಆಗಿ ಕಂಟಿನ್ಯೂ ಮಾಡ್ಬಿಡಿ 5 months. ಓಕೆ ಓಕೆ ಸರ್ 6th ಸೆಮ್ ಅಲ್ಲಿ ಇಂಟ್ರೆಸ್ಟ್ ಅದೇ ಸರ್, ಮಾರ್ನಿಂಗ್ ಕ್ಲಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತದೆ. ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಪ್ಪ, ಸ್ಟಾರ್ಟ್ ಮಾಡಿ ಖಂಡಿತ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಯಾರು ಇಲ್ಲ ಬೇಕು ಬೇಡ ಅಂದ್ರೂ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಸದ್ಯಕ್ಕೆ 1 ವೀಕ್ ಹೋಗ್ಲಿ. ಓಕೆ ಸರ್, ಹೇಳಪ್ಪ. ಸರ್ ಇಂಟರ್ನ್ಶಿಪ್ ಮಾಡೋದು ಚಲೋ ಅಂತೀರಾ, ಪ್ರಾಜೆಕ್ಟ್ ಮಾಡೋದು ಚಲೋ ಅಂತೀರಾ ಸರ್? ನಾನು ಆಲ್ರೆಡಿ ಫಸ್ಟ್ ಇಂದ ಹೇಳ್ಕೊಂಬರೋದು ಯಾವಾಗ್ಲೂ ಒಂದೇನೆ, ನೀವು ಡಿಪ್ಲೊಮೊ ಆದ್ಮೇಲೆ ಇಂಜಿನಿಯರಿಂಗ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ರಿಫರ್ ಪ್ರಾಜೆಕ್ಟ್, ಇಂಟರ್ನ್ಶಿಪ್ ಬೇಡ. ಮನೆ ಕಡೆ ಕಷ್ಟ ಇದೆ, ನಾನು ಪ್ರಾಬ್ಲಮ್ ಇದೆ ಸರ್, ನಾನು ಮಾಡ್ಕೊಬೇಕು ಅಂತಂದ್ರೆ ನಿನಗ್ ಬಿಟ್ಟಿದ್ದು ವರ್ಕ್ ಮಾಡ್ಕೊಂಡು ಮಾಡ್ತೀನಿ ಅಂತಂದ್ರೆ ಆಗತ್ತೆ. ಇವಾಗೆಲ್ಲ ಇಂಟರ್ನ್ಶಿಪ್ ಹೆಂಗಾಗ್ತಿದೆ ಅಂದ್ರೆ, ಸುಮ್ನೆ ಏನೋ ಒಂದ್ ಮಾಡೋದು, ಕೆಲವು ಕಡೆ ದುಡ್ಡು ಕೊಟ್ಟು ಮಾಡಿಸ್ಕೊಂತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಕೆಲವರು ಸುಮ್ಮನೆ ವರ್ಕ್ ಮಾಡ್ತೀರಾ, ದುಡ್ಡನ್ನು ಮಾಡ್ಕೊಂತೀರಾ, ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಹೋದ್ರೆ ಇಲ್ಲಿ ಹೊಟ್ಟೋಗ್ಬಿಡುತ್ತೆ. ಓಕೆ, ನಾನು ವರ್ಕ್ ಮಾಡ್ತೀನಿ ಸರ್ ಡಿಪ್ಲೊಮಾ ಆದ್ಮೇಲೆ, ನಾನು ಇಂಜಿನಿಯರಿಂಗ್ ಮಾಡೋಣ ಸದ್ಯಕ್ಕೆ ಇವಾಗ, ಆಮೇಲೆ ಮಾಡ್ಕೊಂತೀನಿ ಅವ್ರಿಗೆ ಪ್ರಿಫರ್ ಇಂಟರ್ನ್ಶಿಪ್. ರಿಮೈನಿಂಗ್ ನಾನ್ ಪ್ರಿಫರ್ ಮಾಡೋದು ಪ್ರಾಜೆಕ್ಟ್. ಯಾಕಂದ್ರೆ ಟೈಮ್ ಸಿಗುತ್ತೆ ನಿಮ್ಗೆ, ವರ್ಕ್ ಮಾಡಕ್ಕೆ ಒಂದು ವೇ ಸಿಗುತ್ತೆ, ಟೈಮ್ ನ ಯುಟಿಲೈಸ್ ಮಾಡ್ಕೊಳಕ್ಕೆ ಒಂದು ಎಫೆಕ್ಟಿವ್ ವೇ ಸಿಗುತ್ತೆ. ಅಲ್ಲೂ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀರಾ, ಪ್ಯಾರಲಲ್ DCT ಕೋಚಿಂಗ್ ಮಾಡ್ಬೋದು, ಇವೆಲ್ಲ ಆಗುತ್ತೆ. ಬಟ್ ನಿಮ್ ರಿಕ್ವೈರ್ಮೆಂಟ್ಸ್ ನಾನು ಹೇಳ್ತಾ ಇರೋದು, ಇವಾಗ ನಾನು ಹೇಳಿದೀನಿ ಅಂದ್ಬಿಟ್ಟು ನೀವು ಮಾಡೋದಲ್ಲ. ಇವಾಗ ನಿಮ್ಗೆ ಏನೋ ಕಷ್ಟ ಇರುತ್ತೆ, ನಾನು ಅನ್ನು ಮಾಡ್ಬೇಕು ಅನ್ನತ್ತೆ, ಟೈಮ್ ಸಿಕ್ಕಿರುತ್ತೆ, ನಿಮ್ ಕಾಲೇಜಲ್ಲಿ ಆಪ್ಷನ್ಸ್ ಕೊಡಲ್ಲ. ಇವಾಗ ಕಾಲೇಜಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ಸ್ ಕೊಡಲ್ಲ, ಎಲ್ಲ ಹೋಗಿ ಇಂಪ್ಲಾಂಟ್ ಹೋಗಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಕೆಲಸ ಕಡಿಮೆ ಆಗ್ಬೇಕಲ್ವಾ, ಹೋಗಿ ಮಾಡ್ಕೊಂಬಂದ್ರು ಅಂತಾರೆ 3 ತಿಂಗಳಾದ್ಮೇಲೆ. ಅದು ನಡೆಯುತ್ತೆ. ಬಟ್ ಅದನ್ನ ನೀವು ಹೆಂಗ್ ಯುಟಿಲೈಸ್ ಮಾಡ್ಕೊಂತೀರಾ? ಇವಾಗ ಲಾಸ್ಟ್ ಇಯರ್ ಬ್ಯಾಚ್ ಯಾವ ಹುಡುಗ ಕೇಳಿದೆ, ಸರ್ ನಾನು ಇಂಟರ್ನ್ಶಿಪ್ ಹೋಗ್ತಾ ಇದ್ದೀನಿ ಸರ್, ಅಲ್ಲಿ ತುಂಬಾ ಟೈಮ್ ಇರುತ್ತೆ, ನನಗೆ ಲಾಗಿನ್ ಮಾಡ್ಕೊಡಕ್ಕೆ ಒಂದು ಆಪ್ಷನ್ ಕೊಡಿ ಅಂತ ಕೇಳಿದ್ರೆ ಮಾಡ್ಕೊಟ್ಟಿದ್ದೆ. ಅದೇ ತರದಕ್ಕೆ ಈ ಸರ್ ಚೇಂಜಸ್ ಮಾಡಿರೋದು ನಿಮ್ಗೆ, ಅಲ್ಲೂ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ, ಯು ಆರ್ ಇನ್ ಎ ಸ್ಟೇಜ್ ವೇರ್ ಯು ವಾಂಟ್ ಟು ಎನ್ಹಾನ್ಸ್. ಅರ್ಥ ಆಯ್ತಾ? ಯು ನೀಡ್ ಟು ಎನ್ಹಾನ್ಸ್. ಇನ್ನೊಬ್ರು ಮಾಡ್ತಾ ಇದ್ದಾನೆ, ಅವನೇನೋ ಮಾಡ್ತಾನೆ ಅಂತಲ್ಲ, ನೀವೇನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಏನ್ ಮಾಡ್ಬೇಕು, ಟೈಮ್ ಯುಟಿಲೈಸ್ ಮಾಡ್ಕೊಬೇಕು. ಇವೆಲ್ಲ ಮಾಡ್ಕೊಂಡ್ ಬಂದಾಗ ನೀವು ಏನೊಂದು ಏಮ್ ಇಟ್ಕೊಂಡಿದ್ದೀರಾ, ಒಂದು MS ರಮೈ ಆಗಿರ್ಬೋದು, ಒಂದು ಪೆಸಿಟ್ ಆಗಿರ್ಬೋದು, ಒಂದು RV ಕಾಲೇಜ್ ಆಗಿರ್ಬೋದು, ಒಂದು BMS ಆಗಿರ್ಬೋದು, ಅಲ್ಲಿ ಎಂಟ್ರಿ ಸಿಗುತ್ತೆ, ನಿಮ್ಮ ಫ್ಯೂಚರ್ ಬ್ರೈಟ್ ಆಗುತ್ತೆ. ದಟ್ಸ್ ಮೇಕ್ ದ ಮೇನ್ ಡಿಫ್ರೆನ್ಸ್. ಅಷ್ಟೇ ಹೇಳೋದು ನಾನು. ಹೆಂಗ್ ಯುಟಿಲೈಸ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಎನಿ ಟೈಮ್ ಕಂಟೆಂಟ್ಸ್ ರೆಡಿ ಇದೆ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು 1 hour, half an hour. ನಿಮ್ಗೆ ಗೊತ್ತಾ, ಕಿರಣ್ ಚೌಹಾಣ್ ದಿನಕ್ಕೆ 6 to 7 hours ಓದ್ತಾ ಇದ್ದಂತೆ ಅವನು. ನನಗೆ ಆಶ್ಚರ್ಯ ಆಗೋಯ್ತು. ನನಗೆ ಸರ್ ಮಿನಿಮಮ್ ನಾನು 6 ರಿಂದ 7 hours ಓದ್ತಾ ಇದ್ದೆ ಸರ್ ದಿನಕ್ಕೆ ಅಂತ ಇದ್ದ. ಅವ್ರ ಕಾಲೇಜಲ್ಲೂ ಪರ್ಮಿಷನ್ ಕೊಟ್ಬಿಟ್ಟಿದ್ರು, ಗೊತ್ತಿತ್ತು ಅವನು 1 of ಟಾಪ್ ರ್ಯಾಂಕ್ಸ್ ಬಂದೇ ಬರ್ತಾ ಅಂತ ಗೊತ್ತಿತ್ತು.
ಸೊ ಪರ್ಮಿಷನ್ ಕೊಟ್ಟಿದ್ರು, ಅವ್ನು ಕುತ್ಕೊಂಡು ಓದಿ ಹಂಗೆ ಒಳ್ಳೆ ಹೆಸರು ತಗೊಂಡ್ಬಂದ. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ಯು ಹೌ ದ ಇಂಟ್ರೆಸ್ಟ್ ವಿಲ್ ಫ್ಲೋ. ಯು ಶುಡ್ ಮೇಕ್ ದ ಇಂಟ್ರೆಸ್ಟ್, ಜನರೇಟ್ ದ ಇಂಟ್ರೆಸ್ಟ್. ಕ್ಲಿಯರ್? ನಿಮ್ ಸರ್ ಕಾಲ್ ಮಾಡ್ತಾವ್ರೆ ಆಗ್ಲೇ. ಎನಿ ಡೌಟ್ಸ್? ಒಂದ್ ನಿಮಿಷ ಸರ್ ಹೇಳಿ. ಹಾ, ಎರಡು ಮಿಕ್ಸ್ ಸರ್. ಹಾ, ಸದ್ಯಕ್ಕೆ ಇಂಟ್ರೊಡಕ್ಷನ್ ಮಾಡಿ ಇವತ್ತು. ಓಕೆ ಓಕೆ. ನಿಮ್ ಸರ್ ವೆಯ್ಟ್ ಮಾಡ್ತಾವ್ರೆ, ಬೇಗ ಒಂದ್ 10 ನಿಮಿಷ ಬ್ರೇಕ್ ತಗೊಬೇಕು ನೀವು, ಕಂಟಿನ್ಯೂಸ್ ಬೇಡ. ಏನಿದೆ ಡೌಟ್ಸ್? 2025 ಕಟ್ ಆಫ್. ಏನಪ್ಪಾ ಸರ್ 2025 ಕಟ್ ಆಫ್ PDF ಅಂತ ಕಳಿಸ್ತೀರಾ? ಈ ಸದ್ಯಕ್ಕೆ ಬೋರ್ಡ್ ಕಡೆಯಿಂದ ಬಂದಿದೆ, ಇಟ್ಟಿದ್ದೀನಿ. ಸೆಗ್ರಿಗೇಟ್ ಮಾಡಿ ಶಾರ್ಟ್ಲಿ ಪ್ಲೇಸ್ ಮಾಡ್ತಾ ಇದೀನಿ, ವೆಯ್ಟ್ ಮಾಡಿ. ಓಕೆನಾ? ಎಲ್ಲ ಫೋಲ್ಡರ್ ಇದೆ, ಹೋಗಿ ಚೆಕ್ ಮಾಡಿ. ಸೊ ಹೇಳಿದ್ನ ತಲೆಯಲ್ಲಿ ಇಟ್ಕೊಳ್ಳಿ. ವಿಲ್ ಸ್ಟಾರ್ಟ್ DCD ಜರ್ನಿ, ಡೋಂಟ್ ವರಿ, ವಿಲ್ ಮೇಕ್ ಶೂರ್ ಡೆಫಿನೆಟ್ಲಿ ವಿಲ್ ಗೆಟ್ ಆಲ್ ಆಫ್ ದ ಗೆಟ್ ಗುಡ್ ರ್ಯಾಂಕ್ಸ್. ಹೇಳಪ್ಪ ಸರ್. ಡಿಪ್ಲೊಮಾ ಮಾಡಿ 1 year ಬ್ರೇಕ್ ತಗೊಂಡ್ ತಿರ್ಗಾ DCT ಬರೆಯೋರ್ಗೆ ಏನಾದ್ರು ವೇರಿ ಆಗುತ್ತಾ ರ್ಯಾಂಕು? ಆ ತರ ಏನಲ್ಲ, ನೀನ್ ಆ ಇಯರ್ ಏನ್ ಸ್ಕೋರ್ ಮಾಡಿದ್ಯೋ ಅದ್ರ ಮೇಲೆ ವೇರಿ ಆಗುತ್ತೆ. ಇವಾಗ ಲಾಸ್ಟ್ ಇಯರ್ ಮಾಡಿದ್ ಲಾಸ್ಟ್ ಇಯರ್ ಆಗೋಯ್ತು, ಈ ಇಯರ್ ಬಂದಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನಿಮ್ಗೆ. ಈ ಇಯರ್ ನೀವು ಚೆನ್ನಾಗಿ ಓದಿ ಸ್ಕೋರ್ ಮಾಡು, ಆಗುತ್ತೆ. ಅದು ಇದು ಮ್ಯಾಟರ್ ಆಗಲ್ಲ. ಅಟೆಂಪ್ಟ್ ಮಾಡಿಲ್ಲ ಅಂದ್ರೆ ಡಿಪ್ಲೊಮಾ ಮುಗ್ದಿ ಅಟೆಂಪ್ಟ್ ಮಾಡಿಲ್ಲ, ನೆಕ್ಸ್ಟ್ Doesn't ಇಯರ್ matter. ಅಟೆಂಪ್ಟ್ ಮಾಡಿದ್ರೆ ಫಸ್ಟ್ ನೋಡಪ್ಪ, DCD ಬರೀ ಕ್ರೈಟೀರಿಯಾ ಏನು ಅಂದ್ರೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ಬೇಕಷ್ಟೇ. ಡಿಪ್ಲೊಮಾ ಕಂಪ್ಲೀಟ್ ಆಗಿ ನೀನು 10 ವರ್ಷ ಆದ್ಮೇಲೆ ಬರೀ ಆ ಇಯರ್ ಏನ್ ಬರೀತೀಯಾ, ಏನ್ ಸ್ಕೋರ್ ಮಾಡ್ತೀಯಾ, ಅದ್ ಮ್ಯಾಟರ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಅಷ್ಟೇ. ನಿನಗೆ ಫಸ್ಟ್ ಏಮ್ ಇರಬೇಕು, ನಾನು ಎಷ್ಟನೇ ರ್ಯಾಂಕ್ ಅಲ್ಲಿ ಬರಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು, ನಾನು ಡಿಪ್ಲೊಮಾ ಸ್ಕೋರ್ ಎಷ್ಟಿದೆ, DCD ಸ್ಕೋರ್ ನಾನು ಎಷ್ಟು ಮಾಡಬೇಕು, ಅದೊಂದು ವ್ಯೂ ತಗೋ, ಅದ್ರ ಪ್ರಕಾರ ವರ್ಕ್ ಮಾಡು, ಎಲ್ಲ ಆಗುತ್ತೆ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯು. ವಿಲ್ ಸ್ಟಾರ್ಟ್ ಶುಕ್ರವಾರ ಸ್ಟಾರ್ಟ್ ಮಾಡಿದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಂಗೆ ನೀವು ಫ್ರೆಂಡ್ಸ್ಗೆಲ್ಲ ಹೇಳಿ, ಇಂಟ್ರೆಸ್ಟ್ ಇದ್ರೆ ಬೇಗ ಬೇಗ ಜಾಯ್ನ್ ಆಗ್ಲಿ. ಸೊ ನಂಬಿ ಬನ್ನಿ, ಡೆಫಿನೆಟ್ಲಿ ಒಳ್ಳೇದಾಗೇ ಆಗುತ್ತೆ. ಓಕೆ, ವಿತ್ ದಿಸ್ ಐ ಎಂಡ್ ದಿಸ್ ಕ್ಲಾಸ್. ಸೊ ಹಾರ್ಡ್ ವರ್ಕ್ ಮಾಡಿ, ಮರಿಬೇಡಿ, ಈಸಿಯಾಗಿ ತಗೊಂಬೇಡಿ. ದಟ್ಸ್ ದ ಒನ್ ಥಿಂಗ್. ವಿ ಫಾಲೋ ದ BOC ಮಂತ್ರ. ಓಕೆ, ಥ್ಯಾಂಕ್ ಯು ಸರ್. ಸರ್ ಓಕೆ, ಥ್ಯಾಂಕ್ ಯು.